CMR University, India's top-ranked university. Over 65 acres of lakeside campus, over 8,000 students, over 20,000 alumni, over 500 eminent teaching faculties, and placements in over 200 companies. CMR University, Bangalore. ನಿಮ್ಮದು ನಟುವಾಂಗ ಅಂತ ಇರುತ್ತಲ್ಲ ಭರತನಾಟ್ಯದಲ್ಲಿ, ಹೀಗೆ ಅಂದ್ಬಿಟ್ಟು ಹೀಗೆ ನಮಸ್ಕಾರ ಮಾಡ್ತಾರೆ, ಅದಕ್ಕೇನಂತೀರಾ? ನಮಸ್ಕಾರ ಹೀಗೆ. ಹಾಂ, ಶಿಖರ ಮಾಡಿ ಕೆಳಗೆ ತಿತ್ಕೊಂಡು ನಮಸ್ಕಾರ ಅಲ್ವಾ? ಅಲ್ಲದೆ ಗುರುಗಳ ಕಾಲಿಗೆ ನಮಸ್ಕಾರ. ನಟರಾಜ ವಿಗ್ರಹ ಐತೆ ಅಲ್ಲಿಗೆ ನಮಸ್ಕಾರ. ಓಕೆ, ಇವಾಗ ಇಲ್ಲಿ ವಿಗ್ರಹನೂ ಇಲ್ಲ, ಗುರುಗಳೂ ಇಲ್ಲ. ಗುರುಗಳು ಶಿಷ್ಯ ಸತ್ಯನಾರಾಯಣ ರಾಜು ನನ್ನ ಎದುರುಗಿದ್ದಾರೆ, ಅವ್ರಿಗೆ ನಮಸ್ಕಾರ ಹೇಳ್ತೀನಿ. ನೋಡ್ತಾ ಇರೋರು ನಿಮಗೂ ನಮಸ್ಕಾರ. ಗುರುಭ್ಯೋ ನಮಃ. ಗುರುಗಳು ಸ್ಮರಿಸ್ತಾ ನಮ್ಗಳಿಗೂ ಗುರುಗಳಿದ್ದಾರೆ, ಎಡಿಟರ್ಸು, ಡೈರೆಕ್ಟರ್ಸು ಎಲ್ಲರೂ. ಇವತ್ತಿನ ದಿನ ಫಸ್ಟ್ ಟೈಮು ನಾವು ನಮ್ಮ ಶೇರ್ವಿ ಶ್ರಮಂತ ಪಾಡ್ಕಾಸ್ಟಲ್ಲಿ ಕ್ಲಾಸಿಕಲ್ ಡ್ಯಾನ್ಸ್ ಬಗ್ಗೆ, ಭರತನಾಟ್ಯ ಬಗ್ಗೆ, ಶಾಸ್ತ್ರೀಯ ನೃತ್ಯದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಂಗೀತ ಕಟ್ಟಿ ಬಗ್ಗೆ ಮಾತಾಡಿದ್ಲು. ಕಂಬದ ಮ್ಯಾಲಿನ ಗೊಂಬಿಯೇ ನಂಬಲೇನ ನಿನ್ನ ನಗಿಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳ ಉತ್ತಾರವಾ, ಒಬ್ಬಳೇ ನಾನಿಲ್ಲಿ ತಬಿಬ್ಬುಗೊಂಡಿಹೆನ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಇವಾಗ ಸತ್ಯನಾರಾಯಣ ರಾಜು ವೆಲ್ ನೋನ್ ನೇಮ್, ಭರತನಾಟ್ಯ, ಕೂಚುಪುಡಿ, ತಕ್ಕ ಮಟ್ಟಿಗೆ ಕಥಕ್ಕು ಕೂಡ. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ಬೆಂಗಳೂರಲ್ಲೇ ಇದ್ದು, ಅಮೇರಿಕಾನೋ ಬೇರೆ ದೇಶದಲ್ಲೇ ಇದ್ದು, ಇಂಡಿಯಾದಲ್ಲೇ ಆಗಲಿ, ಮೈ ಫ್ರೆಂಡ್ ಸತ್ಯನಾರಾಯಣ ರಾಜು ಈಸ್ ವೆರಿ ಪಾಪ್ಯುಲರ್ ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸ್ ಫೀಲ್ಡಲ್ಲಿ. ರಾಮ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಪಟ್ಟಾಭಿರಾಮ ರಾಮ ನನಗೆ ತುಂಬ ಖುಷಿ ಆಗುತ್ತೆ ಸತ್ಯನ ಜೊತೆಗೆ ಇನ್ನೊಂದು ಸಲ ಮಾತಾಡೋದಕ್ಕೆ. ಯಾಕೆ ಅಂತಂದರೆ ನಾವು ಮಿಡ್ 2000 ಸತ್ಯ ಗುರು ನರ್ಮದಾ ಆಂಟಿ, ಸತ್ಯ ಮತ್ತೊಬ್ಬ ಗುರು ಭಾನುಮತಿ ಮತ್ತು ಶುಭಾ ಧನಂಜಯ್, ಇವ್ರು 4 ಜನದ ಜೊತೆಗೆ ನಾನು ETVಗೆ ಒಂದು ಪಾಡ್ಕಾಸ್ಟ್ ಅಂತ ಈಗ ಹೇಳ್ತೀವಿ, ಆಗ ಒಂದು ಅರ್ಧ ಮುಕ್ಕಾಲು ಗಂಟೆ ಒಂದು ಪ್ರೋಗ್ರಾಮ್ ಮಾಡಿದ್ದು. ಆ ಪ್ರೋಗ್ರಾಮಲ್ಲಿ ಹೈಲೈಟ್ ಆಫ್ ದಟ್ ಪ್ರೋಗ್ರಾಮ್ ಅಂದರೆ ರಾಗ, ತಾನ, ಪಲ್ಲವಿ, ಪದಗತಿ, ಲಯಗತಿ, ಇದ್ರ ಬಗ್ಗೆ ನಾವು ಮಾತಾಡಿದ್ದಲ್ಲ. ಇದ್ರ ಮೂಲಕ ನೃತ್ಯ ಕ್ಷೇತ್ರ, ಶಾಸ್ತ್ರೀಯ ನೃತ್ಯ ಯಾವ ರೀತಿ ಜನಕ್ಕೆ ತಲುಪ್ತಾ ಇದೆ ಒಂದು, ಮತ್ತು ಅದರಲ್ಲಿರುವಂತಹ ಚಾಲೆಂಜಸ್ಸು, ಮತ್ತು ಇವ್ರಿಗೆ ದೇವರಿಲ್ಲ ಅಂತ ಹೇಳಿದ್ರೆ ಹೆಜ್ಜೆ ಹಾಕೋಕ್ಕೆ ಆಗಲ್ಲ, ಸಂಗೀತ ಅಂತ ಬಾಯಿ ತೆಗಿಯೋಕ್ಕೂ ಆಗೋದಿಲ್ಲ. ಈ ಥರದ್ದೆಲ್ಲ ಕೆಲವು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದನ್ನು ನಾವು ಮಾತಾಡಿದ್ವಿ. ಈಗ ಪುನಃ ಎಷ್ಟೋ ವರ್ಷ ಆದಮೇಲೆ ನಾನು ಸತ್ಯ ನಮ್ಮ ರೆಕಾರ್ಡ್ನ ನಾವೇ ಬ್ರೇಕ್ ಮಾಡ್ತಾ ಇದ್ದೀವಿ ಇವತ್ತಿನ ಪಾಡ್ಕಾಸ್ಟ್ ಮೂಲಕ. ಹಾಗಾಗಿ ನನಗೆ ತುಂಬ ಖುಷಿ ಆಗ್ತಿದೆ. ಸತ್ಯನ ಜೊತೆಗೆ ಸುಮಾರು ಒಂದು 15 ವರ್ಷ ಆಗಿದೆ ಮತ್ತೊಮ್ಮೆ ರೀಕನೆಕ್ಟ್ ಆಗೋದಕ್ಕೆ ಅಂತ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಇವಾಗ ನಮ್ಮ ಪಾಡ್ಕಾಸ್ಟ್ ನೀವು ನೋಡ್ಕೋತಾ ಬಂದಿತ್ತು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ಪಾಡ್ಕಾಸ್ಟು ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡುತ್ತೆ. ಸಸ್ಟೈನಬಿಲಿಟಿ ಅಂತ ಹೇಳಿದ್ರೆ ಬರೀ ಎಜುಕೇಷನ್ನು, ಆರೋಗ್ಯ ಇಂಥ ವಿಷಯ ಮಾತ್ರ ಅಲ್ಲ. ನಮ್ಮ WHO ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಪ್ರಕಾರ ಮಾನಸಿಕವಾಗಿ ಕೂಡ ನಾವು ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಹೇಳ್ತಾ ಅದರಲ್ಲಿ ಒಂದು ಸ್ಪಿರಿಚುಯಾಲಿಟಿ ಆಸ್ಪೆಕ್ಟು ತಂದಿದೆ, ಆಧ್ಯಾತ್ಮನೂ ತಂದಿದೆ. ಹಾಗಾಗಿ ಈ ಒಂದು ನೃತ್ಯ ಸಂಗೀತಕ್ಕೆ ಒಂದು ಸ್ಪಿರಿಚುವಲ್ ಟಚ್ ಇದೆ. ಹಾಗೆ ಅಂತ ಅಂದ್ಬಿಟ್ಟು ನೀವು ಕಾಂಟ್ರಡಿಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗಾದರೆ ನೀವು ಫ್ಯೂಷನ್ ಸಂಗೀತ
ಹಳೆ ಪಾತ್ರೆ, ಹಳೆ ವಾಟೆವರ್ ಆ ಥರ ಹಾಡುಗಳು, ಯೋಯೋ ಸಿಂಗೋ ಇಂದೂ ಕೂಡ ಸಂಗೀತ ಅಂತ ಹೇಳ್ತೀರಾ ಅಂತ. ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಮೊಟ್ಟ ಮೊದಲು ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಬೇಸ್ ಆಗುತ್ತೆ. ಇವಾಗ ಅದಕ್ಕೆ ಅಂತಲೇ ಕಮಿಟ್ ಆಗಿರುವಂತಹ ಸತ್ಯ ಜೊತೆಗೆ ನಾವು ಇದನ್ನು ಮಾತಾಡ್ತಾ ಇದ್ದೀವಿ. ಭರತನಾಟ್ಯ ಅಥವಾ ನಮ್ಮ ಎನಿ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಬರಬೇಕಾದ್ರೆ ಅದಕ್ಕೆ ಸಾಕಷ್ಟು ಸಂಗೀತ ಇದೆ, ನೃತ್ಯ ಇದೆ, ರಸ ಇದೆ, ನವರಸ ಇದೆ, ಭಕ್ತಿ ಇದೆ. ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಕಾಂಪೊನೆಂಟಾಗಿ ಒಂದು ಕೃತಿ ಅನ್ನೋ ಹೆಸರಿನಲ್ಲಿ ನಾವು ಅದನ್ನು ನೋಡ್ತೀವಿ. ಆ ದೃಷ್ಟಿಯಿಂದ ಇವತ್ತು ನಮಗೆ ಸತ್ಯ ಈಸ್ ರೆಪ್ರೆಸೆಂಟಿಂಗ್ ಹಿಸ್ ಓನ್ ಸೆಕ್ಟಾರ್. ಭರತನಾಟ್ಯ, ಕ್ಲಾಸಿಕಲ್ ಡ್ಯಾನ್ಸ್ ಜೊತೆಗೆ ಮಾಡ್ತಾ ಇರೋದು. ಯಾತಕ್ಕೆ ಸತ್ಯನ್ನೇ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳಿದ್ರೆ, ಎಸ್, ಸತ್ಯ ಈಸ್ ವೋಕಲ್, ಡೇರಿಂಗ್, ಮತ್ತು ತನ್ನ ಸಬ್ಜೆಕ್ಟ್ ಬಗ್ಗೆ ಮಾತಾಡೋಷ್ಟರ ಮಟ್ಟಿಗೆ ಒಂದು ಕ್ರಿಯೇಟಿವಿಟಿ ಇದೆ. ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಗುರುಗಳ ಹತ್ರ ಕಲ್ತ್ಕೊಳ್ಳೋದು ಬೇರೆ, ಕಲ್ತಾದಮೇಲೆ ನಮ್ಮದನ್ನು ಮಾಡಿಕೊಂಡು ಅದನ್ನು ಒಂದು ಕ್ರಿಯೇಟಿವ್ ಆಗಿ ಸೃಜನಶೀಲತೆಯಿಂದ ತಗೊಂಡು ಮುಂದಕ್ಕೆ ಹೋಗಿ ಮತ್ತೆ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಪಾಠ ಹೇಳ್ಕೊಡೋದು ಮತ್ತೊಂದಾಗುತ್ತೆ. ಈ ಮೂರು ಕೂಡ ಇರೋದ್ರಿಂದ ಸತ್ಯನಾರಾಯಣ ರಾಜು ಇವತ್ತು ನಮ್ಮ ಜೊತೆ ಇರೋದು. ಇದನ್ನು ಫಸ್ಟು ಶುರು ಮಾಡಿಕೊಂಡಿದ್ದು ನೀವು ಸುಭದ್ರಾ ಪ್ರಭು ಅಲ್ವಾ? ಆಮೇಲೆ ನರ್ಮದಾ ಆಂಟಿ. ನರ್ಮದಾ ಹತ್ರ ಇವರು ಸೀನಿಯರ್ ಸ್ಟೂಡೆಂಟ್ ಆಗಿದ್ದಾಗ ನನಗೆ ಪರಿಚಯ ಆಗಿದ್ದು. ಭಾನುಮತಿ ಅಕ್ಕ ಅಂತಲೇ ಶಿ ಈಸ್ ಪಾಪ್ಯುಲರ್, ನರ್ಮದಾ ಆಂಟಿ ಅಂತಲೇ ಎಲ್ಲರಿಗೂ ಅವರು ಪಾಪ್ಯುಲರ್ ಆಗಿರೋದು. ಅದಾದಮೇಲೆ ನೀವು ಒಂದು ಸ್ವಲ್ಪ ಕಥಕ್ಕೂ ಕಲ್ತಿರೋದು ಉಂಟಲ್ಲ ಸತ್ಯ? ಮಾಯಾರಾವು ಮತ್ತು ಚಿತ್ರವೇಣು. 10 ವರ್ಷ ನಾಟ್ಯ ಬರ್ದಿದ್ದೆ ನಾನು. ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದೆ, ಕತೆ ಕಲಿತಾ ಇದ್ದೆ. ಹಾಂ, ಹೌದು. ಹಾಂ, ಸೊ ನೆನೆತಾನೆ ಫೋಟೋಸ್ ಅಂತ ನೋಡ್ಬೇಕಾದ್ರೆ ಐ ಗಾಟ್ ಅ ಫೋಟೋ ವಿತ್ ಮಾಯದಿದಿ ಅಂಡ್ ಚಿತ್ರದಿದಿ. ನನಗೆ ಅನ್ಸಾಯ್ತು 10 ವರ್ಷ ಕಥಕ್ ಕಲಿತಲ್ಲ, ಎಷ್ಟು ಚೆನ್ನಾಗಿತ್ತು ಅಂತಿದಾಗ ಅಂತ. ನೀವುಗಳು ನಿಮ್ಮ ಗುರುಗಳನ್ನು ಆಂಟಿ ಅಂತೀರಾ, ದೀದಿ ಅಂತೀರಾ, ಅಕ್ಕ ಅಂತೀರಾ. ಇದೊಂಥರ ಒಳ್ಳೆ ಟ್ರೆಡಿಷನ್ ಇದು. ಅದು ಹಾಗೆ ರೂಢಿ ಆಗ್ಬಿಟ್ಟಿತ್ತು ಮುಂಚೆ ಇದ್ದ. ನರ್ಮದಾ ಆಂಟಿ ಅಂತಾನೆ ಕಲಿತಾ ಇದ್ದು. ಭಾನು ಅಕ್ಕ ಅಥವಾ ಭಾನು ಅಕ್ಕ ಅಂತ ಕೆಲವು ಸರಿ ಭಾನು ಮೇಡಮ್ ಅಂತ ಕೆಲವು ಅಂದವು, ನಾವು ಭಾನು ಅಕ್ಕ ಅಂತಾನೆ ಕರಿತಾ ಇದ್ವಿ. ಸೊ ಮಾಯ ದೀದಿ ಅಂತ ಹೋದಾಗ ನನಗೂ ಅದು ಫಸ್ಟ್ ಮಾಯ ದೀದಿ ಇಲ್ಲಿ ಮಾಯ ರಾವ್ ಅವ್ರ ನಮಗೆ ಎಲ್ಲರೂ ದೀದಿ ಅಂತ ಇದ್ರು. ನಾನು ನಮಸ್ತೆ ಆಂಟಿ ಅಂದ್ಬಿಟ್ಟೆ ಫಸ್ಟು. ಆಂಟಿಗೆ ಅಂದ್ರೆ ಅವರು ಪಕ್ಕದಲ್ಲಿ ಇದ್ದರು, ಆಂಟಿ ಎಂಬಾದು ದೀದಿ ಇರಬೇಕು ಅಂತ. ಸೊ ಎಲ್ಲ ಕಲ್ಸ್ಕೊಂಡ್ವಿ, ನೋಡಿ ಕಲ್ಸ್ಕೊಂಡು. ಆಮೇಲೆ ನಮಗೆ ಈ ಕಾಲು ಬಿದ್ದು ನಮಸ್ಕಾರ ಮಾಡೋದು ಗೊತ್ತಿರಲಿಲ್ಲ. ಸಿಪ್ಲೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರ ಕಾಲು ನಮಸ್ಕಾರ ಮಾಡಿ ಇದೆಲ್ಲ ಕಲ್ತಿದ್ವಿ ನೋಡಿ. ಅಂತ ಒಳ್ಳೊಳ್ಳೆ ಅಭ್ಯಾಸಗಳಿವು. ಸ್ಕೂಲಲ್ಲೆಲ್ಲ ಕಲಿಯಲ್ವ ಇದೆಲ್ಲ? ಹೌದು. ಮೇ ಬಿ ಮನೇಲೂ ನಮ್ಗೆ ಆ ಕಾಲಿಗೆ ನಮಸ್ಕಾರ ಮಾಡುವಂಥ ಪದ್ಧತಿ ಎಲ್ಲ ನಮ್ಮಲ್ಲಿಲ್ಲ. ಗೊತ್ತಿರಲಿಲ್ಲ. ಮೇ ಬಿ ಹಬ್ಬಗಳ ಟೈಮಲ್ಲಿ ಇಲ್ಲ, ಅದು ಈ ಮದುವೆ ಬರಗಳು ನೋಡ್ತಾ ಇದೆ. ಮದುವೆ ಪತ್ರಕಾರ ಮಾಡ್ತಾ ಇದ್ರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ದೊಡ್ಡವ್ರು ಬಂದರೆ ನಮಸ್ಕಾರ ಮಾಡೋದು, ಗುರುಗಳು ನಮಸ್ಕಾರ ಮಾಡೋದು ಗೊತ್ತಿಲ್ಲ. ಅಲ್ಲಿ ನೋಡಿ ಕಲ್ತಿದ್ದು. ಸೊ ಮಾಯಾದಿನಿ ಕ್ಲಾಸ್ಗೆ ಹೋದಾಗ ಅದು ದಟ್ ವಾಸ್ ವಾರಕ್ಕೆ ಶುರು ಆಯಿತು ನಮಸ್ಕಾರ ಮಾಡಿದ್ರೆ. ಅವ್ರ ದೀದಿ ಅನ್ಸ್ತಾ ಇದ್ದು ಹಂಗೆ ಶುರು. ನರ್ಮದಾ ಆಂಟಿ ಕ್ಲಾಸ್ಗೆ ಹೋದ ಎಲ್ಲರೂ ಆಂಟಿ ಅಂತ ಕರೀತಾ ಇದ್ರು. ಆಂಟಿ ನಾನು ಫಸ್ಟ್ ಗುರುಗಳಿಗೆ ಮೇಡಮ್ ಅಂತ ಇದೆ, ನಾನು ಸುಭದ್ರಾ ಮೇಡಮ್. ಸೊ ಈ ಥರ ಹಲವಾರು ತುಂಬ ಕಡೆ ಬೇರೆ ಬೇರೆ ಮೇಡಮ್ ಅಂತಾರೆ, ಇಲ್ಲ ಹೆಸರಿಟ್ಟು ಕಿಟ್ಟು ಸರ್ ಅಂತೀವಿ. ಕೃಷ್ಣಮೂರ್ತಿ ಕೃಷ್ಣಮೂರ್ತಿ ಸರ್ ಅವರ ಕಿಟ್ಟು ಸರ್ ಅಂತ ಕರೀತಾರೆ. ಸೊ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಕರೆಯೋದುಂಟು ಗುರುಗಳನ್ನ. ನನಗೊಂಥರ ಕಲ್ಚರಲ್ ಶಾಕು. ಕಲ್ಚರಲ್ ರಿಪೋರ್ಟರ್ ಆಗಿ ಅದನ್ನು ನೋಡು, ಓದು, ಇಂಟ್ರಾಕ್ಟ್ ಮಾಡು ಬೇರೆ ವಿಷಯ. ಆದರೆ ಡಾಕ್ಟರ್ ಶ್ರೀಧರ್ ನಿಮ್ಗೆಲ್ಲರಿಗೂ ಆತನ ಜೊತೆಗೆ ನಿಮ್ಮನ್ನೆಲ್ಲ ಪರ್ಸ್ನಲ್ ಲೆವೆಲಲ್ಲಿ ನೋಡಿದಾಗ ಅಯ್ಯೋ ಈ ಥರನೂ ಹೀಗೂ ಉಂಟೆ ಅನ್ನಿಸ್ತಾ ಇತ್ತು. ಆಮೇಲೆ ಸ್ಲೋಲಿ ಬರ್ತಾ ಇದು ನಿಜವಾಗ್ಲೂ ಒಳ್ಳೆ ಪ್ರಾಕ್ಟೀಸ್, ಇದು ಬೆಸ್ಟ್ ಪ್ರಾಕ್ಟೀಸಸ್ ಅನ್ನೋ ಹಾಗೆ. ತುಂಬ ಒಳ್ಳೆ ಒಡನಾಟ ಐತೆ, ಎಲ್ಲ ತುಂಬ ಚೆನ್ನಾಗಿ. ಹೌದು, ಎಲ್ಲ ಒಳ್ಳೆ ಫ್ರೆಂಡ್ಸು. ಇವತ್ತು ಒಳ್ಳೆ ಫ್ರೆಂಡ್ಸ್ ಆಗೇ ಇದ್ದೀವಿ ಎಲ್ಲ. ತುಂಬ ಮಜಾ ಮಾಡ್ಕೊಂಡು ಬರ್ತಾ ಇದ್ವಿ ಅಷ್ಟೇ. ಹೋಗೋದು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು, ಕಲಿಯೋದು, ಚೆನ್ನಾಗಿ ಮಾತಾಡೋದು, ಇಲ್ಲ ಹೋಗಿ ಇಡ್ಲಿಗೆ ತಿನ್ಬಿಟ್ಟು ಬ್ರಾಹ್ಮಣರ ಇಡ್ಲಿ ಹೋಟ್ಲಲ್ಲಿ ಒಂಥರ ನಾವು ಎಲ್ಲರೂ ಏನು ಒಂಥರ ಎಲ್ಲರೂ ನನಗೆ ಜನ್ರಲ್ಲಾಗಿ ಹೇಳೋದು. ನನ್ನ ಪರ್ಸ್ನಲಿ ನಾನು ಇದನ್ನು ಪ್ರೊಫೆಷ್ನಲಾಗಿ ತೊಗೊಳ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಡ್ಯಾನ್ಸ್ನ. ನರ್ಮದಾ ಆಂಟಿ ಹೋದಾಗ ಅಲ್ಲಿ ಹೋದಾಗ ಇಟ್ ವಾಸ್ ಅ ಬಿಗ್ ಐ ಓಪನಿಂಗ್ ಫಾರ್ ಮಿ. ಆ್ಯಂಡ್ ಸೊ ಹೋಗ್ತಾ ಆಮೇಲೆ ಇದನ್ನೇ ಮಾಡಬೇಕು ಅಂತ ಆಸಕ್ತಿ ಉಂಟು. ಬಟ್ ಆ್ಯಕ್ಚುಲಿ ನೀವು ಆ ಥರ ಕಲಿಯೋಕ್ಕೆ ಶುರು ಮಾಡಿದಾಗ ಮೇಲ್ ಡ್ಯಾನ್ಸರ್ಸ್ ತುಂಬ ಕಡಿಮೆನೇ ಇದ್ರಲ್ವಾ? ಹೌದು. ನಾನು ಕಲಿಯೋಕ್ಕೆ ಶುರು ಮಾಡಿದ್ದೆ ತುಂಬ ಲೇಟು. ನಾನು 17 ವರ್ಷ ನನಗೆ ಶುರು ಮಾಡಿದಾಗ.
ಮೊರಾರ್ಲೆಸ್ ಇವನ್ ಡಾಕ್ಟರ್ ಶ್ರೀಧರ್ ಹೌದು, ಅವರು ಲೇಟೆ, ಅವರು ಅಲ್ವಾ, ಆತನೂ ಲೇಟ್ ಮೆಡಿಸನ್ ಮುಗಿಸಿದ್ಮೇಲೆ ಅಥವಾ ಓಕೆ. ಒಂದು ಜಾಯಿಂಡರ್ ಇಲ್ಲಿ ಕೊಡೋಕೆ ಇಷ್ಟಪಡ್ತೀನಿ. ಇವರ ಜನ್ರೇಷನ್ನು ಅಂದರೆ ಸುಮಾರು ಒಂದು 15+ ವರ್ಷಗಳ ಹಿಂದೆ ಡಾಕ್ಟರ್ ಶ್ರೀಧರ್ ಅಂತ ಮೆಡಿಕಲ್ ಡಾಕ್ಟರು, ಕಮ್ಯುನಿಟಿ ಮೆಡಿಸನ್ನು ಬೆಂಗಳೂರು ಕರ್ನಾಟಕದಲ್ಲಿ ಇರಬೇಕಾದ್ರೆ ಕಮ್ಯುನಿಟಿ ಮೆಡಿಸನ್ ಜೊತೆಗೆ ಕೆಲಸ ಮಾಡ್ತಾ ಇದ್ದಿದ್ದು. ಅದ್ರ ಜೊತೆಗೆ ಅವರು ಭರತನಾಟ್ಯನ ಸೀರಿಯಸ್ ಆಗಿ ತಗೊಂಡಿದ್ರು. ಹೇಮಮಾಲಿನಿ ಜೊತೆಗೂ ಕೂಡ ಆಕೆ ಪರ್ಸನಾಲಿಟಿಗೆ ಮ್ಯಾಚ್ ಆಗುತ್ತೆ ಅಂತ. ಆಮೇಲೆ ಸತ್ಯನಾರಾಯಣ ರಾಜು ಮತ್ತು ಇನ್ನೊಬ್ರು ಪ್ರವೀಣ್. ಹೌದು, ನಾವೆಲ್ಲ ನರ್ಮದಾ ಆಂಟಿ ಕ್ಲಾಸಲ್ಲಿ ಅವರಿಬ್ರು ಸೀನಿಯರ್ಸ್ ನನಗಿನ್ನ. ಹೌದು, ಅದೇ ತುಂಬಾ ಮುಂಚೆ ಸೇರ್ಕೊಂಡೆ. ಪ್ರವೀಣ್ ಅಂತೂ ಚಿಕ್ಕವರಿಂದ ಸೇರ್ಕೊಂಡಿದ್ದ ಅಲ್ಲಿ. ನಾನು ಇಲ್ಲಿ ಸುಭದ್ರಾ ಪ್ರಭು ಆದ್ಮೇಲೆ ಅವ್ರ ಹತ್ರ ಹೋದೆ. ನೆಕ್ಸ್ಟ್ ಇನ್ ಬಿಟ್ವೀನ್ ಒಂದ್ಸರಿ ಎಲ್ಲೂ ಹೋಗಕ್ಕೆ ಗೊತ್ತಿಲ್ದಿರ ನಮಗೆ ಗೊತ್ತಿರೋರೊಬ್ರು ಡಾಕ್ಟ್ರು ರಾಧಾ ಅಂತ, ಅವರು ನನಗೆ MR ಕೃಷ್ಣಮೂರ್ತಿ ಅವರು ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಕಿಟ್ಟು ಸರ್ ಕ್ಲಾಸ್ಗೆ ಹೋಗಿದ್ದೆ. ಅವರು ಒಂದು ತಿಂಗಳಿಗೆ ಒಂದು ಕ್ಲಾಸ್ ಬರೋರು, NR ಕಾಲೋನಿ ಕಲಾಕ್ಷೇತಿ ಚೆನ್ನೈಯಿಂದ ಬಂದು ಒಂದು ದಿವಸ ಕ್ಲಾಸ್ ಮಾಡೋರು ನಮಗೆ. ಸೊ ಆ ಒಂದು ಕ್ಲಾಸಲ್ಲಿ ಏನು ಕಲಿಯೋದು ಗೊತ್ತಾಗ್ತಾನೆ ಇಲ್ಲ. ಶಿ ವಾಸ್ ವೆರಿ ಸ್ಟ್ರಿಕ್ಟ್ ಟೀಚರ್ ಥರ ಇದ್ರು. ಒಂಥರ ನೋಡಿದ ತಕ್ಷಣ ಭಯ ಆಯ್ತು. ನಾನು ಹೇಳಿದೆ, ನೋ ವೇ ಐ ಕಾಂಟ್ ಲರ್ನ್ ಫ್ರಮ್ ದಿಸ್ ಲೇಡಿ ಅಂತ. ಆಮೇಲೆ ಇವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಇದ್ಕೊಂಡು ಲೈಕ್ ಸುಭಾಷಿನಿ, ನಿರುಪಮ ಎಲ್ಲ ಬಾರೋ ನರ್ಮ ಆಂಟಿ ಕ್ಲಾಸಿಗೆ ಬಂದು ಸೇರ್ಕೊಂಡ್ಬಿಡು ಅಂತ ಎಲ್ಲರೂ. ಸೊ ಹೋದರೆ ಶಿ ವಾಸ್ ಸೋ ಜೋವೆಲ್ ಆ್ಯಂಡ್ ವೆರಿ ಏನೋ ಒಂಥರ ವೆರಿ ಮದರ್ಲಿ ಆ್ಯಂಡ್ ಎಷ್ಟು ಮಜಾ ಅಂದರೆ ಅವ್ರ ಕ್ಲಾಸಲ್ಲಿ ಡ್ಯಾನ್ಸ್ ಕ್ಲಾಸ್ಗಿಂತ ತುಂಬ ತಮಾಷೆನೇ ಜಾಸ್ತಿ. ಹ್ಯೂಮರ್ ಪಾಟ್ ಅವರು, ಪ್ರತಿಯೊಂದಕ್ಕೂ ಒಂದೇನೋ ಒಂದು ಹೇಳ್ಬಿಟ್ಟು ನಗ್ಸೋರು ಎಲ್ಲರಿಗೂ. ಅದು ತುಂಬ ಇಷ್ಟ ಆಗೋಯ್ತು ನನಗೆ. ನಾನಂತೂ ಬಯಸ್ಕೊಂಡಿಲ್ಲ ಅವತ್ತು ನರ್ಮದಾ ಆಂಟಿ ಹತ್ರ ಆಗಲಿ ಯಾರ ಹತ್ರನೂ. ಮಾಯಾದಿ ಹತ್ರ ಬಯಸ್ಕೊಂಡಿದ್ದೀನಿ, ನಾಟ್ ಫಾರ್ ಡ್ಯಾನ್ಸ್, ಮಾತು ರಿಹರ್ಸಲ್ ಟೈಮಲ್ಲಿ ಮಾತಾಡ್ತಾ ಇದ್ದೀನಿ ಬೈಯೋರು. ನಟುವಂಗಾಗಿ ನಾವು ನರ್ಮದಾ ಆಂಟಿ ನಟುವಂಗ ಅಮೇಝಿಂಗ್. ಅವ್ರ ವಾಯ್ಸೇ ಒಂದು ಮೋರ್ ದೆನ್ ತಾಳ ಸೌಂಡ್ಗಿನ ಅವ್ರ ವಾಯ್ಸ್ ತುಂಬ ಚೆನ್ನಾಗಿ ಬರ್ತಾ ಇತ್ತು. ತುಂಬ ಜನ ಅವ್ರು ನಟುವಂಗ ಕೇಳೋಕ್ಕೆ ಬರೋರು ಡ್ಯಾನ್ಸ್ ಪ್ರೋಗ್ರಾಮ್ಗಳಿಗೆ. ಆಮೇಲೆ ನಿಮ್ಮದು ಕಾಂಬಿನೇಷನ್ನು ಚೆನ್ನಾಗಿತ್ತು. ನಿಮ್ಮ ಜೊತೆಗೆ ನಟುವಂಗ ಇವ್ರದ್ದು ಹಾಡು ಬಂದು ಶ್ರೀವತ್ಸ, ಆಮೇಲೆ ಜಾನ್ವಿ ಜಯಪ್ರಕಾಶ್ ಆವಾಗ. ಸೊ ಇಟ್ ವಾಸ್ ವೆರಿ ಗುಡ್. ಅಂದರೆ ನಮ್ಮ ಬೆಂಗಳೂರಲ್ಲಿ ಒಳ್ಳೆ ಮ್ಯೂಸಿಷಿಯನ್ಸ್ ಇದ್ದಾರೆ ಡ್ಯಾನ್ಸ್ಗೆ ಸ್ಪೆಷಲಿ. ಹೌದು, ಹಾಡುಗಾರಿಕೆ ಆಗಲಿ, ಮೃದಂಗ ಆಗಲಿ, ಫ್ಲೂಟ್ ಆಗಲಿ, ವೈಲಿನ್ ಆಗಲಿ. ಆಮೇಲೆ ಇನ್ನೂ ಒಬ್ರು ಇದ್ರಲ್ಲ, RK ಫುಡ್ಸ್ ಮನೆಯವರು, ದ್ವಾರಕಿ ಕೃಷ್ಣ ಸ್ವಾಮಿ ಫ್ಲೂಟ್ ಕೊಡಿಸ್ತಾ ಇದ್ರು. ಅವ್ರು ಕಂಪೋಸ್ ಮಾಡ್ತಾ ಇದ್ರು, ತುಂಬಾ ಮಾಡಿದ್ದಾರೆ ಅವರು. ಸೊ ಜಾಲಿ ಅಂದರೆ ಸಖತ್ ಎಂಜಾಯ್ ಮಾಡ್ತಾ ಇದ್ವಿ ಡ್ಯಾನ್ಸ್ ಕ್ಲಾಸ್ಗೆ. ಯಾರು ಪ್ರೋಗ್ರಾಮ್ ಮಾಡಿದ್ರು ಅವ್ರ ಪ್ರೋಗ್ರಾಮ್ ಹೋಗಿ ನೋಡ್ಕೊಂಡು ಬರ್ತಾ ಇದ್ವಿ. ಆಮೇಲೆ ನಮ್ಮಲ್ಲಿ ತಮಾಷೆ ಎಲ್ಲ ಮಿಸ್ಟೇಕ್ ಮಾಡಿಬಿಟ್ರೆ ಇಲ್ಲಿ ರೂಟ್ ಹೊಡೆದೆ ಇವತ್ತು ಅಂತೆಲ್ಲ ತಮಾಷೆ ಮಾಡಿ ನಗ್ತಾ ಇದ್ವಿ. ಆ ಕಾಂಪಿಟೇಷನ್ ನಮ್ಗೆ ಇಲ್ಲವೇ ಇರಲಿಲ್ಲ. ವಿ ಜಸ್ಟ್ ಎಂಜಾಯ್ಡ್ ಎವ್ರಿ ಬಿಟ್ ಆಫ್ ಅವರ್ ಡ್ಯಾನ್ಸ್ ಕ್ಲಾಸ್ ಪ್ರಾಕ್ಟೀಸ್ ಆ್ಯಂಡ್ ಪರ್ಫಾರ್ಮೆನ್ಸಸ್. ಇವಾಗಿದೆ ಬೇಕಾಷ್ಟು ಕಾಂಪಿಟೇಷನ್ಸ್ ಇದೆ. ಮೇ ಬಿ ಬಿಕಾಸ್ ಆಫ್ ದ ಸೋಷಿಯಲ್ ಮೀಡಿಯಾ ಅನಿಸುತ್ತೆ. ಸೋ ಮೆನಿ ಮೇಲ್ ಡ್ಯಾನ್ಸರ್ಸ್ ಇನ್ ಬ್ಯಾಂಗ್ಳೂರ್. ಮತ್ತೆ ಇವಾಗ ಸ್ಟಿಗ್ಮಾ ಇಲ್ಲ, ಇನ್ಹಿಬಿಷನ್ ಇಲ್ಲ. ಹೆಂಗಸರಿಗೆ ಅದು ಗಂಡಸರಿಗೆ ಏನೂ ಇಲ್ಲ. ನಾವು ಮಾಡ್ಬೇಕಾದ್ರೆ ನಮ್ಗೆ ರೇಗಿಸ್ತಾ ಇದ್ರು, ಹೆಂಗಸರು ಮಾಡೋ ವಿದ್ಯೆನೆಲ್ಲ ನೀವು ಕಲ್ತ್ಕೊಂಡು ಮಾಡ್ತಿದ್ದೀರ ಅಂತ ನಮಗೆ ಬೇಕಾಷ್ಟು ಹಾಡ್ಕೊಳ್ಳೋರು. ಬಟ್ ಹೂ ಕೇರ್ಸ್, ನಾವು ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ ಅಷ್ಟೇ. ವಿ ಜಸ್ಟ್ ಎಂಜಾಯ್ಡ್ ಅಷ್ಟೇ. ಅಂದ್ರೆ ನಿಮ್ಮ ಪೀರಿಯಡ್ ಕೂಡ ಒಂಥರ ಟ್ರಾನ್ಸಿಷನ್ ಅಲ್ವಾ? ಹೌದೌದು, ತುಂಬಾ. ಅದು ದೇವದಾಸಿ ಪದ್ಧತಿ ಮುಗ್ದಿತ್ತು, ಹೊಸದು ಒಂದು ಹೊರೈಸನ್ ತರ ಬಂದಿತ್ತು. ತುಂಬಾ ಕಷ್ಟ ಅವಾಗ ಮೇಲ್ ಡ್ಯಾನ್ಸರ್ಗೆ. ಅಷ್ಟು ಕಷ್ಟ ಅಂತಿಲ್ಲ, ತಗೊಳ್ಳೋಕ್ಕೆ ಬೇರೆಯವ್ರಿಗೆ ಒಂಥರ ಅಕ್ಸೆಪ್ಟ್ ಮಾಡೋದು ತುಂಬ ಇದು ಟೈಮ್ ತಗೊಳ್ತಾ ಇದ್ರು ಅಷ್ಟೇ. ಅದು ಮನೆಯಿಂದನೇ ಶುರು ಆಗುತ್ತಲ್ವಾ? ನಮ್ಮಪ್ಪ ಟೆರರು ಆ್ಯಕ್ಚುಲಿ. ನಮ್ಮಪ್ಪನಿಗೆ ಇಷ್ಟನೇ ಇಲ್ಲ ಡ್ಯಾನ್ಸ್ ಅಂದರೆ. ಡ್ಯಾನ್ಸ್ ಎಲ್ಲ ಮಾಡೋ ಕೆಲ್ಸಕ್ಕೆ ಹೋಗ್ಬೇಕು ಅಂತ. ಬಟ್ ಹಿ ಸ್ಟಾರ್ಟ್ ಲೈಕಿಂಗ್ ಲೇಟರ್. ಅದೇ ನಿಮ್ಮದು ಒಂದು ಪಬ್ಲಿಕ್ ಫಿಗರ್ ಆಗಿ ಒಂದು ಸ್ಟೇಜ್ಗೆ ಒಂದು ಸತಿ ಯಾವುದೋ ಪ್ರೋಗ್ರಾಮಲ್ಲಿ ಮಾಡಿದಾಗ ನಮ್ಮ ಸೂರ್ಯಪ್ರಸಾದ್ ಸರ್, ಅದೇ ಆರ್ಟ್ ಕ್ರಿಟಿಕ್, ಅವರು ಒಂದು ಕಾಲಮಲ್ಲಿ ಬರ್ದಿದ್ರು. ಮಾಯರಾವ್ ಇನ್ಸ್ಟಿಟ್ಯೂಟಿಂದ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದರಲ್ಲಿ ನಾಟ್ಯ ಇನ್ಸ್ಟಿಟ್ಯೂಟ್ ಪರ್ಫಾರ್ಮ್ ಮಾಡಿದಂಥ ಒಂದು ಇದೊಂದು ಬರೀ ರೈಟಪ್ ಕೊಟ್ಟಿದ್ರು ಅಷ್ಟೇ. ಅದರಲ್ಲಿ ಎಲ್ಲ ಹೆಸರು ನಮ್ಮದು ಕೊನೆಯಲ್ಲಿ ಹೆಸರು ಇತ್ತು, ಸತ್ಯನಾರಾಯಣ ರಾಜು. ಪ್ರಜಾವಾಣಿ ನಮ್ಮ ಅಪ್ಪನ ತೋರಿಸಿ ನನ್ನ ಹೆಸರಿದೆ ನೋಡು ಅಂತ. ನಿನ್ನ ಹೆಸರು ಬಂದುಬಿಡುತ್ತಾ ಪೇಪರಲ್ಲಿ ಅಂತ ಅದನ್ನು ಇಟ್ಕೊಳ್ಳೋ ಕಂಕಳ್ಗಳು ಇಟ್ಕೊಳ್ಳೋರು. ಅಲ್ಲಿ ರೋಡಲ್ಲಿ ಬರೋರು ತೋರಿಸಿ ಬನ್ನಿ ನಮ್ಮ ಮಗನ ಫೋಟೋ ಇದು ಬಂದಿದೆ, ಹೆಸರು ಬಂದಿದೆ ಅಂತ. ಅವ್ರು ಅವಾಗ ಏನೋ ಒಂದು ಆಸಕ್ತಿ ಶುರು ಆಯ್ತು, ಏನೋ ಇದೆ ಇದರಲ್ಲಿ ಅಂತ. ದೆನ್ ಫೋಟೋ ಎಲ್ಲ ಬರೋಕ್ಕೆ ಶುರು ಆಯ್ತಲ್ಲ ಪ್ರೋಗ್ರಾಮ್ಸ್ ಮಾಡಿ. ಆವಾಗ ಇನ್ನೂ ಖುಷಿ ಆಗೋದು. ಫೋಟೋ ಎಲ್ಲ ಬಂದ್ಬಿಟ್ಟು ನನ್ನ ಮಗನ ಫೋಟೋ ಬಂದಿದೆ ಆ ಪೇಪರ್ ಮರ್ಚಿ ಬರೋರಿಗೆಲ್ಲ ತೋರಿಸೋದು ಎಲ್ಲರಿಗೂ. ಸೊ ಅಂದ್ರೂ ಒಂದ್ಸತಿ ಬೈಯೋರು, ಸಾಕು ಡ್ಯಾನ್ಸು ಕೆಲ್ಸಕ್ಕೆ ಸೇರ್ಕೋ ಅದು ಮಾಡಿ. ಒಂಥರ ಮಜಾ ಲೈಫ್ ರೀ. ಬೆಳೆದಿದ್ದೆ ಒಂಥರ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಅಂದರೆ ನಾನು ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ, ಯಾರೋ 10th ಫೇಲ್ ಆಗಿಬಿಟ್ಟು ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇರಲ್ಲ. ನಮ್ಮಪ್ಪ ಆಗಿನ ಕಾಲದಲ್ಲೇ ನಾನು 10th ಏನೋ ಆಯಿತು ರಿಸಲ್ಟ್ ಹೋದ್ರು,
ಅಣ್ಣ ಕನ್ನಡದಲ್ಲಿ ಹೊಟ್ಟೋಗಿದೆ ಅಂದೆ ನಾನು. ಸರಿ ಬಾರೋ ಅಂತ ಕಮರ್ಷಿಯಲ್ ಸ್ಟೀಲ್ ಕರ್ಕೊಂಡೋಗಿ ಭಗತ್ ರಾಮಲ್ಲಿ ಜಾಮೂನ್ ತಿನ್ನಿಸ್ಕೊಂಡು ಆ ಫೇವ್ರೇಟ್ ಶಾಪಲ್ಲಿ ಒಂದು ಶರ್ಟ್ ಕೊಡ್ಸ್ಕೊಂಡು ಬಂದರು. ಸೊ ಆವಾಗಲೇ ಸೊ ಇವಾಗ ನಾವು ಆವಾಗಲೇ ಮಾಡಿಬಿಟ್ಟಿದ್ದೀವಿ. ಇವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ ಅಲ್ವಾ, ಅದಕ್ಕೆ. ಹೌದು, ನಿಮ್ಮದು ಅರಂಗೇಟ್ರಮ್ ಆಗಿದೆಯಾ? ಸಾಮಾನ್ಯವಾಗಿ ಇದು ಫೀಮೇಲ್ ಆರ್ಟಿಸ್ಟ್ ಅರಂಗೇಟ್ರಮ್ ಅಂತ ನಾನು ಅರಂಗೇಟ್ರಮ್ ಹೆಸರು ಕ್ಯಾಪ್ಷನ್ ಕೊಟ್ಟಿಲ್ಲ. ನರ್ಮದಾ ಆಂಟಿ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಆಂಟಿ ಒಂದು ಪ್ರೋಗ್ರಾಮ್ ಮಾಡ್ತೀನಿ ಅಂತ ಹೇಳಿದಕ್ಕೆ ನಾಟ್ಯ ಸಂಧ್ಯಾ ಅಂತ ನಮ್ಮ ಫ್ರೆಂಡ್ ರಾಘವೇಂದ್ರ ಆ್ಯಂಡ್ ಶಕುಂತಲಾ ಇದ್ದಾಳೆ ಪ್ರಭಾತಲ್ಲಿ, ಅವರು ನನ್ನ ಆತ್ಮೀಯ ಗೆಳೆಯ ತುಂಬ ವರ್ಷದಿಂದ. ಸೊ ರಾಘವೇಂದ್ರ ಅವರು ನಾಟ್ಯ ಸಂಧ್ಯಾ ಅಂತ ಹೆಸರು ಕೊಟ್ಟರು ನಮಗೆ. ಸೊ ಆ ನಾಟ್ಯ ಸಂಧ್ಯೆನೇ ಇವಾಗಲೂ ನನ್ನ ಸ್ಟೂಡೆಂಟ್ಸ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ಹೆಸರಲ್ಲಿ ಮಾಡಿದೆ. ಸೊ ಆವಾಗ ಸೋಲೋ ಮಾಡಿದೆ ಯವನಿಕಾನಲ್ಲಿ. ಸೊ ನರ್ಮದಾ ಆಂಟಿ ವಾಸ್ ವೆರಿ ಹ್ಯಾಪಿ. ಸೊ ನನಗೆ ಆ ಪ್ರಾಕ್ಟೀಸ್ ಸಮಯ ಎಲ್ಲ ಸಖತ್ತಾಗಿತ್ತು ನರ್ಮದಾ ಆಂಟಿ ಜೊತೆ. ಎವ್ರಿ ಡೇ ಮಾರ್ನಿಂಗ್ 3 hours, ಈವ್ನಿಂಗ್ 3 hours ಪ್ರಾಕ್ಟೀಸ್ ಕೊಡೋರು ನನಗೆ. ತುಂಬ ಸೊ ಕಂಪ್ಲೀಟ್ ಫ್ಯಾಮಿಲಿ ಸಪೋರ್ಟ್. ನೀವೇನು ಮನೆಗೆ ಏನು ಕೊಡ್ತಾ ಇರಲಿಲ್ಲ? ಏನಿಲ್ಲ, ತಂದೆ ಆಮೇಲೆ ಈ ಕೇಮ್ ಟು ನೋ ಇವನು ಏನು ಮಾಡಲ್ಲ, ಡ್ಯಾನ್ಸ್ ಇಟ್ಕೊಂಡ್ಬಿಟ್ಟಿದ್ದಾನೆ ಅಂತ. ಒಂದು ಸುಮಾರು ವರ್ಷ ಕೇಳ್ಕೊಂಡು ಬಂದರು, ಮದುವೆ ಮಾಡ್ಕೋ ಅಂತ. ಮಾಡ್ಕೊಳ್ತೀನಿ ನಾನು ಅಮೇರಿಕಾ ಯುರೋಪ್ ಎಲ್ಲ ಸುತ್ಕೊಂಡಿದ್ದೆ ಅಲ್ಲಿ ಇಲ್ಲಿ. ಅಂದ್ರೆ ಒಂದು ಸ್ಟೇಜಿಗೆ ರೀಚ್ ಆಗಿಬಿಟ್ಟಿದ್ರಿ. ಆಮೇಲೆ ಹೇಳಿದೆ ನಾನು ಮದುವೆ ಮಾಡ್ಕೊಳ್ಳೆ, ನನಗೆ ಮುಂಜಿ ಮಾಡಿಬಿಡಿ ನೀನು ದಯವಿಟ್ಟು ಅಂತ. ಸೊ ಮುಂಜಿ ಮಾಡಿ ಅವರು ಹಿ ವಾಸ್ ಹ್ಯಾಪಿ. ಲೇಟರ್ ಈ ಸೈಡ್ ಓಕೆ ಯು ಡೂ ವಾಟ್ ಯು ವಾಂಟ್. ಆಗಿನ ಕಾಲದಲ್ಲಿ ಇದರಲ್ಲಿ ಏನು ನಾವು ಇದರಲ್ಲಿ ಹಣ ಗಳಿಸ್ತೀವಿ ಅಂತ ಏನೂ ಗೊತ್ತಿಲ್ಲ ನಮ್ಗೆ. ಏನಂದರೆ ಪಾಠ ಕಲಿಬೇಕು, ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು, 4 ಜನ ನಮ್ಮನ್ನು ಬಂದು ಚೆನ್ನಾಗಿದೆ ಅಂತ ಹೇಳಬೇಕು, ಅಷ್ಟೇ ಖುಷಿ. ಮತ್ತೆ ಇದೇನಾದರೂ ಇತ್ತಾ ಸರಸ್ವತಿ ಆರಾಧನೆ ಎಕ್ಸೆಟ್ರಾ ಆ ಥರದ್ದು ಏನಾದರೂ ಇತ್ತಾ? ಅದೆಲ್ಲ ಏನೂ ಮಾಡಿಲ್ಲ, ಅವೆಲ್ಲ ಏನೂ ಇಲ್ಲ. ಬರೀ ನನಗೆ ಖುಷಿ, ನಾನು ಚೆನ್ನಾಗಿ ಕಲಿಬೇಕು, ದಟ್ಸ್ ಇಟ್. ನನಗೆ ಇದು ಹೇಳಿದಾಗ ಮುಂಚೆ ಪ್ರೊಫೆಷನಲ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಅಂದರೂ ಕೆಲಸಕ್ಕೆ ಹೋಗ್ತಾ ಇದ್ದೆ, 1-2 ಕಡೆ ಕೆಲಸಕ್ಕೆ ಹೋದೆ. ನಾನು ಟೈಪ್ ರೈಟಿಂಗ್ ಎಲ್ಲ ಕಲ್ತಿದ್ದೆ. ನಾನು ಹೋಗಿದ್ದ ಕಂಪ್ನಿ ಎಲ್ಲ ಮುಚ್ಕೊಂಡೋಯ್ತು. ವೆರಿ ಸ್ಯಾಡ್. ನಮ್ಮಪ್ಪ ಬೈಯೋರು, ನೀನು ಕಾಲೇ ಸರಿ ಇಲ್ಲ ಕಾಣಲ್ಲ ಅಂತ. ಅದು ಮುಚ್ಕೊಂಡೋಯ್ತು ಅಂದರೆ ನನಗೆ ಕೆಲಸಕ್ಕೆ ಕೊಟ್ಟವ್ರ ಮ್ಯಾನೇಜರ್ ಟ್ರಾನ್ಸ್ಫರ್ ಆದರೆ 2 ಕಡೆನೂ. ಅದು ನಮ್ಮಪ್ಪ ಬೈಯೋರು, ನೀನು ಕಾಲು ಸರಿ ಇಲ್ಲ ಬಿಡು, ಎಲ್ಲೋ ಅಂದರೆ ನೀನು ಕೆಲಸ ಕಾಲ್ಗುಣ ತಮಾಷೆ ಮಾಡೋರು. ಮೇ ಬಿ ಡೆಸ್ಟಿನಿ ವಾಸ್ ಮೈ ಡ್ಯಾನ್ಸ್ ಅನಿಸುತ್ತೆ ಅಲ್ವಾ. ಓಕೆ, ಬಟ್ ಏಕೆನ್ ಇನಿಷಿಯಲ್ ಡೇಸ್ಗೆ ಹೋಗೋದಾದ್ರೆ ನಿಮ್ಮದು ಈ ಡ್ಯಾನ್ಸ್ ಎಲ್ಲ ಕೂಡ ಕಾಸ್ಟ್ಯೂಮು, ಜ್ಯುವೆಲರಿ ವೆರಿ ಎಕ್ಸ್ಪೆನ್ಸಿವ್. ನೀವು ಹೆಂಗೆ ಮ್ಯಾನೇಜ್ ಮಾಡಿದ್ರಿ? ಸೀರೆ ನಿಮ್ಮ ಅಮ್ಮನ ಸೀರೆಯಿಂದ ಏನಾದರೂ? ನಮ್ಮ ಅಮ್ಮನ ಸೀರೆಯಲ್ಲಿ ಒಂದು ಹೊಲಿಸ್ಕೊಂಡಿದ್ದೆ ನಾನು ಇನಿಷಿಯಲ್ ಡೇಸಲ್ಲಿ. ಬಟ್ ಸ್ಯಾಡ್ ಥಿಂಗ್ ಏನು ಅಂದರೆ ನಮ್ಮ ಅಮ್ಮ ನಾನು ಡ್ಯಾನ್ಸ್ ನೋಡಿಲ್ಲ. ವೆರಿ ಫಸ್ಟ್ ಪ್ರೋಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸುಭದ್ರಾ ಪ್ರಭು ಅವ್ರ ಹತ್ರ ಆಗಸ್ಟಲ್ಲಿ ಗಣೇಶ ಪೆಂಡಾಲ್ ಡ್ಯಾನ್ಸ್ ಮಾಡಬೇಕಿತ್ತು. 4th ಬ್ಲಾಕ್ ಗಣೇಶ ಒಂದು ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಮಾಡೋಣ ಅಂತ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮೈ ಮದರ್ ಮೆಟ್ ಎನ್ ಆಕ್ಸಿಡೆಂಟ್ ಅಂಡ್ ಡೈ. ಸೊ ಶಿ ನೆವರ್ ಸಾ ಮೈ ಡ್ಯಾನ್ಸ್. ಸೊ ಅಗೇನ್ ಆಫ್ಟರ್ 1 year ಅನಿಸುತ್ತೆ, 1 year ಬಿಟ್ಬಿಟ್ಟಿದ್ದೆ. ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಐ ಡ್ಯಾನ್ಸ್ ಫಾರ್ ಗಣೇಶ ಫೆಸ್ಟಿವಲ್ಗೆ. ಅಲ್ಲೇ JP ನಗರ್ ಫಸ್ಟ್ ಫೇಸಲ್ಲಿ ಮಾರನಹಳ್ಳಿ ಅಂತಿದೆಯಲ್ಲ, ಅಲ್ಲಿ ನಮ್ಮ ಅಜ್ಜಿ ಮನೆ ಮುಂದೆನೇ ಅವರು ಅಲ್ಲಿರೋರೆಲ್ಲ ಪೆಂಡಾಲ್ ಹಾಕಿ ಗಣೇಶ ಇಟ್ಟಿದ್ರು, ಅಲ್ಲಿ ಡ್ಯಾನ್ಸ್ ಮಾಡಿದೆ. ಅವಾಗೆಲ್ಲ ಬಂದುಬಿಟ್ಟಿದ್ರು ನಮ್ಮ ದೊಡ್ಡಮ್ಮ, ಚಿಕ್ಕಮ್ಮ, ನಮ್ಮಪ್ಪ ಎಲ್ಲ. ನನಗೆ ನೋಡ್ಬಿಟ್ಟು ಅಳು ಅಂದರೆ ಡ್ಯಾನ್ಸ್ ಹೇಗೆ ಸ್ಟೇಜ್ ಮೇಲೆ ಹೋಗಲಿ ಅಂತ. ಸುಭದ್ರಾ ಪ್ರಭು ಬೇರೆ ಅವ್ರು ಹೋಗು ಮಾಡು ಅಂತ ನನಗೆ ಹೋಗೋಕ್ಕೆ ಆಗ್ತಾಯಿಲ್ಲ, ಕೈ ಕಾಲೇ ನಡುಗ್ತಾ ಇದೆ. ಬಟ್ ಸಮ್ ಐ ಸ್ಟಾರ್ಟೆಡ್ ಆ್ಯಂಡ್ ಸೊ ಗಣೇಶ ಓನ್ಲಿ ಸೇವ್ ಮೀ. ದಟ್ ವಾಸ್ ಎ ಎಮೋಷ್ನಲ್ ಡೇ. ದಟ್ ವಾಸ್ ಮೈ ವೆರಿ ಫಸ್ಟ್ ಪರ್ಫಾರ್ಮೆನ್ಸ್. ಫುಟ್ಪಾತ್ ಮೇಲೆ ಆ ಸ್ಟೇಜ್ ಹಾಕ್ಬಿಟ್ಟು ಲೈಟ್ಸು ಅದೆಲ್ಲ ನೋಡಿ ತುಂಬ ಭಯ ಆಯಿತು. ಬಟ್ ಸುಭದ್ರಾ ಅವ್ರು ತುಂಬ ಪ್ರೋತ್ಸಾಹ ಮಾಡಿ ನನಗೆ ಹುರಿದುಂಬಿಸಿದ್ರು ಮಾಡಬೇಕು ಅಂತೆಲ್ಲ. ವೆರಿ ಫಸ್ಟ್ ಗುರು ಮ್ಯಾಟರ್ಸ್ ಟು ಎವ್ರಿ ಒನ್. ಇನ್ಸ್ಪೈರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಶಿ ಗೇವ್ ಮಿ ವೆರಿ ಗುಡ್ ಸಪೋರ್ಟ್ ಅಂಡ್ ಹರ್ ವಾಟ್ ಶಿ ಗೇವ್ ಮಿ ಬೇಸಿಕ್ಸ್ ವರ್ ಪರ್ಫೆಕ್ಟ್. ಸೊ ಇಲ್ಲ ಎಲ್ಲ ಸೊಟ್ಟಾಗಿ ಕಲ್ತ್ಕೊಂಡ್ಬಂದ್ಬಿಟ್ಟು ಬೇರೆ ಗುರುಗಳು ರಿಪೇರಿ ಮಾಡೋದು ತುಂಬ ಕಷ್ಟ. ರಿಪೇರಿ ವರ್ಕ್ ಇಸ್ ಟೂ ಡಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅವಾಗ. ಸೊ ಇಟ್ ವಾಸ್ ಜರ್ನಿ ವಾಸ್ ಗುಡ್. ಆಮೇಲೆ ನಿಮ್ದು ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ? ಹೌದು, ಎಕ್ಸ್ಪೆನ್ಸಿವ್. ಆವಾಗಿನ ನಾವು ಮಾಡೋ ಟೈಮಲ್ಲಿ ಅಷ್ಟೆಲ್ಲ ನಾವು ಅದಕ್ಕೆ ಇದು ನಾವು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಏನು ತಗೊಳ್ತಾ ಇಲ್ಲ. ಮೇಲ್ ಡ್ಯಾನ್ಸರ್ಸ್ಗೆ ತುಂಬ ಕಮ್ಮಿ. ನಮಗೆ ಒಂದು ಪಂಚೆ ಇದ್ರೆ ಸಾಕು, ಬಿಳಿ ಪಂಚೆ ಇಲ್ಲ ಅವಾಗ ಕಲರ್ ಪಂಚೆಗಳನ್ನ ಹೀಗೆ ನಮಗೆ ಗೊತ್ತಿರಲಿಲ್ಲ. ಸೀರೆ ತಗೊಂಡು ನನಗೆ ಕಾಸ್ಟ್ಯೂಮ್ ಹೊಲ್ಸ್ಕೊಂಡಿದ್ದೆ. ಚಿಕ್ಕ ಸರ ಯಾವ್ದು ತಗೊಳ್ತಾ, ಈ ಚಿಕ್ಕ ರೇಟ್ಗೆಲ್ಲ ಬಿಟ್ಟು ಆಮೇಲೆ ಅಷ್ಟು ಎಕ್ಸ್ಪೆನ್ಸಿವ್ ಇರಲಿಲ್ಲ. ಆಮೇಲೆ ಆಗಿನ ಕಾಲದಲ್ಲಿ ಎಕ್ಸ್ಪೆನ್ಸಿವ್, ಬಟ್ somehow I had to fight for all these things, you know. If everything I had to ask my father, ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೆ. ಯಾವುದೋ ಟೈಮಲ್ಲಿ ಒಂದು ಸತಿ ತುಂಬ ಕಷ್ಟ ಆಗೋದು ನನಗೂ. ಯಾವಾಗ ದುಡ್ಡು ಕೇಳ್ತಿದ್ದೀನಲ್ಲ ನಮ್ಮ ಅಪ್ಪನ ಹತ್ರ, ನಾನು ಯಾವಾಗ ಅರ್ನ್ ಮಾಡಿ ನಂದೇ ಅಂತ ಆಗೋದು ಅಂತ.
ಬಟ್ ಏನೋ ಬಂಡ ಧೈರ್ಯ ಲೈಫು ನಡ್ಸ್ಕೊಂಬಂದೆ. ಬಟ್ ನೀವೆಲ್ಲ ಕಲಿಬೇಕಾದ್ರೆ ಬೋತ್ ಮೇಲ್ ಡ್ಯಾನ್ಸರ್ಸ್ ಆ್ಯಂಡ್ ಫೀಮೇಲ್ ಡ್ಯಾನ್ಸರ್ಸು ತುಂಬ ಜನ ಮಿಡ್ಲ್ ಕ್ಲಾಸ್ ಆ್ಯಂಡ್ ಜಸ್ಟ್ ಅವರೇಜ್ ಆಗಿ ಇನ್ಕಮ್ ಗ್ರೂಪ್ನವರೇ ಅಲ್ವಾ? ಆ ಥರ ಏನು ತುಂಬ ಅಫ್ಲುಯೆಂಟ್ ಆ್ಯಂಡ್ ರಿಚ್ ಕ್ಲಾಸ್ನವ್ರು ಇರಲಿಲ್ಲ. ಇದ್ರು ಸುಮಾರು ಅಲ್ಲ ಜನ ಇದ್ರು. ಅಂದರೆ ಇವತ್ತಿನ ಥರ ಇವಾಗಿನ ಥರ ಇಲ್ಲ. ಇವಾಗಿನ ಥರ ಎಲ್ಲ ಇವಾಗಲೂ ಇದ್ದಾರೆ, ಲೋವರ್ ಮಿಡ್ಲ್ ಕ್ಲಾಸ್ ಇದ್ದಾರೆ. ಅದಕ್ಕೆ ನಾನು ನಮ್ಮ ಕ್ಲಾಸಲ್ಲಿ ಒಂದು ಇದು ಮಾಡಿದ್ದೆ, ನಾನು ಯಾರಿಗೂ ಅರಂಗೇಟ್ರ ಮಾಡಿಸಲ್ಲ ಅಂತ ಹೇಳಿದ್ದೆ. ಓಕೆ, ಇಟ್ ಎಫೆಕ್ಟ್ಸ್ ಪಾಪ ಲೋವರ್ ಬಟ್ ಪೀಪಲ್ ಕಾಂಟ್ ಅಫೋರ್ಡ್. ಸುಮ್ಮನೆ ಎಲ್ಲೋ ಹೋಗಿ ಲೋನ್ ತಗೊಂಡು ಅದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಲೇಟರ್ ಅಂತ. ಸೊ ಐ ಸೆಡ್ ಯಾರಿಗೆ ಅಫೋರ್ಡ್ ಆಗುತ್ತೋ ಅವ್ರು ಮಾಡಿ. ಆದರೆ ಏನು ಕಂಪಲ್ಸರಿ ಇಲ್ಲ ಅರಂಗೇಟ್ರ ಮಾಡೋ. ಅರಂಗೇಟ್ರ ಇಸ್ ನಾಟ್ ಎ ಕಂಪಲ್ಸರಿ ಆ್ಯಕ್ಚುಲಿ. ಸೊ ಮಾಡಿ ಅದು ಮುಂಚೆ ಎಲ್ಲ ಅರಂಗೇಟ್ರ ಮಾಡಿದ್ರೆ ಅವ್ರು ಅದನ್ನೇ ಪ್ರೊಫೆಷನಲ್ ಆಗಿ ತಗೊಂಡು ಮುಂದೆ ಹೋಗೋರು ಸಾಕಷ್ಟು ಜನ. ಅಟ್ಲೀಸ್ಟ್ 80% ಪೀಪಲ್ ಇಸ್ ಟು ಟೇಕ್ ಪ್ರೊಫೆಷ್ನಲ್. ಇವಾಗ ಎಲ್ಲ ತೊಗೊಳ್ಳಲ್ಲ, ಬಿಕಾಸ್ ದೇ ಆರ್ ಇನ್ ಟು ಸೂಪರ್ ಸ್ಕಿಲ್ಸ್ ಅಲ್ವಾ. ಕಿಡ್ಸ್ ದೇ ಆರ್ ಸ್ಟಡಿಂಗ್, ದೇ ಆರ್ ಸೋ ಗುಡ್ ಇನ್ ಎವ್ರಿಥಿಂಗ್, ದೇ ಆರ್ ಡೂಯಿಂಗ್ ದೇರ್ ಓನ್ ಕ್ರಿಯೇಟಿವ್ ವರ್ಕ್. ದೇ ಕೀಪ್ ದಿಸ್ ಆ್ಯಸ್ ಎ ಹಾಬಿ. ವೆರಿ ಫ್ಯೂ ಗರ್ಲ್ಸ್ ವಿಲ್ ಟೇಕ್ ಸೀರಿಯಸ್ಲಿ ಆ್ಯಂಡ್ ಪರ್ಸ್ಯೂ ಡ್ಯಾನ್ಸ್. ಸೊ ಅದರಿಂದ ನಾನು ಕಂಪಲ್ಸರಿ ಮಾಡೋದಕ್ಕೆ ತುಂಬ ಖರ್ಚು ಮಾಡಿಬಿಟ್ಟು ಈ ಹುಡುಗಿ ಈ ವರ್ಷ ಡ್ಯಾನ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಎಲ್ಲೋ ಓದಕ್ಕೆ ಹೋಗ್ತೀನಿ ಅಮೇರಿಕಾಗೆ, ಇಲ್ಲ ಬರೋದ ವಾಪಸ್ಸು, ಇಟ್ಸ್ ಕಂಪ್ಲೀಟ್ಲಿ ವೇಸ್ಟ್ ಮನಿ. ಸೊ ಇದು ರಿಲೇಟೆಡ್ ಟು ಅರಂಗೇಟ್ರಮ್ ಕಾನ್ಸೆಪ್ಟ್ ಆಗುತ್ತೆ. ಆದರೆ ಈಗಲೂ ಅದು ಜೆಂಡರ್ ಇದೆಯಾ? ಈಗಲೂ ಮೇಲ್ ಡ್ಯಾನ್ಸರ್ಸು ಮೈನಾರಿಟಿಗೆ ಇದ್ದಾರಾ? ಇಲ್ಲ ಇವಾಗ ಮೇಲ್ ಡ್ಯಾನ್ಸರ್ಸ್ ಆರ್ ಶೂಟಿಂಗ್ ಲೈಕ್ ಎನಿಥಿಂಗ್. ಬೇಕಾದಷ್ಟು ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಲೈಕ್ ಐ ಸೆಡ್ ಅರ್ಲಿಯರ್, ತುಂಬ ಒಳ್ಳೊಳ್ಳೆ ಡ್ಯಾನ್ಸರ್ಸ್, ಸ್ಪೆಷಲಿ ಐ ಆಮ್ ಟಾಕಿಂಗ್ ಅಬೌಟ್ ಬ್ಯಾಂಗ್ಳೂರ್ನಲ್ಲಿ ಒಳ್ಳೆ ಮೇಲ್ ಡ್ಯಾನ್ಸರ್ಸ್ ಇದ್ದಾರೆ. ದೇರ್ ಆಲ್ ಆಫ್ ದೆಮ್ ಆರ್ ಗುಡ್, ಎಕ್ಸ್ಟ್ರೀಮ್ಲಿ ಗುಡ್. ದೇರ್ ಆಲ್. For example, to name a few names. We have ಕರುನಾಡ್ ಅಂತ, ನಿದಾಗ್ ಅಂತಿದ್ದಾರೆ, ಶ್ರೀನಿವಾಸ್ ಅಂತಿದ್ದಾರೆ, ಪಾರ್ಶ್ವನಾಥ್, ಆದಿತ್ಯ. ಇಷ್ಟಿಷ್ಟೊಂದು. ದೇರ್ ಆರ್ ಸೋ ಮೆನಿ ಲೈಕ್ ಮೇಲ್ ಡ್ಯಾನ್ಸರ್ಸ್ ಅಲ್ಲಿ. ಕಥಕ್ ಡ್ಯಾನ್ಸರ್ ಅಲ್ಲಿ ಭರತ್ ಅಂಡ್ ಶರತ್, ದೇ ಆರ್ ವೆರಿ ಗುಡ್. ಸೋ ಮೆನಿ ಡ್ಯಾನ್ಸರ್ಸ್ ಆರ್ ದೇರ್. ಇಫ್ ಐ ಮಿಸ್ ಸಮ್ ನೇಮ್ಸ್ ಪ್ಲೀಸ್ ಡೋಂಟ್ ಬ್ಲೇಮ್ ಮೀ ಗೈಸ್. ಹೆಸರು ಹೇಳಕ್ಕಾಗಲ್ಲ, ಅಷ್ಟು ಜನ ಇದ್ದಾರೆ. ಅಂಡ್ ಸಂಜಯ್ ಶಾಂತಾರಾಮ್ ಹ್ಯಾಸ್ so many male dancers in this class. Okay, ಸಂಜಯ್ ಕೂಡ ನಿಮ್ಮ ಕಾಂಟೆಂಪರರಿನೇ. ಹೌದು, ತುಂಬ ಡ್ಯಾನ್ಸ್ ಅವ್ರ ಕ್ಲಾಸಲ್ಲಿ ತುಂಬ ಮೇಲ್ ಡ್ಯಾನ್ಸರ್ಸ್ ಇದ್ದಾರೆ. so many good male dancers. They're all doing very good. He left his dentistry also already. ಹೌದು, he is doing only dance. He is very good. and ತುಂಬ ಖುಷಿಯಾಗೈತಿ ಈ ಹುಡುಗರೆಲ್ಲ ನೋಡ್ರೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ನಮಗೆ ಆ ಒಂದು ನನಗೆ ಎಸ್ಪೆಷಲಿ ಅಷ್ಟೊಂದು ಐ ವಾಸ್ ನಾಟ್ ಸೋ ಬ್ರೈಟ್ ವೆನ್ ಆ ಏಜ್ನಲ್ಲಿ. ಪಾಠ ಏನು ಹೇಳ್ಕೊಡ್ತಾರೆ ಗುರುಗಳು ಅಷ್ಟೇ ಮಾಡ್ತಾಯಿದ್ವಿ. ಇವಾಗ ಈ ಮಕ್ಕಳೆಲ್ಲ ಅವ್ರವ್ರದ್ದೇ ಕ್ರಿಯೇಟಿವ್ ಕೆಲಸ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ ಥರ ತೊಗೊಂಡ್ರೆ ನೀವು ಕ್ರಿಯೇಟಿವಿಟಿ ಅಂತ ಬಂದಾಗ ನಿಮ್ಮಲ್ಲೂ ಕೂಡ ಕ್ರಿಯೇಟಿವಿಟಿ ನಿಮ್ಮ ಗ್ರೂಪಲ್ಲೂ ನಿಮ್ಮ ಬ್ಯಾಚಲ್ಲೂ ಇತ್ತಲ್ವಾ? ನೀವು ಸ್ವಲ್ಪ ಲೇಟಾಗಿ ನಾವೆಲ್ಲ ಶುರು ಮಾಡಿದ್ವಿ. ನಮ್ಗೆ ಆವಾಗೆಲ್ಲ ಗುರುಗಳು ಏನೇ ಅದನ್ನೇ ಮಾಡಬೇಕು ಅಂತ ಒಂದು ನಾವು ಆ ಶಿಸ್ತಿಟ್ಕೊಂಡಿದ್ವಿ. ಗುರುಗಳು ಬಿಟ್ಟು ಹೋಗಬಾರ್ದು, ಗುರುಗಳು ಏನು ಪಾಠ ಹೇಳ್ಕೊಡ್ತಾರೆ ಅಷ್ಟೇ ಮಾಡಬೇಕು ಅಂತ. ಸೊ ಇವಾಗ ಅವರವರೇ ಅವ್ರದ್ದು ಒಂದು ಓನ್ ಕೊರಿಯೋಗ್ರಫಿ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ. ಮೇಲ್ ಈಗ ನೀವು ಮಾಡಿದ್ದೀರಲ್ಲ, ನಾನು ಆಮೇಲೆ ಲೇಟಾಗಿ ಶುರು ಮಾಡಿದೆ ಅದೆಲ್ಲ. ಅದೇ ನಿಮ್ಮ ರಾಮಕಥಾ ಲೇಟೆಸ್ಟ್ ಇಸ್ ವೆರಿ ಪಾಪ್ಯುಲರ್. ಅದಕ್ಕೆ ಹಿಂದೆ ಇನ್ನೊಂದು ಕರ್ಗ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದು, ಅದಾದ್ಮೇಲೆ ಪಾಂಚಾಲಿ ಮಾಡಿದ್ದು. ಪಾಂಚಾಲಿ ಕರೆಕ್ಟ್. ಅದು ಜಯಶ್ರೀ ಅಮ್ಮ ಜೊತೆ ಮಾಡಿದ್ದು. ಜಯಶ್ರೀ ಅಮ್ಮ ಜೊತೆ ಒಂದು ದ್ರೌಪದಿ ಮಾಡಬೇಕು. ಆ್ಯಸ್ ಎ ಮೇಲ್ ಡ್ಯಾನ್ಸರ್ ಐ ವಾಂಟ್ ಟು feel that how the female character will take ಅಂತ ಅಂದರೆ ನನ್ನ ಮೈಂಡ್ಗೆ ಬಾಡಿಗೆ ಫೀಮೇಲ್ ಕ್ಯಾರೆಕ್ಟರ್ ಹೇಗೆ ಹೊಂದುತ್ತೆ ಅಂತ. ನನಗೆ ಆ ದ್ರೌಪದಿ ಕ್ಯಾರೆಕ್ಟರ್ ತುಂಬ ಇಷ್ಟ ನನಗೆ. ದ್ರೌಪದಿ ಎಸ್ ಬೋತ್ ಲಿಟ್ರೇಚರ್ ಆ್ಯಂಡ್ ಸೊ ಆವಾಗ ನನಗೆ ಸಡನ್ನಾಗಿ ಬಂದಿದ್ದು ಸೋಲೋ ಮಾಡಬೇಕು ಅಂತಿದ್ದೆ. ದೆನ್ ವೈ ನಾಟ್ ಗೋ ಅಂಡ್ ಅಪ್ರೋಚ್ ಜಯಶ್ರೀ ಅಮ್ಮ ಅಂತ ಹೋದಾಗ ಅವ್ರು ಅದಕ್ಕೆ ಮುಂಚೆ ಒಂದ್ಸರಿ ಅಗ್ನಿಪಥ ಅಂತ ಮಾಡಿದ್ವಿ ಅವ್ರ ಜೊತೆ ಒಂದು ಸಣ್ಣ. ಜಯಶ್ರೀ ಅಮ್ಮ ಅಂತ ಹೇಳಿದ್ರೆ ನಮ್ಮ ನಾಟಕದಲ್ಲಿ ಬಿ ಜಯಶ್ರೀ ಅಂತಿದಾರಲ್ಲ ಅವ್ರನ್ನ ಇವ್ರು ಹೇಳ್ತಾ ಇದ್ದಾರೆ. ಸಿನಿಮಾ ಥಿಯೇಟರ್ ಶೀಸ್ ಅನ್ ಅಥಾರಿಟಿ. ಅಯ್ಯೋ, ಶೀಸ್ ಎ ಬಿಗ್ ಯೂನಿವರ್ಸಿಟಿ. ಅವರು ಹೌದು, ಗ್ರಂಥ ಇದ್ದಂಗೆ. ಅವ್ರ ಹತ್ರ ಕೂತ್ಕೊಂಡ್ರೆ ಅವ್ರ ಹತ್ರ ವರ್ಕ್ ಮಾಡಿದ್ರೆ ತುಂಬ ಕಲಿಯೋಕ್ಕೆ ಸಾಕಷ್ಟಿದೆ. ಅಂದರೆ ನಮಗೆ ಇದಿಲ್ಲ ತಗೊಳಕ್ಕೆ ಅಷ್ಟೊಂದು. ಶೀಸ್ ಲೈಕ್ ಅನ್ ಓಷನ್. ಒಂದು ಸ್ಪೂನ್ ತಗೋತಿರೋ, ಚೊಂಬು ತಗೋತಿರೋ. ನಮ್ಮ ಮನೇಲಿ ಎಲ್ಲರೂ ನೀನು ಜಯಶ್ರೀ ಅಮ್ಮ ಜೊತೆ ಹೋಗಿ ಮಾಡ್ತಾಯಿದ್ದೀನಿ, ನಿನಗೆ ಎಷ್ಟು ಧೈರ್ಯ, ಮಾಡಬೇಡ. ಅವ್ರು ತುಂಬ ದೊಡ್ಡ ಉತ್ತಮ ಕಲಾವಿದರು, ಶೀಸ್ ಎ ಲೆಜೆಂಡ್. ಆ್ಯಂಡ್ ನಿನ್ನ ಕನ್ನಡ ಬೇರೆ ಸರಿ ಇಲ್ಲ, ನಿನ್ಗೆ ಸರಿಯಾಗಿ ಓದಕ್ಕೆ ಬರೋಲ್ಲ, ಡೈಲಾಗ್ ಹೇಗೆ ಹೇಳ್ತೀಯ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಹೇಳಿ ಎಲ್ಲ ಧೈರ್ಯ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಹೋಗ್ತಾಯಿದ್ದೀನಿ, ಮಾಡ್ತೀನಿ ಅಂತ ಹೇಳಿ
ಅಮ್ಮ ಹತ್ರ ವಿಚಾರಿಸಿದಾಗ ಶಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಶಿ ಸೆಡ್ ಮಾಡೋಣ ಬುದ್ಧಿ ಮಾಡೋಣ, ಅದಕ್ಕೇನಂತೆ. ಯಾರು ಬರೀತಾರೆ ಸ್ಕ್ರಿಪ್ಟು ಅಂದರು. ಗೊತ್ತಿಲ್ಲ ಅಮ್ಮ, ಸುಮ್ಮನೆ ಖಾಲಿ ಕೈಯಲ್ಲಿ ಬಂದಿದ್ದೀನಿ, ಫುಲ್ ನನಗೇನು ಐಡಿಯಾ ಇದೆ ಬಂದಿದೆ ಅಂತ. ದೆನ್ ಶಿ ಸೆಡ್ HSV ಸರ್ ಗೊತ್ತಾ ನಿಮಗೆ? HS ವೆಂಕಟೇಶ್ ಮೂರ್ತಿ. ಅಮ್ಮ ಗೊತ್ತಿಲ್ಲ, ಅವ್ರಿಗೆ ಗೊತ್ತು, ಅವ್ರನ್ನ ಯಾವತ್ತೂ ಭೇಟಿ ಆಗಿಲ್ಲ ಅಂತ ಹೇಳಿ. ಹೋಗಿ ಭೇಟಿ ಮಾಡಿ ಅಂದರು. ಅಮ್ಮ ನೀವೇ ಕರ್ಕೊಂಡು, ನಾ ಬರಲ್ಲ, ನೀವೇ ಹೋಗಿ ಭೇಟಿ ಮಾಡಿ ಅಂದರು. ಆಮೇಲೆ ನಮ್ಮ ಫ್ರೆಂಡು ರಘುನಂದನ್ ಥಿಯೇಟರು ಅಲ್ಲ ಫ್ಲೂಟಿಸ್ಟ್, ಓಕೆ, ಆ ರಘುನಂದನ್ ಕರ್ಕೊಂಡು ಹೋದು. ಸೊ HSV ಸರ್ ಇಸ್ ಸೋ ಸಿಂಪಲ್ ಮ್ಯಾನ್. ಬನ್ನಿ ರಾಜು ಬನ್ನಿ ಕೂತ್ಕೊಳ್ಳಿ ಅಂದ್ಬಿಟ್ಟು ಕೇಳಿದ್ರು, ಈ ಥರ ಇದೆ. ತುಂಬ ಚೆನ್ನಾಗಿದೆ ನಿಮ್ಮ ಪರಿಕಲ್ಪನೆ, ನಾನು ಬರ್ಕೊಡ್ತೀನಿ ಬಿಡಿ ಅಂತ ಹೇಳ್ಬಿಟ್ಟು. ಸೊ ಅವ್ರು ನೋಡ್ರೆ ಒಂದು 35 ಶೀಟ್ ಬರ್ಕೊಟ್ಬಿಟ್ರು. ಅದನ್ನು ನೋಡಿದ್ದು ಇಷ್ಟು ರಾತ್ರಿ ಜ್ವರ ಬಂದ್ಬಿಡ್ತು ನನಗೆ ಆಗಲ್ಲಪ್ಪ ಇದೆಲ್ಲ ಓದೋಕ್ಕೆ, ಕನ್ನಡ ಇಷ್ಟೊಂದು ಇದೆಯಲ್ಲ ಅಂತ. ಅದೇ ಆಮೇಲೆ ನಾವು ಸಿಂಪ್ಲಿಫೈ ಮಾಡಿಕೊಂಡು ಜಯಶ್ರೀ ಅಮ್ಮ ಬಂದು ನಮ್ಮ ಮನೇಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪಾಪ ಒಂದೊಂದು ವರ್ಡ್ ಟು ವರ್ಡ್ ಶಿ ಗೇಮ್ ಇದೆ, ಒಂಥರ ಕೂತ್ಕೊಂಡು ಪಾಠ ಹೇಳ್ಕೊಡ್ತಾರಲ್ಲ ಈ ಬಳಪದಲ್ಲಿ ಆ ಹೂ ಎಲ್ಲ ತಿದ್ದಿಸಲ್ವ, ಆ ಥರ ಒಂದೊಂದು ಡೈಲಾಗು ನನ್ನ ಕೈಯಲ್ಲಿ ಹೇಳಿಸಿ ಮಾಡಿಸಿದ್ರು. ಸೊ ದಟ್ ವಾಸ್ ಎ ಬಿಗ್. ನಾನು ಶೋ ನೋಡಿದ್ದೀನಿ, ವೆರಿ ಫಸ್ಟ್ ADN ಅಲ್ಲಾಗಿತ್ತು. ಹೌದೌದು, ನಾವಾಗ 3 ಶೋ ಮಾಡಿದ್ವಿ ಫಸ್ಟ್ ಡೇ ಚೌಡೆ, ಸೆಕೆಂಡ್ ಡೇ ADL. ಅದ್ರ ಮೇಕಿಂಗ್ ಬಗ್ಗೆ ಒಂಚೂರು ಹೇಳಿ. ಕಾಸ್ಟ್ಯೂಮಿಂದ ಹಿಡಿದು ಲೈಟಿಂಗ್, ಮ್ಯೂಸಿಕ್, ಎವ್ರಿಥಿಂಗ್ ಫ್ಯಾಂಟಾಸ್ಟಿಕ್. ಅದು ನೋಡೋರಿಗೆ ಒಂದು ಎಕ್ಸ್ಪೀರಿಯನ್ಸ್ ಅದು. ಅದೇ ನಾನು ಹೇಳಿದಾಗ ಅಮ್ಮನ ಮೀಟ್ ಮಾಡಿದಾಗಲೇ ನನಗೆ ಆವಾಗಲೇ ಒಂಥರ ಐ ವಾಸ್ ಫೀಲಿಂಗ್ ವೆರಿ ಎನರ್ಜೈಸ್ಡ್. ಹೆಸರು ಟೈಟ್ಲ್ ಯಾರು ಕೊಟ್ಟಿದ್ದು? ಪಾಂಚಾಲಿ ಅಂತ. ಆಮೇಲೆ ದ್ರೌಪದಿ ಬೇಡ ಪಾಂಚಾಲಿ ಅಂತ ಹೇಳೋಣ ಅಂತ HSV ಸರ್ ಹೇಳಿದ್ರು. ನಾನು ಯಾವಾಗ ದ್ರೌಪದಿ ಮಾಡಬೇಕು ಅಂತ ಏಕವಾಗಿ ಲೈಕ್ ರಾಮಕಥಾ ಮಾಡ್ತೀನಲ್ಲ ಸೋಲೋ ಆರ್ಟಿಸ್ಟು, ಪಾಂಚಾಲಿನೇ ಸೋಲೋ ಮಾಡಬೇಕು ಅಂತ. ನೆಕ್ಸ್ಟ್ ದೆನ್ ವೆನ್ ಇಟ್ ಕೇಮ್ ಟು ಮೈ ಮೈಂಡ್ ಜಯಶ್ರೀ ಅಮ್ಮ ರಾಜು ದ್ರೌಪದಿ ಬೇಡ ಪಾಂಚಾಲಿ ಅಂತ ಹೇಳೋಣ ಅಂತ ಹೇಳಿ ಮಾಡಿದ್ರು. ಸೊ ಇಟ್ ವಾಸ್ ಗುಡ್. ಆ್ಯಂಡ್ ಮೇಕಿಂಗ್ ಆಫ್ ಮ್ಯೂಸಿಕ್ ಆಲ್ಸೋ ಸುನೀತಾ ಅಂತ ಒಬ್ಬರು, ಅವರು ಆಮೇಲೆ ವತ್ಸ ಸರ್, TS ಶ್ರೀವತ್ಸ ಅವ್ರು ಇದ್ದಾರಲ್ಲ ನಮ್ಮ ಡ್ಯಾನ್ಸ್, ಅವರಿಬ್ಬರು ಸೇರ್ಕೊಂಡು ಮ್ಯೂಸಿಕ್ ಮಾಡಿದ್ದು. ಬಟ್ ನನಗೆ ಎವ್ರಿ ಡೇ ಭಯ ತುಂಬ ಅಲ್ಲಿ ಹೋಗೋಕ್ಕೆ. ಇವತ್ತು ಏನು ಆಗುತ್ತೋ, ಹೇಗೆ ಕಲಿತೀನೋ, ಏನು ಮಿಸ್ಟೇಕ್ ಮಾಡ್ತೀನೋ, ಹೇಗೆ ಬಯಸ್ಕೊಳ್ತೀನೋ ಅಂತ. ಬಟ್ ಇಟ್ ವಾಸ್ ವಂಡರ್ಫುಲ್. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದು? ಆಲ್ಮೋಸ್ಟ್ 3 months. ಐ ಗಾಟ್ ಲಿಟಲ್ ಬಿಟ್ ಸ್ಪಾನ್ಸರ್ಸ್ ಆ್ಯಂಡ್ ಟಿಕೆಟ್ ಸೇಲ್ ಮಾಡಿದ್ವಿ. ತುಂಬ ಜನ ಮುಂದೆ ಬಂದರು ನಾವು ಸಪೋರ್ಟ್ ಮಾಡ್ತೀವಿ ಅಂತ. But sufficiently we collected for the 3 days shows. Okay. It went off very well and people literally enjoyed every bit of that. It was an experience. ನನಗೆ ಆ ಕರಗ ಒಟ್ಟ ಶಕ್ತಿ ದೇವತೆ ಎಲ್ಲ ಮಾಡಿದಲ್ಲ, ಆ ಕರಗ ಒಟ್ಟ ಬರ್ಬೇಕಾದ್ರೆ ಇಟ್ ವಾಸ್ ಲಾಟ್ ಆಫ್ ಎನರ್ಜಿ. I enter from the audience. People were like ವಾವ್ ಅಂತ ಎಲ್ಲರೂ ಎದ್ದು ನಿಂತ್ಕೊ, ಇಡೀ ಆಡಿಟೋರಿಯಂ ಎದ್ದು ನಿಂತ್ಕೊಂಡ್ಬಿಟ್ಟಿತ್ತು ಎಂಟರ್ ಆದಾಗ. ಇಟ್ ವಾಸ್ ಎ ಹೋಲ್ ಆಡಿಟೋರಿಯಂ ವಾಸ್ ವೈಬ್ರೇಷನ್ಸ್ ಇತ್ತು ಆವಾಗ. ಒಳ್ಳೆ ಪ್ರೊಡಕ್ಷನ್. ಲಿಟ್ರಲಿ ಎಂಜಾಯ್ಡ್. ಸೊ ಅವ್ರು ಇದ್ರಿಂದ ಆಗಿತ್ತು. ಜಯಶ್ರೀ ಅಮ್ಮ ಇರೋದ್ರಿಂದ ಈ ಒಂದು ಶಕ್ತಿ ಬಂತಷ್ಟೇ ಆ ಒಂದು ನಾಟಕ. ಓಕೆ, ಅದಕ್ಕೆ ಡ್ರಾಮಾ ಎಲಿಮೆಂಟ್ ಅಂತ ಬಂದಾಗ ಜಯಶ್ರೀ ಮ್ಯಾಮ್ ಹಾಕಿದ್ದಾರೆ. ನೃತ್ಯ ಅಂತ ಬಂದಾಗ ಅದೆಲ್ಲ ನಿಮ್ಮದೇ ಆಗಿದೆ ಅಲ್ವಾ? ಆ ಇದರಲ್ಲಿ ಆ ಎಕ್ಸ್ಪೆರಿಮೆಂಟಲ್ಲಿ ನೀವು ಭರತನಾಟ್ಯ, ಕೂಚಿಪುಡಿ, ಭರತನಾಟ್ಯ ಮಾಡಿದೆ ಅಷ್ಟೇ. ಅಲ್ಲ, ಅದನ್ನೆಲ್ಲಾನು ಕಾಂಬಿನೇಷನ್ ಅಲ್ಲಿ ಮಾಡ್ಕೊಂಡಿತ್ತು? ಕ್ಲಾಸಿಕಲ್ ಬರೀ ಭರತನಾಟ್ಯ. ಸೊ ಅವ್ರದ್ದು ಇಟ್ಸ್ ಎ ಫೋಕ್ ಥಿಯೇಟರ್ ಅಲ್ವಾ ಅವ್ರದ್ದು? ಹೌದು. ಸೊ ನಮ್ದು ಭರತನಾಟ್ಯ. ಇಟ್ಸ್ ಎ ಫೋಕ್ ಅಂಡ್ ಭರತನಾಟ್ಯ ಕಾಂಬೋ. ಇಟ್ಸ್ ವೆರಿ ರೇರ್ ಅಂಡ್ ಮೇ ಬಿ ನಾನು ನೋಡಿಲ್ಲ ಯಾರ್ದು. ಇಟ್ ವಾಸ್ ದ ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟಿಂಗ್ ದಿಸ್ ಕೈಂಡ್ ಆಫ್ ಕಾಂಬಿನೇಷನ್ ಅನ್ಸುತ್ತೆ. ಇಲ್ಲಿ ಇಬ್ಬರು ಮನಸ್ಸುಗಳು ಮಾತಾಡೋದಷ್ಟೇ. ಇಬ್ಬರು ಪಾಂಚಾಲಿಗಳಲ್ಲಿ, ದ್ರೌಪದಿಗಳಲ್ಲಿ ಇಬ್ಬರು ಒಬ್ರಿಗೊಬ್ಬರು ಮಾತಾಡೋ. ಅಲ್ಲಿ ಆವಾಗ ಏನಾಯಿತು, ಇಲ್ಲಿ ಇವಾಗ ಏನಾಯ್ತು ಅಂತ ಮಾತಾಡೋದು. ವಿ ಡಿಂಟ್ ಕಮ್ ಅಕಾರ್ಡಿಂಗ್ ಟು ದ ಇದು ಸ್ಕ್ರಿಪ್ಟ್ ಸೀನ್ ವೈಸು. ಯಾವಾಗ ಏನೇನಾಯಿತು ಅಂತ ಮಾತಾಡ್ಕೊಂಬರೋದು. ತುಂಬ ಎಮೋಷ್ನಲ್ ಜರ್ನಿ ಆ್ಯಕ್ಚುಲಿ. ಆ್ಯಂಡ್ HSV ಸರ್ ಒಂದು ಒಳ್ಳೆ ಮೆಸೇಜು. ಹೆಣ್ಣು ತನಗೆ ತಾನೇ ಶಕ್ತಿ ದೇವತೆ ಆಗಬೇಕು. ಆವಾಗ ಕೃಷ್ಣ ಇದ್ದ ಕಾಪಾಡೋಕ್ಕೆ, ಇವಾಗ ಯಾರು ಇಲ್ಲ. ಆವಾಗ ಒಬ್ಬ ದುಶ್ಯಾಸನ, ಇವಾಗ ಸಾವಿರಾರು ದುಶ್ಯಾಸನರಿದ್ದಾರೆ. ಯಾರನ್ನ ಅಂತ ನೀನು ಸಮಾರಿಸ್ತೀಯ? ಅವಾಗ ಒಬ್ಬ ಇದ್ದ, ಇವಾಗ ಹಲವಾರು ದುಶ್ಯಾಸನಗಳಿದ್ದಾರೆ. ಅದಕ್ಕೆ ನೀನೇ ಇದನ್ನು ಕಾಪಾಡ್ಕೊಳ್ಬೇಕು, ಶಕ್ತಿ ದೇವತೆ ಆಗಬೇಕು ನೀನು ಅಂತ. ಐ ಆಮ್ ಗೆಟಿಂಗ್ ಗೂಸ್ ಬಂಪ್ಸ್ ಆ್ಯಕ್ಚುಲಿ. ಇಟ್ ವಾಸ್ ಎ ಗೂಸ್ ಬಂಪ್. ವೆರಿ ಮೆಸೇಜ್ ಇಸ್ ವೆರಿ ಗುಡ್, ಸ್ಪೆಷಲಿ ಫಾರ್ ವಿಮೆನ್. ಅದು ಜೊತೆಗೆ ಅಫ್ಕೋರ್ಸ್ ಇದು ಒಂದು ತೀರಾ ಹಳೇದೇನಲ್ಲ, ಒಂದು 6-8 ವರ್ಷದ ಹಳೇದಿದೆ. 2018 ಮಾಡಿದ್ದು. ಅದೇ ತೀರಾ ಹಳೇದೇನಲ್ಲ. ಅವಾಗ ತಾನೇ ಶುರು ಆಗಿತ್ತಲ್ವ ಈ ಥರದ್ದೆಲ್ಲ ಎಕ್ಸ್ಪೆರಿಮೆಂಟ್ಸ್, ಇನೋವೇಷನ್ಸ್ ಎಲ್ಲನೂ. ಸೊ ಆ ಥರ ತಗೋತು ಅಂತ ಹೇಳಿದ್ರೆ
ಸಂಗೀತದಲ್ಲಿ ಮತ್ತು ನಿಮ್ಮ ಶಾಸ್ತ್ರೀಯ ನೃತ್ಯದಲ್ಲಿ ಇನೋವೇಷನ್ನು ಕ್ರಿಯೇಟಿವಿಟಿ ಅನ್ನೋದು ಒಂದು ಪೀಕ್ ಹೋಗ್ತಾ ಇದ್ದಿದ್ದು ಲೇಟ್ 10 to 10 ಅಲ್ಲಿ ಅನಿಸುತ್ತೆ. ಮೇ ಬಿ ಮುಂಚೆ ಇತ್ತೇನೋ ಗೊತ್ತಿಲ್ಲ, ನಾವು ಅಷ್ಟು ನೋಡಿಲ್ಲ. ಅದೇ ಲೈಕ್ 10-11 ಎಸ್ ಗ್ಲೋಬಲೈಸೇಷನ್ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅಲ್ಲಿ ನೋಡ್ತು ಅಂತ ಹೇಳಿದ್ರೆ ಕ್ಲಾಸಿಕಲ್ ಮ್ಯೂಸಿಕಲ್ಲಿ TN ಕೃಷ್ಣನ್ನು ಇಶ್ಯೂ ಬೇಸ್ಡ್ ತಗೊಂಡು ಇದು ಮಾಡ್ತಾ ಇತ್ತು. ಅವ್ರದೇ ಒಂದು ಬೇರೆ ಸೆಕ್ಟರ್ ಬಿಡಿ. ಅಲ್ವಾ, ಆತ ವಾಯ್ಸ್ ರೈಸ್ ಮಾಡಿದ್ದು ಒಂಥರ ಕಮ್ಯುನಿಸ್ಟು, ಲಿಬ್ರಲ್ಲು, ರೈಟು. ಓಕೆ, ಇವಾಗ ನಿಮ್ಮದು ರಾಮಕಥಾ ಕೂಡ ಇದೇ ಥರ ಒಂದು ಇನೋವೇಷನ್ ಅಲ್ವಾ ಸತ್ಯ? ಹೌದು, ರಾಮಕಥಾ ನಾನು ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಇದ್ನಲ್ಲ. ನನ್ನ ರೆಗ್ಯುಲರ್ ಮಾರ್ಗಮ್ನಲ್ಲಿ ಹನುಮಂತ ಮಾಡ್ತಾಯಿದ್ದೆ, ಹನುಮಂತ ದೇವ ಭಾನು ಅಕ್ಕ ಹೇಳ್ಕೊಟ್ಟಿದ್ದು. ಆಮೇಲೆ ತುಮಕ ಚಲಕ ರಾಮಚರಣ ಅದು ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಅದನ್ನು ಕೆಲವು ಕಾರ್ಯಕ್ರಮ ನೋಡಿಬಿಟ್ಟು ಉಷಾ RK ಅವರು, ಆರ್ಟ್ ಹಿಸ್ಟೋರಿಯನ್ ಅವರು, ಸೊ ಅವರು ನಾನು ನೋಡಿಬಿಟ್ಟು ವೈ ಡೋಂಟ್ ಯು ಡೂ ರಾಮಕಥಾ ಅಂತ ಹೆಸರಿಟ್ಬಿಟ್ಟು ದೂದಕ್ಕೆ ಅಂತ ನಾನು ಅವರು ವತ್ಸ ಎಲ್ಲ ಕೂತ್ಕೊಂಡು ವಿ ಹ್ಯಾಡ್ ಎ ಮೀಟಿಂಗ್ ಆ್ಯಂಡ್ ವಿ ಫಿಕ್ಸ್ ದ ಕ್ಯಾರೆಕ್ಟರ್ಸ್. ಇಲ್ಲಿ ರಾಮಕಥೆಯಲ್ಲಿ ರಾಮ ಸುಮ್ಮನೆ ಸೆಂಟರ್ ಪೀಸ್ ಅಷ್ಟೇ. ಅರೌಂಡ್ ದ ರಾಮ ವಿ ಹ್ಯಾವ್ ಡನ್ ದ ಕ್ಯಾರೆಕ್ಟರ್ಸ್. ರಾಮ ಸೀತಾ ಲಕ್ಷ್ಮಣ ಹನುಮತ್ ಸಮೇತ ಪಟ್ಟಾಭಿರಾಮ ರಾಮ ಮೇಲುಕೋವಯ್ಯ ಮಮ್ಮೇಲುಕೋ ರಾಮ ದಶರಥ ಕೀರನಿಯ ನಾಯ ಮಾತು ಬೋಧಲೇತ ದಶರಥ ಕೀರನಿಯ So I've done these all roles in one idರಲ್ಲಿ. So with multiple characters. Multiple characters. But yeah, it's very ತುಂಬ ವೆಯ್ಟು ಮೈಂಡ್ಗೆ ಆ್ಯಂಡ್ ಬಾಡಿಗೆ. ಬಿಕಾಸ್ ನಾನು ಮಂತ್ರೆ ಮಾಡಿ ದಶರಥ ಆಗಿ ಬರ್ತೀನಿ. ಡ್ಯುಯಲ್ ರೋಲ್ ಮಂತ್ರೆ ಹೋಗಿ ಎಕ್ಸಿಟ್ ಆಗಿ ದಶರಥ ಆಗಿ ಬರಬೇಕು. ದಶರಥನಿಗೆ ಇವಳು ಹೇಳಿದ ಮೇಲೆ ಮಕ್ಕಳನ್ನ ಕಳಿಸ್ಬೇಕು ರಾಮನ ಅಂತ ಹೇಳಿದಾಗ ದಶರಥ ಈಸ್ ಆಲ್ಮೋಸ್ಟ್ ಕೊಲ್ಯಾಪ್ಸ್ಡ್ ಅಲ್ಲಿ. ಅಲ್ಲಿ ದುಃಖ ಅವನಿಗೆ. ಸೊ ರಾಮನಿಗೆ ಹೇಗೋ ಹೋಗುವಂತ ಹೊಟ್ಟೊಕ್ಕಳ. ಆಮೇಲೆ ನಾನು ದಶರಥ ಆಗಿದ ತಕ್ಷಣ ಹೋಗ್ಬಿಟ್ಟು ರಾಮನಾಗಿ ಬರಬೇಕು. ಅದು ಧೀರೋದ್ದಾತ ರಾಮ ಅಲ್ವಾ, ಅಲ್ಲಿ ಎಲ್ಲೋ ಒಂದು ಅಳುವು ಗಿಳುವೆಲ್ಲ ಬರ್ತವೆ, ಒಂದು ಸ್ಮೈಲ್ ಮಾಡ್ಕೋಬೋದು. ಅದು ತುಂಬ ಕಷ್ಟ ಆಗುತ್ತೆ ತಗೊಳಕ್ಕೆ. ಆ ಪಾತ್ರಗಳು ಚೇಂಜ್ ಮಾಡೋದು, ಒಂದು ಪಾತ್ರನ ತೆಗೆದು ಬಿಸಾಕ್ಬಿಟ್ಟು ಇನ್ನೊಂದು ಪಾತ್ರನ ಒಳಗೆ ತಗೊಳ್ಬೇಕು. So fraction of second I have to become a Rama and whole mind and whole body I have to become a character. So ಅದು ತುಂಬ ಕಷ್ಟ. ಓಕೆ, ಇವಾಗ ನೀವು ಎಮೋಷ್ನಲ್ ಆಸ್ಪೆಕ್ಟ್ಸ್ ಅಂದರೆ ಇವಾಗ ನವರಸ ಅನ್ನೋದೇ ನಿಮ್ಮಲ್ಲಿ ಬೇಸ್ ಅಲ್ವಾ, ಅದೇ ಫೌಂಡೇಶನ್. ಈ ಥರದ್ದಾದಾಗ ನಿಮಗೆ ಸೈಕಲಾಜಿಕಲ್ ಆ್ಯಂಡ್ ಬಾಡಿಲಿ ಕೆಮಿಕಲ್ ಚೇಂಜಸ್ ಕೂಡ ಆಗುತ್ತೆ, ತುಂಬ ಆಗುತ್ತೆ. ನನಗೆ ರಾಮಕಥಾ ಆದಮೇಲೆ ನನಗೆ 1 ವೀಕ್ ಬೇಕು ನನಗೆ ಒಂದೊಂದೇ ಪಾತ್ರಗಳನ್ನ ತೆಗೆದು ಆಚೆ ಕಡೆ ಹಾಕೋಕ್ಕೆ. ಪರ್ಸ್ನಲಿ ದಟ್ ಈಸ್ ಮೈ ಫೀಲಿಂಗ್. ಕೆಲವ್ರಿಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ, ಏನೋ ಇದು ಅಂದ್ಕೊಳ್ತಾರೆ. ಬಟ್ ಐ ಪರ್ಸ್ನಲಿ ಟೆಲಿಂಗ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಕೀಪ್ ಆಲ್ ದ ಕ್ಯಾರೆಕ್ಟರ್ಸ್. ವೆನ್ ಐ ಸಿ ದಟ್ ಲೈಟಿಂಗ್ ಆ್ಯಂಡ್ ಆ ಒಂದು ಶ್ರೀವತ್ಸ ಅವ್ರ ಹಾಡುಗಾರಿಕೆ ಆಗಲಿ, ಮೃದಂಗ ಆಗಲಿ, ಫ್ಲೂಟ್ ಆಗಲಿ,
ಆ್ಯಂಡ್ ದಿಸ್ ಟೈಮ್ ವಿ ಗಾಟ್ ಎ ವೆರಿ ಗುಡ್ ಕಾಂಪ್ಲಿಮೆಂಟ್ಸ್. ಒಬ್ಬರು ಈಸ್ ಜನರಲ್ ಒಂದು ಒಳ್ಳೆ ಫ್ರೆಂಡ್ ಅಷ್ಟೇ. ಅವರು ಡಾನ್ಸು ಮ್ಯೂಸಿಕ್ ಏನು ಗಂಧ ಗಾಳಿ ಏನೂ ಗೊತ್ತಿಲ್ಲ. ರಾಜು, ನೀವು ನಮಗೆ ರಾಮಾಯಣ ಎಲ್ಲ ಗೊತ್ತು, ನೀವು ಪಾತ್ರ ಮಾಡ್ಬೇಕಾದ್ರೆ 4 ಜನ ಒಂದು ಪಾತ್ರದಲ್ಲಿದ್ದರು ಅಂತ ಹೇಳು. ಅದು ಒಳ್ಳೆ ನಮಗೂ ಫಸ್ಟ್ ಟೈಮ್ ಸಂಬಡಿ ಗೇವ್ ಮಿ ದಟ್ ಕೈಂಡ್ ಆಫ್ ಇನ್ಸೈಟ್. ನೋಡಿ, ನಾನು ನಿಮ್ಮನ್ನು ನೋಡ್ತಾ ಇದ್ದೆ, ಆ 3 ಜನ ಮ್ಯೂಸಿಷಿಯನ್ಸ್ ನೋಡ್ತಾ ಇದ್ದೆ. ಅವರು ಮಂತ್ರೆ ಆಗಿಬಿಟ್ಟಿದ್ರು, ಅವರು ಶಬರಿ ಆಗಿದ್ರು, ಅವರು ದಶರಥ ಆಗಿದ್ರು. ಇದು ಫಸ್ಟ್ ಟೈಮ್ ಸಂಬಡಿ ಸೆಟ್ ಟು ಮೀ ಫ್ರಮ್ ಒಂದು 11 ವರ್ಷ ಆಯಿತು ಶುರು ಮಾಡಿ ರಾಮಕಥಾ. ಅದು ಎಷ್ಟು ಡೆಪ್ತಿಂದ ನೋಡಿದ್ದಾರೆ ಅಂತ ಎಲ್ಲ ಅರ್ಥ ಆಗುತ್ತೆ. ಹೌದು, ಈಸ್ ನಥಿಂಗ್ ಟು ಕನೆಕ್ಟೆಡ್ ವಿತ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್. ಓನ್ಲಿ ಥಿಂಗ್ ಈ ಸೈಡ್ ನಾನು ರಾಮಾಯಣ ಓದ್ತೀನಿ, ಮಹಾಭಾರತ ಓದ್ತೀವಿ, ಬಟ್ 4 ಜನ ಒಂದು ಪಾತ್ರದಲ್ಲಿದ್ರಿ ಅಂತೇಳಿ ವೆರಿ ಗುಡ್ ಕಾಂಪ್ಲಿಮೆಂಟ್ಸ್. ಅದು ಮೋರ್ ದೆನ್ ಕಾಂಪ್ಲಿಮೆಂಟ್ಸ್, ಆ ಡೆಪ್ತ್ ಇದೆಯಲ್ಲ ಅದು ವೆರಿ ಕೀನ್ ಅಬ್ಸರ್ವೇಷನ್. ವೆರಿ ಕೀನ್. ಯಾ, ಹೌದು. ಇವಾಗ ಶೋಸ್ ಎಲ್ಲ ಕೊಡ್ತಾ ಹೋಗ್ತೀರಾ, ಅವಾಗ ನಿಮಗೆ ಯಾವಾಗಾದ್ರೂ ಅನ್ಸಿರುತ್ತಾ ಲಾಸ್ಟ್ ಟೈಮ್ಗಿಂತ ಈ ಸಲ ಚೆನ್ನಾಗಿ ಬಂದಿದೆ, ಸುಮಾರಾಗಿ ಬಂದಿದೆ ಅನ್ಸುತ್ತೆ? ಯಾವತ್ತೂ ಚೆನ್ನಾಗಿ ಮಾಡಿದೀನಿ ಅಂತಾನೆ ಅನ್ಕೊಳ್ಳಲ್ಲ ನಾನು. ಬಟ್ ಬೇರೆ ಆಗುತ್ತಲ್ವಾ, ಯಾಕೆಂದ್ರೆ ಹ್ಯೂಮನ್ ಮೈಂಡ್, ಹ್ಯೂಮನ್ ಬಾಡಿ ಎಲ್ಲೋ ಒಂದೊಂದ್ಸರಿ ಇವತ್ತು ಸುಮಾರಾಗಿತ್ತು ಅನಿಸ್ದೆ, ಒಂದೊಂದ್ಸರ್ತಿ ಓಕೆ ಅಂತ ಅನಿಸ್ದೆ. ಬಟ್ ಕಂಪ್ಲೀಟಾಗಿ ಯಾವತ್ತು ನಾನು ಚೆನ್ನಾಗಿ ಮಾಡಿದೆ ಅಂತ ಇದುವರೆಗೂ ಅನ್ಕೊಂಡೇ ಇಲ್ಲ. ಅನ್ಕೊಳ್ಬಾರ್ದು. ನಾನು ಅನ್ಕೊಂಡಿಲ್ಲ ಅಷ್ಟೇ. ಅದು ಬರೋದು ಇಲ್ಲ ನಮ್ಗೆ. ಯಾಕೆಂದರೆ ಇವಾಗ ನಮಗೆ ಮಕ್ಕಳು 99% ತಗೊಂಡ್ರೆ ಇನ್ನೊಂದು % ಬರಬೇಕಿತ್ತಲ್ಲ ಅಂತ ಆಸೆ ಪಡ್ತೀವಲ್ಲ, ಅದೇ ಆ ಆಸೆ. ಇನ್ನೂ ಚೆನ್ನಾಗಿ ನೆಕ್ಸ್ಟ್ ಟೈಮ್ ಮಾಡಬೇಕು, ಇನ್ನೂ ಏನಾದರೂ ನಮ್ಮ ಒಳಗಡೆಯಿಂದ ಏನಾದರೂ ಒಂದು ಎನರ್ಜಿ ತರಬೇಕು ಅಂತಲೇ ಆಸೆ ಇರುತ್ತೆ ಅಷ್ಟೇ. ನಮ್ಮಲ್ಲಿ ಕನ್ನಡದಲ್ಲಿ ಈ ನಡುವೆ ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಇವನ್ ಮಾಯಾರಾವ್ ಮಗಳು ಕೂಡ ಸಾಕಷ್ಟು ಕಥಕಲ್ಲಿ ತರ್ತಾ ಇರೋದುಂಟು. ಕಥಕ್ ಡ್ಯಾನ್ಸರ್ಸು ಕನ್ನಡ ಪದ್ಯಗಳು ತಗೊಂಡು ತುಂಬ ಜನ ಮಾಡ್ತಾ ಇದ್ದಾರೆ ಇವಾಗ. ಮತ್ತೆ ಅವರು ಸೋಷಿಯಲ್ ಇಶ್ಯೂಸ್ ತಗೋತಾರೆ ಕಥಕಲ್ಲಿ. ಹೌದು, ಮುರಳಿ ಮತ್ತೆ ನಂದಿನಿ ಅವರಿಬ್ರು ಮತ್ತೆ ಇಶ್ಯೂ ಬೇಸ್ಡ್ ಕೂಡ ಈ ನಡುವೆ ಜಾಸ್ತಿ ಆಗ್ತಾ ಇದೆ. ಎನ್ವೈರನ್ಮೆಂಟ್ ಮತ್ತೆ ವಿಮೆನ್ಸ್ ಇಶ್ಯೂ ಅದೆಲ್ಲ ಆಗುತ್ತೆ. ಅದು ಸೊ ವಿ ನೀಡ್ ಸಚ್ ಪ್ಲೇಸ್ ಆಲ್ಸೋ ಅಲ್ವಾ, ಜನಗಳಿಗೆ ಅವೇರ್ನೆಸ್ ತರಕ್ಕೂ ಸ್ವಲ್ಪ ಬೇಕಲ್ಲ. ಖಂಡಿತ. ಅವಾಗ ನಿಮ್ಮಲ್ಲಿ ಡಿಬೇಟ್ ಆಗಲ್ವಾ, ಶಾಸ್ತ್ರ ಅದನ್ನ ಬ್ರೇಕಿಂಗ್ ದ ಶಾಸ್ತ್ರ ಆಗುತ್ತೆ. ಬಟ್ ನಾನು ಹೇಳೋದು ಅಂದರೆ ಪರ್ಸ್ನಲಿ ಡೋಂಟ್ ಬ್ರಿಂಗ್ ಅನದರ್ ಮೀಡಿಯಮ್ ಟು ದಿಸ್ ಮೀಡಿಯಮ್ ಅಂತ ಹೇಳ್ತೀವಿ. ನೀವು ಭರತನಾಟ್ಯ ಮೀಡಿಯಮ್ ಇಟ್ಕೊಂಡು ಬೇರೆ ಎಲ್ಲ ಮಾಡಬೇಡಿ ಅಂತೀವಿ. ಇಫ್ ಯು ಡೂಯಿಂಗ್ ಕಂಟೆಂಪ್ರರಿ, ಡೂ ಓನ್ಲಿ ಕಂಟೆಂಪ್ರರಿ. ಅದಕ್ಕೆ ಆದಂಥ ವೊಕ್ಯಾಬುಲರಿ ಇರುತ್ತೆ, ಅದನ್ನೇ ಮಾಡಿ. ನೀವು ಕಂಟೆಂಪ್ರರಿಯಲ್ಲಿ ನೀವು ಕಥಕ್ ಮೂಮೆಂಟ್ಸು ಇಲ್ಲ ಭರತನಾಟ್ಯ ಮಾಸ್ತಗಳು ಇಲ್ಲ ಭರತನಾಟ್ಯ ಮೂಮೆಂಟ್ಸ್ ಎಲ್ಲ ಹಾಕಬೇಡಿ ಅಂತ ನನ್ನ ಮನಸ್ಸು ಯಾವತ್ತೂ ಹೇಳಿದೆ. ಯಾಕೆ ಹಾಕೋ, ನನ್ನ ಪ್ರಶ್ನೆ ಹೇಳ್ಕೊಳ್ತಾ ಇದ್ದೀವಿ. ಇವ್ರು ಕಂಟೆಂಪ್ರರಿ ಅಂತ ಹೇಳ್ತಾರೆ, ಯಾಕೆ ಅರಮಂಡಿ ಕೂತ್ಕೊಳ್ತಾರೆ, ಯಾಕೆ ತೈ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಹೀಗೆ ಇಟ್ಕೊಳ್ತಾರೆ, ಹೀಗೆ ಮಾಡ್ತಾರೆ, ಅದೆಲ್ಲ ಮಾಡಿಬಿಟ್ಟು ತಿರ್ಗಾ ವಾಪಸ್ ಕಂಟೆಂಪ್ರರಿ ಮಾಡೋದು. ಸೊ ದಟ್ ಐ ಆಮ್ ಅಗೇನ್ಸ್ಟ್ ಲಿಟ್ಲ್ ಬಿಟ್. ಓಕೆ, ದಟ್ ಯು ಶುಡ್ ನಾಟ್ ಮಿಕ್ಸ್ ದ ಮೀಡಿಯಮ್ಸ್ ಅಂತ. ಅಲ್ಲ, ನೀವು ಅದನ್ನ ವೋಕಲಾಗಿ ಹೇಳಿದ್ದೀರೋ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಅಥವಾ ನೀವು ಈ ಕಾಂಟೆಕ್ಸ್ಟ್ ಅಲ್ಲಿ ಇವರು ಲಲಿತಾ ಮ್ಯಾಮ್ ಅವರು ಕೂಡ ಮಾಡಿದಾರಲ್ಲ, ಲಲಿತಾ ಶ್ರೀನಿವಾಸ್ ಅವರು ಏನು ಕಂಟೆಂಪ್ರರಿ ಎಲ್ಲ ಮಾಡಿ, ಕಾಂಟೆಂಪ್ರರಿ ಎಲ್ಲ ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡಿದಾರಲ್ಲ, ತುಂಬಾ ಮಾಡಿದ್ರೆ ನೃತ್ಯ ನಾಟಕಗಳು ತುಂಬಾ ಮಾಡಿದ್ದಾರೆ. ನೀವು ಹೇಳಿದಾಗ ಎನ್ವೈರನ್ಮೆಂಟ್ ಬಗ್ಗೆ ಆಮೇಲೆ ಬೇರೆ ಸಬ್ಜೆಕ್ಟ್ಗಳು ತಗೊಂಡು ಮಾಡಿದ್ದಾರೆ. ಈವನ್ ಉಷಾ ದಾತಾರ್ ಆಲ್ಸೋ. ಹೌದು, ಅವರೆಲ್ಲ ಯಾರು ಕಂಟೆಂಪ್ರರಿ ಅಂತ ಮಾಡಿಲ್ಲ. ಯಾವುದು ಕಂಟೆಂಪ್ರರಿ ಬೇರೆಯವರೇ ಇದ್ದಾರೆ, ಅವ್ರು ಅದನ್ನ ಮಿಕ್ಸ್ ಮಾಡ್ತಾರೆ ಅಷ್ಟೇ ಹೊತ್ತು ಅದನ್ನ ಮಾಡಬಾರ್ದು ಅಂತ ಹೇಳ್ತೀನಿ ನಾನು. ನನಗೆ ಪರ್ಸ್ನಲಿ ಇಷ್ಟ ಇಲ್ಲ. ಮತ್ತೆ ಕಾಂಟೆಂಪರರಿನಲ್ಲಿ ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ. ಹೌದು, ಕಾಸ್ಟ್ಯೂಮ್ ಚೇಂಜ್ ಆಗುತ್ತೆ, ಬೇರೆ ಬೇರೆ ತರ ಕಾಸ್ಟ್ಯೂಮ್ಸ್ ಹಾಕೊಳ್ತಾರೆ. ಲೈಟಿಂಗ್ ಪ್ರತಿಯೊಂದು ಚೇಂಜ್ ಆಗೋದು. ಕಂಟೆಂಪ್ರರಿ ನೋಡಕ್ ತುಂಬಾ ಸಖತ್ತಾಗಿರುತ್ತೆ. ಆ ಲೈಟಿಂಗ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಆ ಜಂಪ್ಗಳು ಅದೆಲ್ಲ ಮಾಡೋದು ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಐ ಲೈಕ್. ಬಟ್ ನಂದು ಪರ್ಸ್ನಲಿ ಐ ಸೇ ಡೋಂಟ್ ಯೂಸ್ ಅದರ್ ಮೀಡಿಯಮ್ ಇನ್ ದಟ್ ಅಂತ. ಓಕೆ, ಇವಾಗ ಇಷ್ಟೊಂದೆಲ್ಲ ಚೇಂಜಸ್ ಬೇರೆ ಕಡೆ ಆದ ಹಾಗೆ ಸಾಹಿತ್ಯದಲ್ಲಾಗಿದೆ, ಥಿಯೇಟರ್ಲಾಗಿದೆ, ಸಿನಿಮಾದಲ್ಲಾಗಿದೆ, ಈಗ ನಿಮ್ಮಲ್ಲೂ ಆಗಿದೆ, ಸಂಗೀತದಲ್ಲೂ ಆಗಿದೆ. ಸಂಗೀತದಲ್ಲಿ ಆಗಿರೋದು ಡೈರೆಕ್ಟ್ ಆಗಿ ಸಿನಿಮಾಗೆ ಬಂದ್ಬಿಡುತ್ತೆ. ನಿಮ್ಮಲ್ಲಾಗೋ ಚೇಂಜಸ್ ಸಿನಿಮಾ ಕೊರಿಯೋಗ್ರಫಿಲ್ ಬರಲ್ಲ. ಹೌದಾ? ಬರಲ್ಲ. ಯಾಕೆ? ಸಿನಿಮಾನವರು ಭರತನಾಟ್ಯಂ ತುಂಬಾ ಕೆಟ್ಟದಾಗಿ ತೋರಿಸ್ತಾರೆ. ನಮ್ಮನ್ನ ಭರತನಾಟ್ಯ ಗುರುಗಳನ್ನೇ ಬೇರೆ ತರ ಡ್ರೆಸ್ ಮಾಡಿ ಹಾಕ್ಬಿಟ್ಟು ಅವ್ರನ್ನ ತುಂಬಾ ಕೀಳ್ ಮಟ್ಟಕ್ಕೆ ತೋರಿಸ್ತಾರೆ. ಧೈರ್ಯವಾಗಿ ಹೇಳ್ತಾ ಇದ್ದ, ನನಗೇನು ಭಯ ಇಲ್ಲ. ಭರತನಾಟ್ಯ ಗುರುಗಳನ್ನ ಹೇಗೇಗೋ ಅವ್ರನ್ನ ವಿಕಾರವಾಗಿ ತೋರಿಸ್ತಾರೆ. ಆ್ಯಂಡ್ ಐ ಆಮ್ ವೆರಿ ಅಪ್ಸೆಟ್ ವಿತ್ ದ್ಯಾಟ್. ಆ್ಯಂಡ್ ಭರತನಾಟ್ಯ ಮಾಡೋದು ಅಷ್ಟೇ ಹೇಗೇಗೋ ಮಾಡಿ ತೋರಿಸ್ತಾರೆ. ಎಲ್ಲೋ ಒಂದು ಕಡೆ ಅವ್ರು ಇದರಲ್ಲಿ ಒಂದಷ್ಟು ಡಾನ್ಸ್ಗಳು ಹಾಕ್ಬಿಡ್ತಾರೆ.
ಎಲ್ಲೋ ಕಥಕ್ಕಳಿ ತಂದುಬಿಡ್ತಾರೆ, ಎಲ್ಲೋ ನಮ್ಮ ಯಕ್ಷಗಾನ ತಂದುಬಿಡ್ತಾರೆ, ಎಲ್ಲೋ ಭರತನಾಟ್ಯಂ ತರ್ತಾರೆ, ಆಮೇಲೆ ಏನೋ ಬೇರೆ ಡಿಸ್ಕೋ ಮಾಡ್ತಾ ಇರ್ತಾರೆ ಅಷ್ಟೇ. ಆವಾಗ ನನಗೆ ಬೇಜಾರಾಗಿ ನಮ್ಮ ಶಾಸ್ತ್ರೀಯ ನೃತ್ಯಗಳನ್ನ ಈ ಥರ ಹೀಯಾಳಿಸ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಏನೋ ಹೆಸರಿಡ್ತಾರಲ್ಲ ಅದಕ್ಕೆ, ಟಪಾಂಗುಚಿ ಅದೆಲ್ಲ ಮಾಡ್ಕೊಳ್ಳಿ ಅವರು, ಬಟ್ ನನ್ನ ಮಾಧ್ಯಮನ ತೊಗೊಂಡೋಗಿ ಎಲ್ಲೋ ಹಾಕಬೇಡಿ ಅಂತ ಹೇಳ್ತೀನಿ ಅಷ್ಟೇ. ಅದೆಲ್ಲೋ ಕಾಸ್ಟ್ಯೂಮ್ ಭರತನಾಟ್ಯ ಕಾಸ್ಟ್ಯೂಮ್ ಆಗಿಬಿಟ್ಟು ಸುಮ್ಮನೆ ಓಡಾಡೋದು, ಅವ್ರು ಸುಮ್ಮನೆ 4 ಹೆಜ್ಜೆ ಹಾಕೋದು, ತಿರ್ಗಾ ವಾಪಸ್ ಕ್ರಾಲಿಂಗ್ ಆ್ಯಂಡ್ ಜಂಪಿಂಗ್ ಅದೆಲ್ಲ ಮಾಡ್ತಾರೆ ಅಷ್ಟೇ. ಓಕೆ, ಇವಾಗ ನೀವು ಇಷ್ಟೊಂದೆಲ್ಲ ಎಕ್ಸ್ಪೆರಿಮೆಂಟು ಕ್ರಿಯೇಟಿವಿಟಿ ತರ್ತಾ ಇದ್ದೀರಲ್ಲ, ಈ ಥರದಕ್ಕೆ ಸತ್ಯ ಎಷ್ಟರ ಮಟ್ಟಿಗೆ ನಿಮ್ಮ ನೃತ್ಯ ಸಂಗೀತ ಅಕಾಡೆಮಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತೆ, ಬೋತ್ ಫೈನಾನ್ಷಿಯಲಿ ಆ್ಯಂಡ್ ಅಕಾಡೆಮಿಕಲಿ, ಇಂಟೆಲೆಕ್ಚುಯಲಿ? ಇಲ್ಲ, ಅಕಾಡೆಮಿ ಸಂಗೀತ ನೃತ್ಯ ಅಕಾಡೆಮಿ ಇಸ್ ಡೂಯಿಂಗ್ ಗುಡ್. ಯಾರು ಹೋಗಿ ಅಪ್ರೋಚ್ ಮಾಡ್ತಾರೋ ಅವ್ರಿಗೆ ಚೆನ್ನಾಗೆ ದೇರ್ ಫಂಡಿಂಗ್ ಆ್ಯಂಡ್ ದೇ ಡೂಯಿಂಗ್ ಏನೋ ಫೆಸ್ಟಿವಲ್ಸ್ ಫಂಡ್ ಮಾಡ್ತಾರೆ, ಪ್ಲಸ್ ನೀವೇನೋ ಪ್ರೊಡಕ್ಷನ್ ಮಾಡ್ತೀವಿ ಅಂದರೆ ಫಂಡ್ ಮಾಡ್ತಾರೆ. ಬಟ್ ರೀಚ್ ಆಗೋವರೆಗೂ ಗೊತ್ತಿಲ್ಲ ಎಷ್ಟು ರೀಚ್ ಆಗುತ್ತೆ ಅಂತ. ಬಟ್ ನಾನು ಇದುವರೆಗೂ ಯಾವತ್ತೂ ಕನ್ನಡ ಆ್ಯಂಡ್ ಕಲ್ಚರ್ ಫಂಡ್ಸ್ ತೊಗೊಂಡಿಲ್ಲ, ಅಕಾಡೆಮಿ ಫಂಡ್ಸ್ ತೊಗೊಂಡಿಲ್ಲ, ಪ್ರೋಗ್ರಾಮು ಮಾಡಿಲ್ಲ. ಬಟ್ ಓವರ್ ಆಲ್ ಆ್ಯಸ್ ಅನ್ ಔಟ್ಸೈಡರ್ ನೀವು ನೋಡಿದ್ದೀರಾ ಅಲ್ವಾ, ಇಟ್ಸ್ ಕಾಂಟ್ರಿಬ್ಯೂಷನ್ ಟು ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ಗೆ ಯಾವ ಥರ ಅನಲೈಸ್ ಮಾಡ್ತೀರಾ? ಈಗ ನೋಡಿಪ್ಪ, ಐ ಮೀನ್ ನಮಗೆ ಮಾಧ್ಯಮ ಅಕಾಡೆಮಿ ಇದೆ, ಸಾಹಿತ್ಯ ಅಕಾಡೆಮಿ ಇದೆ. ಇಫ್ ಯು ಆಸ್ಕ್ ಮೀ ಅಂತ ಹೇಳಿದ್ರೆ ಸಾಕಷ್ಟು ಇನೋವೇಷನ್ನು ನಮ್ಮ ಈ ಒಂದು ಸೆಕ್ಟರಲ್ಲಿ ನಡೀತಾ ಇದೆ. ಅಷ್ಟೇ ಅದಕ್ಕೆ ಇವಾಗ ನಮ್ಮ ಸಾಹಿತ್ಯ ಅಕಾಡೆಮಿ ಜೈಲಲ್ಲಿ ಕೂಡ ಮಾಡ್ತೋಗೋತಾರೆ, ಸಂತೆನಲ್ಲಿ ಸಾಹಿತ್ಯ ಅಂತ ಅಂದ್ಬಿಟ್ಟು ಕೂಡ ತಗೊಂಡು ಹೋಗ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಎಕ್ಸ್ಪೆರಿಮೆಂಟ್ಸು ಇನೋವೇಷನ್ನು ನಮ್ಮ ಸಾಹಿತ್ಯ ಅಕಾಡೆಮಿಯಿಂದ ನಡೀತಾ ಇದೆ. ಆ ಥರ ನಾನು ಹೇಳ್ತಾ ಇರೋದು, ಜನರಿಗೆ ನೀವು ಹೆಂಗೆ ತಗೊಂಡು ಹೋಗ್ತಾ ಇದ್ದೀರಾ ಅಂತ ಇರೋದು. ಹೊಸ ಹೊಸ ರೀತಿ ಪರಿಕಲ್ಪನೆಗಳು ಮಾಡ್ಕೊಂಡು ತೊಗೊಂಡೋಗ್ಬೇಕಷ್ಟೇ. ಇವಾಗ ಹಳ್ಳಿಗಳಿಗೆ ಹೋಗೇ ಇಲ್ವಲ್ಲ, ಭರತನಾಟ್ಯ ಅಂದರೆ ಸಿನಿಮಾ ಕ್ಯಾಸೆಟ್ ಹಾಕೊಂಡೆ ಅವ್ರುಗಳ ಪಾಪ. ಅದೇ ಹೇಳಕ್ಕೆ ಬರ್ತೀವಿ, ಅದನ್ನು ಕೇಳ್ತೀರಾ ಹೇಳ್ತೀನಿ. ಇವಾಗ ಹೊಸದಾಗೆ ನನಗೆ ಒಂದು ಯೋಚನೆ ಬಂದಿತ್ತು, ಹಳ್ಳಿಗೆ ಹೋಗಿ ನಾವು ಎಲ್ಲಿ ಅಲ್ಲೇ ಜಗಲಿ ಕಟ್ಟೆನೋ ಇಲ್ಲ ಹಳ್ಳಿ ಕಟ್ಟೆ ಮೇಲೆ ಡ್ಯಾನ್ಸ್ ಮಾಡಿ ಅಲ್ಲಿರೋರ್ನೆಲ್ಲ ಕರೆದು ತೋರಿಸ್ಬಿಟ್ಟು ಬರೋಣ ಯಾವತ್ತಾರು ಸಂಜೆ ಅಂತ. ಇವಾಗ ರೀಸೆಂಟ್ಲಿ ಒಂದು ಕಲಾರ್ಪಣ ಅಂತ ಒಂದು ಸಂಸ್ಥೆ ಶುರು ಮಾಡಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಸೇರಿಕೊಂಡು. ಸೊ ವಿ ಆಲ್ರೆಡಿ ಡಿಡ್ ಮೆನಿ ಶೋಸ್. ವಿ ವೆಂಟ್ ಟು ಕನಕಪುರ ಹತ್ರ ಹೋಗಿ ಒಂದು ಸ್ಕೂಲ್ನಲ್ಲಿ ಹಾಫ್ ಅ ಡೇ ವಿ ಡಿಡ್ ವರ್ಕ್ಶಾಪ್ ಆ್ಯಂಡ್ ಅವ್ರು ಇಂಟ್ರಾಕ್ಟಿವ್ ಮಾಡ್ಕೊಂಡು ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಟ್ಟು ನಮ್ಮ ಮಕ್ಕಳು ಡ್ಯಾನ್ಸ್ ಮಾಡಿ ಬರ್ತೀವಿ. ನೆಕ್ಸ್ಟ್ ಅದು ಫುಲ್ ಲೈನ್ ಅಪ್ ಇದೆ ನಮಗೆ. ಇಟ್ಸ್ ಓನ್ಲಿ ರೂರಲ್ ಸೈಡ್ ವಿ ಆರ್ ಗೋಯಿಂಗ್ ಆ್ಯಂಡ್ ಡೂಯಿಂಗ್. ರಶ್ಮಿ ಹೆಗ್ಡೆನೂ ಮಾಡಿದಾರಂತಲ್ವಾ ಕನಕಪುರ ರೋಡಲ್ಲಿ? ಹೌದು, ಅವ್ರದ್ದು ಅದು ಸಂಸ್ಥೆ ಇರೋದು. ಹೌದು. ಬಟ್ ನಾವು ಕನಕಪುರ ಹತ್ರ ಒಂದು ಹಳ್ಳಿನಲ್ಲಿ ಪಕ್ಕ ಹಳ್ಳಿಲಿ ಹೋಗಿ ಮಾಡ್ಕೊಂಡ್ ಬಂದಿದ್ದೆವು. ಹೇಗಿತ್ತು ರೆಸ್ಪಾನ್ಸ್? ವೆರಿ ಗುಡ್ ರೆಸ್ಪಾನ್ಸ್ ಅಂಡ್ ದೋಸ್ ಕಿಡ್ಸ್ ವೇರ್ ಲೈಕ್ ಐ ಓಪನಿಂಗ್ ಅಂಡ್ ಫಾರ್ ದೆಮ್ ಮೈಂಡ್ ಓಪನಿಂಗ್ ಅಂತಾರೆ. ಅವ್ರಿಗೆ ಈ ಥರದ್ದೆಲ್ಲ ಇದೆಯಾ ಅಂತೆಲ್ಲ. ಇಲ್ಲೇ ಹತ್ರ 60 ಕಿಲೋಮೀಟರ್ ಇಲ್ಲ ಭರತನಾಟ್ಯ ಅಂದರೆ ಗೊತ್ತಿಲ್ಲ. ಕ್ಯಾನ್ ಯು ಬಿಲೀವ್? ಸೊ ವಿ ಆರ್ ರೀಚಿಂಗ್ ಔಟ್ ಫಾರ್ ದೆಮ್. ಹೇಗಿತ್ತು ಅವ್ರದ್ದು? ಅವ್ರು ತುಂಬ ಒಳ್ಳೆ ರೆಸ್ಪಾನ್ಸ್. ದಟ್ ನಾವು ದೇ ವಾಂಟ್ ಟು ಲರ್ನ್ ಡ್ಯಾನ್ಸ್, ದೇ ಆರ್ ಆಸ್ಕಿಂಗ್ ಅಸ್ ಟು ಕಮ್ ಅಂಡ್ ಟೀಚ್. ಓಕೆ, ಅಂದ್ರೆ ಅವರಿಗೆ ಕ್ಲಾಸಿಕಲ್ ನೀವು ಡ್ಯಾನ್ಸ್ ಮಾತ್ರ ಹೇಳ್ತಾ ಇಲ್ಲ, ಅದ್ರ ಮೂಲಕ ಸಂಗೀತ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ. ಆಮೇಲೆ ಹಸ್ತಗಳೆಲ್ಲ ತೋರಿಸಿದ್ವಿ, ಹೇಗೆ ಎಲ್ಲ ಜಿಂಕೆ ಹಸ್ತಗಳು, ಅದು ಬರ್ಡ್ಸ್ ಎಲ್ಲ ತೋರಿಸಿದಾಗ ಅವ್ರಿಗೆಲ್ಲ ಖುಷಿ. ಅವರ ಹ್ಯಾಂಡ್ಸ್ ಎಲ್ಲ ಮಾಡಿ ನಮ್ಮ ಸ್ಟೂಡೆಂಟ್ಸೇ ಮಾಡಿ ತೋರಿಸಿದ್ರು ಡೆಮಾನ್ಸ್ಟ್ರೇಷನ್. ದೇ ಆಲ್ ಇನ್ವಾಲ್ವ್ ವಿತ್ ದಟ್. ಪ್ರತಿಯೊಬ್ಬರು ಬರ್ದಿದ್ದಾರೆ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಅವತ್ತಿನ ದಿವಸ ಅವ್ರ ಅನಿಸಿಕೆಗಳು ಹೇಳಿದ್ದಾರೆ. ಓಕೆ, ಇದು ನಿಮ್ಮದು ಜಸ್ಟ್ ಒಂದು ಸೋಷಿಯಲ್ ಇನಿಷಿಯೇಟಿವ್ ಅಥವಾ ಹೌ ಟು ಟೇಕ್ ಇಟ್ ಫಾರ್ವರ್ಡ್? We want to further take this very seriously. Very seriously we want to take this and ನಮ್ಮ ಕಲೆ ನಾವು ಪ್ರಾಪಗೇಟ್ ಮಾಡಬೇಕಷ್ಟೇ. ನಮ್ಮ ಒಂದು ನಂದು ಭರತನಾಟ್ಯ ಮಾಧ್ಯಮ. ಐ ವಾಂಟ್ ಟು ಟೀಚ್ ಭರತನಾಟ್ಯಂ ಆ್ಯಂಡ್ ಮೇಕ್ ಶೋರ್ ದಟ್ ದೇ ಶುಡ್ ನೋ ದಿಸ್ ಸಬ್ಜೆಕ್ಟ್ ಇಸ್ ದೇರ್ ಅಂತ. ಬಿಕಾಸ್ ಸ್ಕೂಲಲ್ಲೆಲ್ಲ ಬುಕ್ಸಲ್ಲಿ ಇಲ್ವಲ್ಲ, ಕೆಲವು ಕಡೆ ಇಲ್ಲ, ಎಲ್ಲೋ ಇದೆ, ಕೆಲವು ಕಡೆ ಇಲ್ಲ, ಕೆಲವು ಕಡೆ ಹೇಳ್ತಾರೆ, ಹೇಳಲ್ಲ. ಸೊ ವಿ ವಾಂಟ್ ಟು ರೀಚ್ ಔಟ್ ಲೈಕ್ ದಟ್. ವಿ ಹ್ಯಾವ್ ಆಲ್ಸೋ ವೆಂಟ್ ಟು ಒನ್ ಹಾಸ್ಪಿಟಲ್. We perform there. So I mean they've said not to announce the name of the hospital, but we did for the patients. ಅದು ಶುರು ಆಗಿದೆ ಅಲ್ವಾ ಅದು ಈ ತರ ಥೆರಪಿ? ಹೌದು, ಶುರು ಆಗಿದೆ. ಇದು ನಾಟಕನೂ ತಗೊಂಡು ಹೋಗ್ತಾರೆ. But they all enjoyed so much. Every patient, they sat far and they were in wheelchairs ಅಲ್ಲಿ ಇದ್ರು ಎಲ್ಲ. So enjoyment. So ಈ ತರ ನಾವು ರೀಚ್ ಆಗ್ತಾ ಇದೀವಿ. And this was my dream that rural side ಹೋಗಿ ಯಾವಾಗಲೂ ಒಂದ್ಸತಿ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಬರ್ಬೇಕಾದ್ರೆ ಅಲ್ಲಿ ಸಂಧಿ ಹಳ್ಳಿಗಳು ಹೋಗ್ಬೇಕಾದ್ರೆ ಜನಗಳು ಕೂತ್ಕೊಂಡಿದ್ರು, ಜಗಲಿ ಕಟ್ಟೆ ಒಂದು ಹಳ್ಳಿ ಮರ. ಸೊ ಅವಾಗ ಅನಿಸ್ತು ಇಲ್ಲೆಲ್ಲ ಬಂದು ಇವ್ರಿಗೆ ಒಂದು ಇದು ಮಾಡಿ ಓರಿಯೆಂಟೇಷನ್.
ಸೊ ಇದು ಇಂಡಿವಿಜುವಲ್ ಲೆವೆಲಲ್ಲಿ ಆಗ್ತಾ ಇದೆ ಹೌದು. ಅಲ್ವಾ? ಆರ್ಟಿಸ್ಟ್ಗೆ ಅವ್ರಿಗೆ ಒಂದು ನಾವು ಯಾರದೇ ಒಬ್ಬರದ್ದು ಯಾವ ಅಕಾಡೆಮಿ ಅವರ ಮಿನಿಸ್ಟ್ರಿ ಆಫ್ ಕಲ್ಚರ್ ಯಾವುದೂ ಸಹಾಯ ತಗೊಳ್ತಾ ಇಲ್ಲ. ಇದು ನಮ್ಮದೇ ಓನ್ ಫಂಡ್ಸ್. ವಿ ಆರ್ ಕ್ರಿಯೇಟಿಂಗ್ ಅವರ್ ಓನ್ ಫಂಡ್ಸ್ ಆ್ಯಂಡ್ ವಿ ಆರ್ ಗೋಯಿಂಗ್ ಆ್ಯಂಡ್ ಕಮಿಂಗ್. ವೈ ಅಕಾಡೆಮಿ ಈಸ್ ನಾಟ್ ಡೂಯಿಂಗ್? ನೀವೆಲ್ಲ ಒಂದು ಏನದು ಒಂದು ಮೋಟಿವೇಟ್ ಮಾಡೋದಕ್ಕೆ, ಫೋರ್ಸ್ ಮಾಡೋದಕ್ಕೆ, ಪ್ರೆಷರ್ ಮೇ ಬಿ ಮಾಡ್ತಾ ಇದ್ರೆ ನಮಗೆ ಗೊತ್ತಿಲ್ಲ ಅಷ್ಟೇ. ಹೆಂಗ್ ಗೊತ್ತಾಗಕ್ಕೆ ಸಾಧ್ಯ? ಅವ್ರು ಹೇಳಬೇಕು. ಮಾಡಿಲ್ಲ ಅಂದ್ರೆ ಗೊತ್ತಿಲ್ಲ, ಮಾಡಿದ್ರೆ ಎಲ್ಲರಿಗೂ ಗೊತ್ತಾಗತ್ತೆ. ಅದು ಗೊತ್ತಾಗಬೇಕು. ಹೌದು, ಮಾಡಿಲ್ಲ ಅಂತಾನೆ ಅನ್ಸುತ್ತೆ ನನಗೆ. ಬಟ್ ಇಫ್ ದೇ ಟೇಕ್ ಇನಿಷಿಯೇಟಿವ್ ಅಂಡ್ ಅಟ್ಲೀಸ್ಟ್ ನಮಗೆ ಇವಾಗ ನಾವು ಹೇಳ್ತಾ ಇರೋದು, ಇವಾಗ ಹೌಸ್ ಕಾನ್ಸರ್ಟ್ಸ್ ಮಾಡ್ತಾ ಇದೀವಿ ನಾವು. ಓಕೆ, ಯು ಡೋಂಟ್ ಬಿಲೀವ್, ರೀಸೆಂಟ್ಲಿ ಸಮಂತ ಅವರೇ ಲೈಕ್ ಇದರಲ್ಲಿ April 6 ರಾಮನವಮಿ ಇತ್ತಲ್ಲ, ವಿ ವೆಂಟ್ ಟು ಒಂದು ಗೇಟೆಡ್ ಕಮ್ಯುನಿಟಿ ನಿಯರ್ ಇದು ಬನೇಘಟ್ಟ ರೋಡ್, ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಗೇಟೆಡ್ ಕಮ್ಯುನಿಟಿ, ಇಂಡಿಪೆಂಡೆಂಟ್ ಹೌಸ್ ಗೇಟೆಡ್ ಕಮ್ಯುನಿಟಿ. ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದ್ವಿ ಇದು ರಾಮನವಮಿ ದಿವಸ. ಉತ್ಸವ ಎಲ್ಲ ಮಾಡಿದ್ವಿ. ನಮ್ಮ ರಾಮರ ವಿಗ್ರಹ ಎಲ್ಲ ತಗೊಂಡು ಅಲ್ಲಿ ಅವರು ಪ್ರೊಮೈಸಸ್ ಅಲ್ಲೇ ಒಂದು 2 ರೌಂಡ್ ಹೊಡೆದ್ಬಿಟ್ಟು ಪೂಜೆ ಮಾಡಿ 200 ಪೀಪಲ್ ಕೇಮ್. ಅಲ್ಲಿದ್ದವರು ಅವ್ರಿಗೆಲ್ಲ ಎಷ್ಟು ಐ ಓಪನಿಂಗ್ ಅಂದರೆ, ನಾನು ಹೇಳ್ತಾ ರೂರಲ್ಲೆಲ್ಲ ಸಿಟಿಲಿರೋರಿಗೆ ಗೊತ್ತಿಲ್ಲ ಗಾಳಿ ಗಂಧ ಆಫ್ ನಮ್ಮ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅಂತ ಹೇಳೋದು. ಬಿಕಾಸ್ ಎವ್ರಿಬಡಿ ಈಸ್ ಬಿಸಿ ವಿತ್ ದೇರ್ ಓನ್ ಜಾಬ್, IT BT ಜಾಬ್ಗಳಲ್ಲಿ ಇರ್ತಾರೆ. ಬೆಳಗ್ಗೆ ಅವರೇ ರಾತ್ರಿ ಬರ್ತಾರೆ. ವೇ ಡು ದೇ ಹ್ಯಾವ್ ಟೈಮ್ ಟು ಸಿ ಅನ್ನೋ ನಾನು ಹೇಳಿದೆ, ನಾವು ಈ ಥರ ಕಮ್ಯುನಿಟಿಗೆ ಹೋಗಿ ನಾವು ಡ್ಯಾನ್ಸ್ ಮಾಡಿದ್ರೆ ಅರಿವು ಒಂದು ಇದಾಗುತ್ತೆ, ಪ್ಲಸ್ ಅವ್ರಿಗೂ ಒಂದು ಚಾನ್ಸ್ ನೋಡೋಕ್ಕೆ. ಅವರೆಲ್ಲ ಇವಾಗ ನಾ 200 ಜನಕ್ಕೆ ಇನ್ವಿಟೇಷನ್ ಕೊಟ್ಬಿಟ್ಟು ಬನ್ನಿ JSSK ಅದಕ್ಕೆ ಬರಲ್ಲ, 10 ಜನ ಬರ್ತಾರಷ್ಟೇ. ಒನ್ ಇಸ್ ಟ್ರಾಫಿಕ್, ಒನ್ ಇಸ್ ಟೂ ಫಾರ್. ದೇ ಸೇ ಇಸ್ ಟೂ ಫಾರ್, ಇಟ್ಸ್ ಟ್ರಾಫಿಕ್, ವಿ ಡೋಂಟ್ ವಾಂಟ್ ಟು ಕಮ್, ವೀಕೆಂಡ್ಸ್ ವಿ ವಾಂಟ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ಫ್ಯಾಮಿಲಿ ಅಂತ ಹೇಳ್ತಾರೆ. ಅದೇ ಅಲ್ಲೇ ಹೋಗಿ ಮಾಡಿದಕ್ಕೆ ಎಲ್ಲ ಬಂದು ಕೂತ್ಕೊಂಡ್ರು. ಒಬ್ಬರು ಅಪ್ರಿಷಿಯೇಟ್ ಮಾಡಿದ್ರು. ನಾವು ಫಸ್ಟ್ ಟೈಮ್ ನಮ್ಮ ಕಮ್ಯುನಿಟಿ ಈ ಥರ ಡ್ಯಾನ್ಸ್ ಎಲ್ಲ ನೋಡಿದ್ದು. ಆ್ಯಂಡ್ ಎವ್ರಿ ಇಯರ್ ವಿ ವಾಂಟ್ ದಿಸ್ ಇಯರ್. ಆ್ಯಂಡ್ ಎವ್ರಿ ಟೈಮ್ ವಿ ಕಮ್ಯುನಿಟಿ ಬ್ರಿಂಗ್ ಸಮ್ ಡಿಸ್ಕೋ ಡ್ಯಾನ್ಸು ಅದು ಇದು ಮಾಡ್ಕೊಂಡ್ಬಿಡ್ತೀವಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ನಾಲೆಜ್ ಅಂತ. ಓಕೆ, ನಿಮಗೆ ಇವಾಗ ಅಬ್ರಾಡ್ ಎಕ್ಸ್ಪೋಜರು, ಫಾರಿನ್ ಟ್ರಿಪ್ಸು ತುಂಬ ಮಾಡ್ತಾ ಇರ್ತೀರಾ. ನಮಗೆಲ್ರಿಗೂ ಗೊತ್ತಿದೆ ಬೆಸ್ಟ್ ಟೀಚರ್ಸ್ ಅಲ್ಲಿದ್ದಾರೆ ಅಂತ. ಅಲ್ಲಿರೋರು ಮನೆಯಲ್ಲಿ ಒಂದೊಂದು ಮಗು ಕೂಡ ಹಾಡುತ್ತೆ, ಡ್ಯಾನ್ಸ್ ಮಾಡುತ್ತೆ ಎಲ್ಲನೂ. ಸೊ ಅಲ್ಲಿ ಇರೋರು NRIs, ಅಲ್ಲಿ ಫ್ಯಾಮ್ಲಿ, ಅವರು ಆ ಬೋರ್ಡಮು ಅಥವಾ ಇನ್ಸೆಕ್ಯೂರಿಟಿಗೋಸ್ಕರ ಸಂಗೀತ ಸಾಹಿತ್ಯ ಅಂತಾರೋ ಅಥವಾ ನಿಜವಾಗ್ಲೂ ಇಷ್ಟಪಟ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಎಲ್ಲರೂ. ಸೀರಿಯಸ್ ಅಂದ್ರೆ ಹೇಗೆ ಹೇಳ್ತೀರಾ? ಅದೇ ಇವಾಗ ಸುಮಾರು ಜನ ಗುರುಗಳು ಒಳ್ಳೊಳ್ಳೆ ಶಿಷ್ಯನ ತಯಾರು ಮಾಡಿ ಅವರೆಲ್ಲ ನ್ಯಾಷನಲ್ ಹೆಸರು ಮಾಡ್ತಾ ಇದ್ದಾರೆ. ದೇ ಹ್ಯಾವ್ ಕಮ್ ಟು ಇಂಡಿಯಾ ಅಂಡ್ ದೇ ಪರ್ಫಾರ್ಮಿಂಗ್ ಇನ್ ಎವ್ರಿ ಗುಡ್ ಸಭಾಸ್ ಇಯರ್. ಒಳ್ಳೊಳ್ಳೆ ಸಭಾ, ಅಲ್ಲಿ NRI ಸ್ಟೂಡೆಂಟ್ಸ್ ಪರ್ಫಾರ್ಮರ್ಸ್, NRIs ಎಲ್ಲ ಬಂದು ಇಲ್ಲಿ ಎಲ್ಲ ಕಡೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ಮೇಕಿಂಗ್ ಗುಡ್ ನೇಮ್. ಆಸ್ಟ್ರೇಲಿಯಾ ಇರ್ಬೋದು, US ಇರ್ಬೋದು, ಕ್ಯಾನಡಾ ಇರ್ಬೋದು. ಸೊ ದೇರ್ ಆರ್ ಸೋ ಮೆನಿ. ಕ್ಯಾನಡಾ ಲತಾ ಪಾದ ಇಸ್ ದೇರ್ ಅಂಡ್ ದೇರ್ ಸೋ ಮೆನಿ ಅದರ್ ದೆನ್ ಹರ್. ಅಂಡ್ US ಅಲ್ಲಿ ವಿಜಿ ಪ್ರಕಾಶ್ ಇದ್ದಾರೆ, ಮಾಲ್ತಿ ಅಯ್ಯಂಗಾರ್ ಇದ್ದಾರೆ, ಸುಪ್ರಿಯಾ ದೇಸಾಯಿ, ಆಮೇಲೆ ರೂಪಾ ಶ್ಯಾಮ್ಸುಂದರ್, ಇವರೆಲ್ಲ ನಮ್ಮ ಬೆಂಗಳೂರಿನವರು. ಬೇಕಾಶ್ ಒಳ್ಳೊಳ್ಳೆ ಗುರುಗಳಿದ್ದಾರೆ. ಇವರೆಲ್ಲ ಟೀಚರ್ಸ್ ಆಗಿ ಅಲ್ಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ ಜಿನಿವಾಲಿ ಸುಜಾತಾ ವೆಂಕಟೇಶ್ ಇದ್ದಾರೆ. ಸೊ ಲಂಡನ್ ಚಿತ್ರ ಬೋಳಾರ್ ಇದ್ದಾರೆ. ಸೊ ಇವರೆಲ್ಲ ಒಳ್ಳೊಳ್ಳೆ ಗುರುಗಳ ಹತ್ರ ಕಲ್ತು ಅಲ್ಲೋಗಿ ಸೆಟ್ಲ್ ಆಗಿದ್ದಾರೆ ಆವಾಗ. ಸೊ ಅವ್ರು ನ್ಯಾಚುರಲಿ ನೆಕ್ಸ್ಟ್ ಜನರೇಷನ್ ಅವ್ರು ರೆಡಿ ಮಾಡಿ ಟ್ರೈ ಮಾಡಿದ್ದಾರೆ ಆಲ್ರೆಡಿ. ದೇವ್ ಡನ್ ಎ ಗುಡ್ ಜಾಬ್. ದೇವ್ ಗಿವನ್ ಎ ಗುಡ್ ನಾಲೆಜ್ ಟು ಆಲ್ ದ, ಬಿಕಾಸ್ ಅವರೆಲ್ಲ ಹೋಗಿರೋದು ಒಳ್ಳೆ ಗುರುಗಳ ಕಲ್ತು ಹೋಗಿದಾರಲ್ಲ, ಆ ಪರಂಪರೆ ಅವರು ಬೆಳೆಸ್ತಾ ಇದ್ದಾರೆ ಅಷ್ಟೇ ಅಲ್ಲಿ. ಓಕೆ, ಇವಾಗ ಸ್ಟೂಡೆಂಟ್ಸ್ ಹು ಆರ್ ಪ್ರಾಕ್ಟೀಸಿಂಗ್ ಇನ್ ಅಬ್ರಾಡ್, ಡಿಫ್ರೆಂಟ್ ಕಂಟ್ರೀಸ್ ಅಂಡ್ ಇನ್ ಇಂಡಿಯಾ ಕಂಪೇರ್ ಮಾಡ್ತು ಅಂತಂದ್ರೆ ಕಮಿಟ್ಮೆಂಟ್ ಲೆವೆಲ್ ನಮ್ಮಲ್ಲಿ ಜಾಸ್ತಿ ಇದೆಯೋ ಅವರಲ್ಲಿ ಜಾಸ್ತಿ ಇದೆಯೋ? ಅದೇ ಟೀಚರ್ಸ್ ತುಂಬಾ ಕಮಿಟ್ಮೆಂಟ್ ಆಗಿದ್ದಾರೆ ಅಲ್ಲಿ ಹೇಳ್ಕೊಡೋದ್ರಲ್ಲಿ. ಬಿಕಾಸ್ ಅಲ್ಲಿ ಮಕ್ಕಳು ತುಂಬಾ ಸೀರಿಯಸ್ ಆಗಿ ತಗೊಳ್ಳೋದು ತುಂಬಾ ರೇರು, ಪ್ರೊಫೆಷನಲ್ ಆಗಿ ತಗೊಳ್ಳೋದು ತುಂಬಾ ರೇರು ಅಲ್ಲಿ ಮಕ್ಕಳು. ವೆರಿ ಫ್ಯೂ ಹ್ಯಾವ್ ಟೇಕನ್. ಸೊ ಲೈಕ್ ವಿಜಿ ಪ್ರಕಾಶ್ ಅವ್ರ ಮಗಳು ಮೈಥಿಲಿ ಪ್ರಕಾಶ್ ಇಸ್ ಟೇಕನ್ ವೆರಿ ಸೀರಿಯಸ್. ಈಸ್ ಎ ಪ್ರೊಫೆಷನಲ್ ಡ್ಯಾನ್ಸರ್. ಬೋತ್ ಅವ್ರ ಮಗನೂ ಅಷ್ಟೇ. ಸೊ ಈಸ್ ಎ ವೆರಿ ಗುಡ್ ಸಿಂಗರ್. And she's a very good performer, dancer. She's making a good name, and all mostly they will be in India only most of the time. Okay, ಹೇಗಿರೋ ನಮ್ದು ವೀಸಾ 6 months ಇಲ್ಲಿ ಅಲ್ಲಿ ಅಂತ ಹೇಳುತ್ತಲ್ಲ. ಓಕೆ, ಇವಾಗ ನೀವುಗಳೆಲ್ಲರೂ ಹೆಚ್ಚು ಕಡಿಮೆ ದೇವ್ರ ಮೇಲೆ ಡಿಪೆಂಡ್ ಆಗಿರುವಂಥ ಕೃತಿಗಳು. ನೀವು ದೇವ್ರನ್ನ ವಿಡ್ರಾ ಮಾಡಿಬಿಟ್ರೆ ಏನಿದೆ ಮತ್ತೆ? ನಮ್ಮ ಫ್ರೆಂಡ್ ಒಬ್ರು ಹೇಳಿದ್ರು, ಏನೋ ಯಾವಾಗಲೂ ರಾಮ ಕೃಷ್ಣ ಗೋವಿಂದ ಅಂತ ಇದ್ದೀರಾ ಹೇಳ್ತಾರೆ. ಅದೇ ಅಪ್ಪ ನಮ್ಮನ್ನು ಕರ್ಕೊಂಡೋಗ್ತಾರೆ ಮುಂದಕ್ಕೆ, ಬೇರೆ ಏನಿದೆ ಅಂತ. ಓಕೆ, ಈಗ ನಮ್ಮದು ಕಾಂಟೆಂಪರರಿ ದೃಷ್ಟಿನಲ್ಲಿ ಮುಂಚೆ ರಾಜಾಶ್ರಯ ಇತ್ತು, ಈಗ ಸರ್ಕಾರ ಗಿರ್ಕಾರ ಎಲ್ಲ ಇದೆ. ಅಂಥ ಟೈಮ್ನಲ್ಲಿ
ನಮ್ಮದು ಈಗೊಂದು ಟ್ರಾನ್ಸಿಷನಲ್ಲು ಮತ್ತು ಈ ಸೋಷಿಯಲ್ ಮೀಡಿಯಾ ಡಿಜಿಟಲ್ ಕಾಂಪಿಟೇಷನ್ನಲ್ಲಿ ಎಷ್ಟರ ಮಟ್ಟಿಗೆ ಸಂಗೀತ ಸಾಹಿತ್ಯ ಶಾಸ್ತ್ರೀಯ ಹೋಗ್ತಾ ಇದೆ ಅನ್ನೋದು ಒಂದು ಕ್ಲೀಶೆ. ಸಖತ್ತಾಗಿ ಹೋಗ್ತಾ ಇದೆ. ಎವ್ರಿಬಡಿ ಈಸ್ ಫ್ಲರಿಶಿಂಗ್ ನಾವು. ಎವ್ರಿ ಯಂಗ್ ಆರ್ಟಿಸ್ಟ್ ಇಸ್ ಫ್ಲರಿಶಿಂಗ್ ವಿತ್ ದೇರ್ ಓನ್ ಕ್ರಿಯೇಟಿವಿಟಿ. ಓಕೆ, ಯಾವುದೇ ನಶಿಸಲ್ಲ, ಯಾವುದು ಕ್ಲೋಸ್ ಆಗಲ್ಲ. ಶಾಸ್ತ್ರೀಯ ಸಂಗೀತ, ಶಾಸ್ತ್ರೀಯ ನೃತ್ಯ ಇಸ್ ದ ಮೇನ್. ಅದು ಇಟ್ಕೊಂಡು ಬೇರೆ ಎಲ್ಲನೂ ಮಾಡ್ಬೋದು. ಓಕೆ, ಮಾಡ್ತಾಯಿದ್ರು, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಬಟ್ ಬೇಕಾದಷ್ಟು. ಆ್ಯಂಡ್ ಅವರ್ ಪ್ರವೀಣ್ ಡಿ ರಾವ್ ಇಸ್ ಅ ವಂಡರ್ಫುಲ್ ಮ್ಯೂಸಿಷಿಯನ್ ಇಸ್ ದೇರ್. ಅವ್ರು ಎಷ್ಟು ಒಳ್ಳೊಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ. ಆ್ಯಂಡ್ ಬೋತ್ ಶಾಸ್ತ್ರೀಯ ಆ್ಯಂಡ್ ಕ್ರಿಯೇಟಿವ್ ಮ್ಯೂಸಿಕ್ ಈಸ್ ವಂಡರ್ಫುಲ್. ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಇನ್ ಕರ್ನಾಟಕ ಪ್ರವೀಣ್ ಡಿ ರಾವ್ ಅವರು. ಓಕೆ, ಇವಾಗ ನಮಗೆ ಬೇರೆ ಬೇರೆದು ಬಂದಾಗ ಡಿಫ್ರೆಂಟ್ ಚಾನಲ್ಸ್ ಇದೆ. ಈಗ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಅಂತ ಬಂದಾಗ ಗೌರ್ಮೆಂಟ್ದು ದೂರದರ್ಶನ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ಬಟ್ ಇಟ್ ವಿಲ್ ಸ್ಟೇ ಫಾರ್ ಎವರ್. ಜಸ್ಟ್ ಬಿಕಾಸ್ ನಾವು ಮಾಧ್ಯಮ ಇಲ್ಲ ಅಂದ್ಬಿಟ್ಟು ನಾವೇನು ತಲೆ ಮೇಲೆ ಬಂಡೆಕಲ್ಲಿ ಇಟ್ಕೊಂಡು ಕೂತಿಲ್ಲ. ವಿ ಆರ್ ಡೂಯಿಂಗ್ ಗುಡ್, ವಿ ಆರ್ ಫ್ಲರಿಶಿಂಗ್, ಆ್ಯಂಡ್ ವಿ ಹ್ಯಾವ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ಸ್ ಟು ಪರ್ಫಾರ್ಮ್ ಆ್ಯಂಡ್ ಶೋಕೇಸ್ ಅವರ್ ನಮ್ಮ ಟ್ಯಾಲೆಂಟ್ನ, ನಮ್ಮ ಒಂದು ವಿದ್ಯೆನ ಬೇರೆಯವ್ರಿಗೆ ಹಂಚೋಕ್ಕೆ ಸಾಕಷ್ಟು ಬೇರೆ ಬೇರೆ ಮಾಧ್ಯಮಗಳಿದೆ. ಸೊ ವಿ ಡೋಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಎನಿ ಚಾನೆಲ್. ಓಕೆ, ಇವಾಗ ನಿಮ್ಮದು ಅವಾರ್ಡ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಬಂದಾಗ ಅವಾರ್ಡ್ಸ್ ಎಲ್ಲರಿಗೂ ಬೇಕಲ್ಲ. ನನಗೂ ಬೇಕು, ನಿಮಗೂ ಬೇಕು, ಇನ್ನೊಬ್ರಿಗೂ ಬೇಕು. ಎಷ್ಟು ಮಟ್ಟಿಗೆ ಅದು ರೆಲೆವೆಂಟ್ ಆಗಿದೆ? ಬಿಕಾಸ್ ನಮ್ಗೆ ಈ ಥರದ ಅವಾರ್ಡ್ ಕಾಂಟ್ರವರ್ಸಿ ಸಿನಿಮಾದ ತಕ್ಷಣ ಹೊರಗೆ ಬರುತ್ತೆ, ನೆಕ್ಸ್ಟ್ ಲಿಟ್ರೇಚರ್ದು ಹೊರಗೆ ಬರುತ್ತೆ ವಿನಃ ನಿಮ್ಮ ಸೆಕ್ಟರಲ್ಲಿ ಏನಾದರೂ ಒಂದರಲ್ಲೂ ಇದೆ. ವಿ ಆಲ್ ಸಿ ಎಂಡ್ ಆಫ್ ದ ಡೇ ಸಮಂತ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಇಷ್ಟಿಷ್ಟು ವರ್ಷ ಕಷ್ಟಪಟ್ಟ ಮೇಲೆ ನಮಗೂ ಎಲ್ಲೋ ರೆಕಗ್ನೇಷನ್ ಬೇಕು ಅಂತ ನಾವು ಓಡಾಡ್ತೀವಿ. ಎಲ್ಲೋ ಒಂದು ಕಡೆ ನಾವು ಬಯೋಡೇಟಾ ಕೊಡ್ತೀವಿ, ನಮಗೂ ಅವಾರ್ಡ್ ಸ್ವಲ್ಪ ಶಿಫಾರಸ್ ಮಾಡಿ ಅಂತ ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ಎವ್ರಿಬಡಿ ವಿಲ್ ಡೂ ಲಾಬಿ. there is no one single person who is sitting at home and getting the award. Okay, ಯಾರು ನಿಮ್ಮ ಮನೆಗೆ ಬಂದು ಪ್ಲ್ಯಾಟರ್ ಕೊಡಲ್ಲ, ಸೆಲೆಕ್ಟ್ ಯುವರ್ ಫುಡ್ ಅಂತ. ವಿ ಹ್ಯಾವ್ ಟು ಗೋ ಅಂಡ್ ಸೆಲೆಕ್ಟ್ ಅವರ್ ಓನ್ ಫುಡ್. ವಿ ಹ್ಯಾವ್ ಟು ಗೋ ಅಂಡ್ ಟೇಕ್ ಥಿಂಗ್ಸ್. ವಿ ಹ್ಯಾವ್ ಟು ಅಪ್ರೋಚ್ ಪೀಪಲ್. ವಿ ಹ್ಯಾವ್ ಟು ಗೋ ಅಂಡ್ ಟಾಕ್ ಟು ಪೀಪಲ್. ಮನೇಲಿ ಕೂತ್ಕೊಂಡ್ರೆ ನಮ್ಗೆ ಅಕಾಡೆಮಿ ಬಂದುಬಿಟ್ಟು ಅವಾರ್ಡ್ ಕೊಡಲ್ವಲ್ಲ. ನಾವು ಮಾಡಿರೋ ಕೆಲಸನ ಕರೆಕ್ಟಾಗಿದೆ ಅಂತ ಇದು ಮಾಡಿ ಫೈಲ್ ಮಾಡಿ ಕಳಿಸಿ, ಇಷ್ಟು ವರ್ಷ ಮಾಡಿದ್ದೀವಿ, ಇದು ಅರ್ಹತೆ ಇದ್ದಾರೆ ಅಂತ ಮಾಡಲೇಬೇಕು. ಓಕೆ, ದೇರ್ ಆರ್ ಸೋ ಮೆನಿ ಪೀಪಲ್ ವಿತೌಟ್ ಡೂಯಿಂಗ್ ಹೂ ಇಸ್ ಗೆಟ್ಟಿಂಗ್ ಅವಾರ್ಡ್ಸ್. ಅದು ಬೇರೆ ಬಿಡಿ, ಅದು ಬೇರೆ ಥರ ಚಾನೆಲ್ಗಳು ಹೋಗ್ತಾ ಇರುತ್ತೆ. ಬಟ್ ಎಸ್, ಎವ್ರಿ ಆರ್ಟಿಸ್ಟ್ ನೀಡ್ ಆನ್ ಅವಾರ್ಡ್ ಟು ಗೋ ಫರ್ದರ್ ಆ್ಯಂಡ್ ಇದನ್ನು ಬೆಳೆಸೋಕ್ಕೆ. ಹಂಗನ್ಬಿಟ್ಟು ಯಾರು ಬೇಡ ಅಂತ ಯಾರು ಹೇಳಲ್ಲ, ಖಂಡಿತ ಬೇಡ ಅಂತ ಹೇಳಲ್ಲ ಅಂತಲ್ಲ. ಈಗ ಏನಾಗಿದೆ ಅಂತ ಹೇಳಿದ್ರೆ, ವೆದರ್ ದಟ್ ಗೌರ್ಮೆಂಟ್ ಆರ್ ದಿಸ್ ಗೌರ್ಮೆಂಟ್, ವಿಚ್ ಎವರ್ ರೂಲಿಂಗ್ ಗೌರ್ಮೆಂಟ್ ಆಗಲಿ, ಅಲ್ಲಿ ಮೋಸ್ಟ್ ಆಫ್ ದೆಮ್ ಎಲ್ಲ ಕಡೆ ಸೆಕ್ಟಾರಲ್ಲೂ ಡಿಫ್ರೆಂಟ್ ಫೀಲ್ಡ್ಸಿಂದ ಇದ್ದಾರೆ ಅಂತಂದ್ರು ಕೂಡ ನಿಮ್ಮ ಸಂಗೀತ ಸಾಹಿತ್ಯದಲ್ಲಿ ನನಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂತ. ವೇರಾಸ್ ನಮ್ಮ ಸೆಕ್ಟಾರಲ್ಲಿ ನಮ್ಮದು ಸಾಹಿತ್ಯ ಬೇರೆ ಬೇರೆದು ಸೋಷಿಯಲ್ ಇನಿಷಿಯೇಟಿವ್ಸ್ ಅಂತ ಬಂದಾಗ ತುಂಬ ಜನ ಅಪ್ಲೈನೇ ಮಾಡ್ಕೊಳ್ಳಲ್ಲ. ಹೌದು, ಅಪ್ಲೈ ಮಾಡಿ ನಮ್ಮ ಕಡೆಯಿಂದ ಯಾರು ಅಪ್ಲೈ ಮಾಡ್ಕೊಳ್ಳಲ್ಲ. ಅವ್ರಿಗೆ ಐಡೆಂಟಿಫೈ ಮಾಡಿ ಪಿಕ್ ಅಂಡ್ ಚೂಸ್ ಥರ ಮಾಡ್ತಾರೆ. ವೆರಾಸ್ ಅದೇ ಥರ ನಿಮ್ಮಲ್ಲಾಗುತ್ತಾ? ನಮ್ಮದ್ರಲ್ಲೂ ಅಪ್ಲೈ ಮಾಡೋದಿಲ್ಲ ಆ್ಯಕ್ಚುಲಿ. ಫಾರ್ ಎಕ್ಸಾಂಪಲ್ ನಂದೇ ಹೇಳ್ತೀನಿ, ಅಪ್ಲೈ ಮಾಡಿದ್ರು ನಾನು ಮಾಡಿಲ್ಲ. ಓಕೆ, ಅದೊಂದು ಅಕಾಡೆಮಿ ಅವಾರ್ಡ್ಗೆ ಅಪ್ಲೈ ಮಾಡಿ ನಾನು ಅಪ್ಲೈ ಮಾಡಲ್ಲಪ್ಪ ಅಂತೇಳಿ ಕೊನೆ. ಓಕೆ, ಯು ಸೆಂಡ್ ಯುವರ್ ಫೈಲ್ ಅಟ್ ಈಸ್ ಬೈ, ಅವಾಗ ಕಳಿಸಿದ್ದಷ್ಟೇ. ನಾನು ಅಪ್ಲೈ ಮಾಡಿ ಪ್ರೋಗ್ರಾಮು ಮಾಡಿಲ್ಲ ಯಾವತ್ತು. ತುಂಬ ವರ್ಷ ಆದಮೇಲೆ ಅಪ್ಲೈ ಮಾಡಿದೆ, ಪ್ರೋಗ್ರಾಮ್ ಸಿಕ್ತು. ನಮಗೆ ಗೊತ್ತಿರಲಿಲ್ಲ ಅಪ್ಲೈ ಮಾಡಬೇಕು ಅಂತ. ಇವಾಗೆಲ್ಲ ಸೆಲ್ಫ್ ನಾಮಿನೇಷನ್ ಬಂದ್ಬಿಟ್ಟಿದೆಯಲ್ಲ, ಈವನ್ ಪದ್ಮಶ್ರೀ ಸೆಲ್ಫ್ ನಾಮಿನೇಷನ್ ಅಂತ ಬರುತ್ತಲ್ಲ. ಹೌದು. ಸೊ ಹೂ ವಿಲ್ ಐ ನೆವರ್ ಅಪ್ಲೈಡ್ ಫಾರ್ ಎನಿ ಅವಾರ್ಡ್. ಇಟ್ ಜಸ್ಟ್ ಕೇಮ್ ಎವ್ರಿಥಿಂಗ್. ಬಟ್ ದೇರ್ ಆರ್ ಮೆನಿ ಆರ್ಟಿಸ್ಟ್ ಹೂ ಅಪ್ಲೈಸ್, ಬಟ್ ಅಪ್ಲೈ ಮಾಡೋದ್ರೆ ಯಾರಿಗೂ ಸಿಗಲ್ಲ. ಆ್ಯಂಡ್ ಆಲ್ಸೋ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಅದು. ಅಪ್ಲೈ ಮಾಡಿರೋ ನೀವು 100 ಜನ ಅಪ್ಲೈ ಮಾಡಿದರೆ ಒಬ್ರಿಗೂ ಸಿಕ್ಕಿರಲ್ಲ ಅದರಲ್ಲಿ. ಎಲ್ಲ ಬೈ ಲಾಬಿ. ಯು ಶುಡ್ ನೋ ದ ಪೀಪಲ್ ದೇರ್ ಇನ್ ದಟ್ ಸೆಕ್ಟರ್. ಯು ಶುಡ್ ಗೋ ಅಂಡ್ ಕ್ಯಾಚ್ ಹೋಲ್ಡ್ ಆಫ್ ದಟ್ ಹೂ ಎವರ್ ಇಟ್ ಇಸ್. then only you will get, but still with the good work. Okay, good work. ಅಂದರೆ ಏನಂದರೆ ಬೇಜಾರಾಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಮಾಡಿ ಫೀಲ್ಡ್ನ ಒಂದು ಒಳ್ಳೆ ತುಂಬ ವರ್ಷದಿಂದ ಇದ್ದವ್ರಿಗೆಲ್ಲ ತುಂಬ ಲೇಟಾಗಿ ಬರುತ್ತೆ, ಅದೇ ಬೇಜಾರಾಗುತ್ತೆ. ಇಮಿಡಿಯೇಟಾಗಿ ಬಂದು ತಗೊಳ್ಳೋರು ತುಂಬ ಜನ ಇದ್ದಾರೆ. ಇದರಲ್ಲಿ ತುಂಬ ವರ್ಷ ಕಷ್ಟಪಟ್ಟವ್ರಿಗೆ ಸಿಗೋದಕ್ಕೆ ತುಂಬ ಲೇಟಾಗಿ ಸಿಗುತ್ತೆ, ಅದೇ ಬೇಜಾರಾಗೋದು, ಸಂಕಟ ಆಗುತ್ತದೆ. ಓಕೆ, ಇವಾಗ ನಮ್ಮ ಗುರುಗಳು ನರ್ಮದಾ ಆಂಟಿಗೆ ಒನ್ ಶಿ ವಾಸ್ 62 ಶಿ ಗಾಟ್ ಅಕಾಡೆಮಿ ಅವಾರ್ಡ್, ಸೆಂಟ್ರಲ್ ಸಂಗೀತ ನಾಟಕ ಅಕಾಡೆಮಿ. ಅಷ್ಟು ವಯಸ್ಸಾದ್ಮೇಲೆ ಇವಾಗೆಲ್ಲ ಯಂಗ್ಸ್ಟರ್ಸ್ಗೆಲ್ಲ ಕೊಟ್ಬಿಡ್ತಾ ಇದ್ದಾರೆ.
ವಿತಿನ್ 40 ವಿತಿನ್ 50 ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಕಾಡೆಮಿ ಅವಾರ್ಡ್ಗಳು. ಸೊ ಅದು ಬೇಜಾರಾಗುತ್ತೆ ಅಷ್ಟೇ. ಈಗ ಚೆನ್ನೈನಲ್ಲಿ ಇದೆಯಲ್ಲ ಕಲಾಕ್ಷೇತ್ರ, ಅದು ಇವತ್ತಿಗೂ ಕೂಡ ಒಂಥರ ಕಾಶಿ ಕಲಾಕ್ಷೇತ್ರ. ಹಾಂ, ಆ ಥರ ಕರ್ನಾಟಕದಲ್ಲಾಗಲಿ ಅದು ಒಂದು ಯೂನಿವರ್ಸಲ್ ಯೂನಿವರ್ಸಿಟಿ ಬಿಟ್ಟುಬಿಡಿ, ಅದು ಎಂಟೈರ್ ಇದು ಆ ಥರದ್ದು ಒಂದಷ್ಟು ಎಕ್ಸ್ಪೆರಿಮೆಂಟ್, ಐ ಮೀನ್ ರಿಸರ್ಚ್ ಸೆಂಟರು, ಗುರುಕುಲ ಕೈಂಡ್ ಆಫ್ ಥಿಂಗ್ ನಮ್ಮಲ್ಲಿ ಎಲ್ಲ ಮಾಡಬೇಕಷ್ಟೇ. ಯಾರು ಮಾಡಬೇಕು, ಯಾವ ಥರದವ್ರು ಮಾಡಿ? ಯೂನಿವರ್ಸಿಟಿ ವಿ ಹ್ಯಾವ್ ಗಂಗೂಬಾಯಿ ಯೂನಿವರ್ಸಿಟಿ ಓನ್ಲಿ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಇರೋದು. ಹೌದು, ವಿ ಆರ್ ವೆರಿ ಹ್ಯಾಪಿ ದಟ್ ಇನ್ ಕರ್ನಾಟಕದಲ್ಲಿದೆ ಅಂತ. ಸೊ ಕಲಾಕ್ಷೇತ್ರ ಥರ ಮಾಡೋಕ್ಕೆ ತುಂಬ ನಾನು ಅವಾಗ ರುಕ್ಮಿಣಿ ದೇವಿಯವರು ಹೌದು, ಅವರು ಶುರು ಮಾಡಿದ್ರು. ಹಾಂ, ಸೊ ಫ್ಯೂ ಇಯರ್ಸ್ ಬ್ಯಾಕ್ ದಟ್ ಇಸ್ ವೆರಿ ಡಿಫಿಕಲ್ಟ್ ಯಾರು ಬರ್ತಾರೋ ಅವ್ರಿಗೆ ನೆಕ್ಸ್ಟ್ ಜನ್ರೇಷನ್. ಓಕೆ, ಇವಾಗ ನಿಮ್ಮಲ್ಲಿ ಸುಭಾಷಿಣಿ ಫಾರ್ ಎಕ್ಸಾಂಪಲ್, ಆಕೆ ಬೇಸಿಕಲಿ ಶೀ ಇಸ್ ಎ ಡ್ಯಾನ್ಸರ್, ಮತ್ತು ಆಫ್ಟರ್ ಹರ್ ಹಸ್ಬೆಂಡ್ಸ್ ಡಿಮೈಸ್ ವಾರ್ ವಿಡೋಸ್ಗೆ ಹೇಳ್ಕೊಡ್ತೀನಿ. ಶಿ ಈಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್ ಇವನ್ ಟುಡೇ. ವಸಂತ್ ಅಂತ ಫೌಂಡೇಶನ್ ಅಂತ ಮಾಡಿಕೊಂಡು, ಸೊ ಇವನ್ ಟುಡೇ ಶಿ ಈಸ್ ಡೂಯಿಂಗ್ ಲಾಟ್ ಆಫ್ ಫಂಡ್ಸ್ ಎಲ್ಲ. ಬಟ್ ಫಂಡ್ ಶಿ ಗೋಸ್ ವಿತ್ ಹರ್ ಟೀಮ್, ಶಿ ಈಸ್ ಡೂಯಿಂಗ್ ಲಾಟ್ ಆಫ್ ಸಪೋರ್ಟಿಂಗ್ ಆಲ್ ದ ಫ್ಯಾಮಿಲೀಸ್ ವಿತ್ ಡ್ಯಾನ್ಸ್ ಇಟ್ಕೊಂಡು ಇದ್ರು ಮಾಡಿಕೊಂಡು. ಶಿ ಈಸ್ ಡೂಯಿಂಗ್ ವೆರಿ ಗುಡ್ ಜಾಬ್. ದೇ ಶುಡ್ ರೆಕಗ್ನೈಸ್ ಸಚ್ ಪೀಪಲ್ ಅಂಡ್ ಒಳ್ಳೆ ಅವಾರ್ಡ್ ಅಂತ ಹೇಳಲ್ಲ, ಅವನೊಂದು ಸ್ಥಾನ ಕೊಡಬೇಕು. ಮಾಡಿದಾರಂತ ಎಲ್ಲ ಕಡೆ ಗೊತ್ತಾಗಬೇಕು. ಬಟ್ ಶಿ ಈಸ್ ಆಲ್ಸೋ ನಾಟ್ ದಟ್ ಸೋಷಿಯಲ್ ಮೀಡಿಯಾ ಪರ್ಸನ್. ಈಗೂ ಕೊಂಡು ಮಾಡಿದ್ದೆಲ್ಲೂ ಹೇಳ್ಕೊಡಲ್ಲ, ಎಲ್ಲೂ ಹಾಕ್ಕೊಡಲ್ಲ ಯಾವ ಮಾಧ್ಯಮ. ನೋ, ಶಿ ಈಸ್ ನಾಟ್ ದೇರ್ ಇನ್ ಫೇಸ್ಬುಕ್ ಅಂಡ್ ಇನ್ ಇನ್ಸ್ಟಾಗ್ರಾಮ್ ಆಲ್ಸೋ. ಯಾವುದಲ್ಲೂ. ಓಕೆ, ಪ್ರತಿಭಾ ಪ್ರಹ್ಲಾದ್ ನಮ್ಮ ಕರ್ನಾಟಕ ಬೆಂಗಳೂರಿನವರು, ಮಾಸ್ ಕಮ್ಯುನಿಕೇಷನ್ ಸ್ಟೂಡೆಂಟ್ ಬೇರೆ, ಆ್ಯಂಡ್ ಶಿ ಈಸ್ ವೆರಿ ಡೈನಮಿಕ್. ಡೆಲ್ಲಿನಲ್ಲಿದ್ದು ಆಲ್ ಓವರ್ ಎಲ್ಲ ಕಡೆಗೂ. ವಾಟ್ ಈಸ್ ಹರ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ? ಅವ್ರು ತುಂಬ ಮಾಡಿದಾರಲ್ಲ ಕರ್ನಾಟಕಕ್ಕೆ. ಅವರು ಸಾಕಷ್ಟು ಫೆಸ್ಟಿವಲ್ಗಳು ಮಾಡೋದು. ಇಲ್ಲಿ ಪ್ರಸಿದ್ಧ ಫೌಂಡೇಶನ್ ಈಗ ಆಮೇಲೆ ಹಂಪಿ ಫೆಸ್ಟಿವಲ್ ಶುರು ಮಾಡಿದ್ದೆ ಅವ್ರು ಪ್ರಸಿದ್ಧ ಇಂದ. ಫಸ್ಟ್ ಫೆಸ್ಟಿವಲ್ ಮಾಡಿದ್ದು ಆರ್ಕೆ ಕಾಲದಲ್ಲಿ. ಆಮೇಲೆ ಈ ರೈಲ್ವೆ ಕನ್ಸಿಷನಲ್ ಅಂತ ಅವು ಬಂದಿದ್ದು ಅವರೇ. ಓ, ಪ್ರತಿಭಾನ ತಂದಿದ್ದ. ನಮ್ಮ ಓಕೆ, ಕಲಾವಿದರಿಗೆ ಸ್ಪೆಷಲಿ ಓಕೆ. ತುಂಬ ಕಾಂಟ್ರಿಬ್ಯೂಷನ್. ಆ್ಯಂಡ್ ಸಿಂಗಲ್ ಹ್ಯಾಂಡಲ್ಲಿ ಇಲ್ಲಿಂದ ಡೆಲ್ಲಿಗೆ ಹೋಗಿ ಸೆಟ್ಲಾಗಿ, ಆ ಡೆಲ್ಲಿಯಲ್ಲಿರೋ ಘಟಾನುಘಟಿಗಳ ಜೊತೆ ಬೆರ್ತು ಅಲ್ಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಶಿ ಈಸ್ ಡೂಯಿಂಗ್ ವೆರಿ ಗುಡ್ ಡೆಲ್ಲಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇನ್ ಮಲ್ಟಿ ಪ್ಲೇಸಸ್ಸಲ್ಲಿ. ನಾನು ಸಾಕಷ್ಟು ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ, ಪ್ಲಸ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗೆ ಭಾಗವಹಿಸಿದ್ದೀನಿ. ಪ್ಯಾಷನ್ನು ಪ್ರೊಫೆಷನ್ನು ಎಲ್ಲ ಒಪ್ಕೊಳ್ಳೋಣ. ಹಾಡೋರ್ಗಾಯ್ತು ಅಂತ ಹೇಳಿದ್ರೆ ಬರೀ ಕಂಠ ಅಂತ ಹೇಳ್ತಾರೆ. ನಿಮ್ಮದು ಎಂಟೈರ್ ಹ್ಯೂಮನ್ ಸಿಸ್ಟಮ್, ಎಂಟೈರ್ ಬಾಡಿ ಕೌಂಟ್ ಆಗುತ್ತೆ. ಹಾಂ, ಯಾವ ರೀತಿ ಸ್ಟ್ರೆಸ್ನ ತಗೋತೀರಾ? ನಮಗೆ ಡಾನ್ಸರ್ಗಳು ತುಂಬ ಸ್ಟ್ರೆಸ್ ಅಂತ ನನಗೆ ಆ್ಯಕ್ಚುಲಿ ಸ್ಟ್ರೆಸ್ ಎಲ್ಲ ಗೊತ್ತೇ ಇರಲಿಲ್ಲ, ಇವತ್ತು ಏನಿಲ್ಲ. ಬಟ್ ಐ ಕ್ಯಾನ್ ವಾಟ್ ಐ ಆಮ್ ಸೇಯಿಂಗ್ ಬಿಕಾಸ್ ಸ್ಟ್ರೆಸ್ ಜನರಲ್ ಆಗಿ, ಬಿಕಾಸ್ ಸ್ಟೇಜ್ ಮೇಲೆ ನಾವು ಒಂದು ಹೆಜ್ಜೆ ಒಳಗಡೆ ಹೋಗೋವರೆಗೂ ನಮಗೇನೋ ಒಂದು ಇದ್ದೇ ಇರುತ್ತೆ. ಒಳ್ಳೆ ಸ್ಟೇಜ್ ಮೇಲೆ ಹೋದ್ಮೇಲೆ ನಮ್ಗೆ ಏನು ಗೊತ್ತಿಲ್ಲ, ನಮಗೆಲ್ಲ ಮರ್ತೋಗ್ಬಿಡ್ತೀವಿ. ಅದಕ್ಕೆ ಮುಂಚೆ ಮ್ಯೂಸಿಕ್ ರಿಹರ್ಸಲ್ಸ್ ಮಾಡಬೇಕು, ಅವ್ರನ್ನ ಮ್ಯೂಸಿಕ್ ರಿಹರ್ಸಲ್ ಫಿಕ್ಸ್ ಮಾಡಬೇಕು, ಟೈಮಿಂಗು ಡೇಟು ಎಲ್ಲ 4 ಜನ ಇದ್ದರೆ 4 ಜನ ಟೈಮಿಂಗ್ ನೋಡಬೇಕು ಒಟ್ಟಿಗೆ. ಇದೆಲ್ಲ ಸ್ಟ್ರೆಸ್ಸೇ ಅಲ್ವಾ. ಇಲ್ಲ ಲೈಟಿಂಗ್ ಮಾಡ್ಕೊಳ್ಬೇಕು, ಸ್ಟೇಜ್ ಹೋಗಿ ನೋಡಬೇಕು. ಸೊ ಆಲ್ ಕೈಂಡ್ಸ್ ಆಫ್ ಸ್ಟೇಜ್. ಇಲ್ಲ ಹೊಸ ಪದ್ಯಗಳು ತೊಗೊಂಡು ಅದನ್ನು ಕೊರಿಯೋಗ್ರಾಫ್ ಮಾಡಬೇಕು. ಇವತ್ತು ವಿಮರ್ಶೆಗಾರು ಬಂದಮೇಲೆ ಇದನ್ನು ಒಪ್ಕೊಳ್ತಾರ ಇಲ್ವೋ ಅಂತ ಅದು ಭಯ ಇರುತ್ತೆ. ಸೊ ಲಾಟ್ ಆಫ್ ಸ್ಟ್ರೆಸ್. ಓಕೆ. ಸೊ ನಿಮ್ಮಲ್ಲೇ ಕಾಂಪಿಟೇಷನ್ ಇದೆಯಾ? ಲೈಕ್ ಭರತನಾಟ್ಯ ವರ್ಸಸ್ ಕಥಕ್ ವರ್ಸಸ್? ಇಲ್ಲ ಆ ಕಾಂಪಿಟೇಷನ್ ಎಲ್ಲ ಆ ಥರದ್ದಿಲ್ಲ. ಬ್ಯಾಂಗ್ಳೂರ್ನಲ್ಲೇ ತುಂಬ ಜನ ಇದ್ದಾರೆ. ಹೌದು, ಒಳ್ಳೆ ಗುರುಗಳಿದ್ದಾರೆ. ಒಳ್ಳೊಳ್ಳೆ ಗುರುಗಳು, ಒಳ್ಳೆ ಸ್ಟೂಡೆಂಟ್ಸ್ ತಯಾರು ಮಾಡಿದ್ದಾರೆ ಒಡಿಸ್ಸಿನಲ್ಲಿ. ಮಣಿಪುರಿನೂ ಹೌದು, ಮಣಿಪುರಿ ಅಷ್ಟೊಂದಿಲ್ಲ, ನಾಟ್ ಮಚ್ ಬರುತ್ತೆ ಪರ್ಫಾರ್ಮೆನ್ಸ್. ಟೀಚರ್ಸ್ ಇದ್ದಾರೆ ಗೊತ್ತಿಲ್ಲ, ಅಷ್ಟೊಂದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಮಣಿಪುರಿ. ಒಡಿಸ್ಸಿ ಜಾಸ್ತಿ ಆಗಿದ್ದಾರೆ, ಕಥಕ್ ಒಡಿಸ್ಸಿ ತುಂಬ ಇದೆ. ಕಥಕ್ಕೂ ಹೌದು. ಹಾಂ, ಈಗ ನೀವಿನ್ನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಸ್ಟಾಬ್ಲಿಷ್ಮೆಂಟಿಂದ, ಸಿಸ್ಟಮಿಂದ? ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದರೆ ಇದು ಹೀಗೆ ಮುಂದುವರಿಬೇಕು ಅಂತ ನಮಗಷ್ಟೇ. ಇನ್ನೂ ಚೆನ್ನಾಗಿ ಮುಂದುವರಬೇಕು, ಇನ್ನೂ ಒಳ್ಳೊಳ್ಳೆ ಕಲಾ, ಎಸ್ಪೆಷಲಿ ನಾನು ಕರ್ನಾಟಕದವರು, ನಮ್ಮ ಕರ್ನಾಟಕದಿಂದ ಒಳ್ಳೊಳ್ಳೆ ಡ್ಯಾನ್ಸರ್ಸ್, ಒಳ್ಳೆ ಕಲಾವಿದರು ಮುಂದೆ ಬರಬೇಕು. ಸಂಗೀತ ಆಗಲಿ ಡ್ಯಾನ್ಸ್ ಆಗಲಿ, ವಿ ಶುಡ್ ಬಿ ದ ಬೆಸ್ಟ್.
ಯಾವ ಥರ ನಾವೇ ಬೆಸ್ಟ್, ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ, ನಾವು ಕರ್ನಾಟಕದವ್ರದ್ದೇ ಬೆಸ್ಟ್ ಅಂತ ಹೇಳಿ ಅಂತ ನೀವು ಹೇಳಿದ್ರೆ ತಮಿಳ್ನಾಡಿನವ್ರು ಬರ್ತಾರೆ, ನಮ್ಮ ಮನೇಲಿ ಒಬ್ರೊಬ್ರು ಇದ್ದಾರೆ ಅಂತ. ಸೊ ಏನಂತೆ ಅವ್ರಿಗೆ ನಮಗೆ ನಾವು ಅವ್ರನ್ನ ಮೀರಿಸ್ಬೇಕಲ್ವ ನಾವು. ಅಲ್ಲ, ಯಾವ ಥರ ನಿಮಗೆ ಸಪೋರ್ಟ್ ಅಂತ ಹೇಳಿದ್ರೆ ಅದೇ ಚೆನ್ನಾಗಿ ಒಳ್ಳೆ ಇನ್ನೂ ಚೆನ್ನಾಗಿ ಮಾಡಿ. ಅಲ್ಲ, ಆಡಿಯನ್ಸ್ ಸಪೋರ್ಟಾ ಅಥವಾ ಆಡಿಯನ್ಸ್ ಸಪೋರ್ಟ್ ಬೇಕು, ಆಡಿಯನ್ಸ್ ಬರಬೇಕು ಚೆನ್ನಾಗಿ. ಎಲ್ಲ ಟಿ ವಿ ನೋಡೋದು ಬಿಟ್ಬಿಟ್ಟು ಬನ್ನಿ ಡ್ಯಾನ್ಸ್ಗೆ. ಸೊ 1 hour ಡ್ಯಾನ್ಸ್ ನೋಡ್ಕೊಂಡು ಹೋಗಿ ಆಮೇಲೆ ಹೋಗಿ ಟಿ ವಿ ನೋಡಿದ್ದೆ ಬಿಟ್ಟು. ಇವಾಗ ಅವ್ರು ಹೇಳ್ತಾರೆ ನೀವು ಕನಕಪುರ ರೋಡಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿಗೆ ಮಾಡ್ದಂಗೆ ನಮ್ಮ ಒಂದು ಕಮ್ಯುನಿಟಿಗೂ ಖಂಡಿತ ಬಂದ್ ಮಾಡ್ತೀವಿ. ಎಲ್ಲರೂ ನಮಗೆಲ್ಲ ಹಣ ಸಹಾಯ ಮಾಡಿ ಬಂದ್ ಮಾಡ್ತೀವಿ. ಟಿಕೆಟ್ ಕೊಟ್ಟು ನೋಡಿ ಬಂದು. ಇವಾಗೆಲ್ಲ ಟಿಕೆಟ್ ಆಗಿಬಿಟ್ಟಿದೆಯಲ್ಲ ಪ್ರೋಗ್ರಾಮ್ಗಳಿಗೆ, ಫೆಸ್ಟಿವಲ್ ಮುಂಚೆ ಎಲ್ಲ ಇರಲಿಲ್ಲ. ಆ್ಯಕ್ಚುಲಿ ನಾನು ಟಿಕೆಟ್ ಕೊಟ್ಟು ನಾನು ಅಗೇನ್ಸ್ಟ್ ಟಿಕೆಟೆಡ್ ಪ್ರೋಗ್ರಾಮ್. ಬಟ್ ಇವಾಗ ಎಲ್ಲರೂ ಬೈತಾರೆ, ಇಲ್ಲ ಸರ್ ಟಿಕೆಟ್ ತೊಗೊಂಡು ಹೋಗಬೇಕು ಮಾಡಬೇಕು ಅಂತ. ಐ ಡೋಂಟ್ ನೋ, ಬಟ್ ನಾವೆಲ್ಲ ನೋಡಿದ್ದೆಲ್ಲ ಬಿಟ್ಟಿನೇ ಚಿಕ್ಕವರಿಂದ ನೋಡ್ಕೊಂಡು ಬಂದಿದ್ದೆ ಎಲ್ಲ ಫೆಸ್ಟಿವಲ್ಗಳು. ವಿ ಸಾ ಲೆಜೆಂಡ್ಸ್ ಇನ್ ಬ್ಯಾಂಗ್ಳೂರ್. ಲಲಿತಾ ಶ್ರೀನಿವಾಸ್ ನೂಪುರ ಫೆಸ್ಟಿವಲ್ ಮಾಡಿದಲ್ಲ, ನೃತ್ಯ ಫೆಸ್ಟಿವಲ್, ಅವಾಗೆಲ್ಲ ದೊಡ್ಡ ದೊಡ್ಡ ಕಲಾವಿದರು ನೋಡಿದ್ದು ಅವ್ರ ಫೆಸ್ಟಿವಲ್. ಆಮೇಲೆ ಕಿಂಕಿಣಿ ಫೆಸ್ಟಿವಲಲ್ಲಿ ಕಿಂಕಿಣಿ ಇತ್ತು, ಭವನ್ಸ್ದು ಈಗಲೂ ಒಂದೊಂದ್ಸಲ ನಡೀತಾ. ಅವರೆಲ್ಲ ಕರೆಸಿದ್ದು ದೊಡ್ಡ ದೊಡ್ಡ ಕಲಾವಿದರು ಆಗಿನ ಕಾಲದಿಂದ, ಫ್ರಮ್ 80s ಇಂದ. ಓಕೆ, ಅವಾಗೆಲ್ಲ ಟಿಕೆಟ್ ಇಲ್ಲ, ಜನ ತುಂಬೋಗೋರು ಎಲ್ಲ ಆಡಿಟೋರಿಯಂ ಮೇಲೆ. ಚೌಡಾ ಯೂಸ್ ಟು ಬಿ ಪ್ಯಾಕ್ ಲೈಕ್ ಎನಿಥಿಂಗ್. ಅವಾಗ ಇದು ಸೋಷಿಯಲ್ ಮೀಡಿಯಾ ಡಿಜಿಟಲ್ ಗಲಾಟೆ ಇರಲಿಲ್ಲ. ಕಿಂಕಿಣಿ ಓವರ್ ಫ್ಲೋಯಿಂಗ್ ಯಾವಾಗಲೂ. ಈ ಥರ ಈ 2 ಫೆಸ್ಟಿವಲ್ ತುಂಬಾ ಚೆನ್ನಾಗಿ ನಡ್ಕೊಂಬಂತು. ಇವಾಗ ಆಡಿಯನ್ಸ್ ಇದ್ದಾರೆ. ನನಗೆ ಯಾವತ್ತು ಪರ್ಸ್ನಲಿ ಯಾವತ್ತು ಆಡಿಯನ್ಸ್ ಕಮ್ಮಿ ಆಗಿಲ್ಲ, ಬರ್ತಾ ಇದ್ದಾರೆ. ಟಚ್ ವುಡ್ ಹಾಗೆ ಬರಲಿ. ಅಂದರೆ ಒಳ್ಳೆ ಕಲಾಸಕ್ತರು ಬರ್ತಾರೆ, ಒಳ್ಳೆ ಕಲಾಭಿಮಾನಿಗಳು ಬರ್ತಾರೆ. ಆ್ಯಂಡ್ ಡ್ಯಾನ್ಸರ್ಸ್ನ ಕರ್ಕೊಂಬರೋದೇ ದೊಡ್ಡ ಕಷ್ಟ. ಡಾನ್ಸ್ ಯಂಗರ್ ಜನರೇಷನ್ ಡಾನ್ಸರ್ಸ್ ಶುಡ್ ಕಮ್ ಆ್ಯಂಡ್ ವಾಚ್ ಆಲ್ ದ ಪ್ರೋಗ್ರಾಮ್ಸ್. ಇವಾಗ ಈ ಬೋತ್ ಸೋಷಿಯಲ್ ಮೀಡಿಯಾ ಒಂದು ಕಡೆ ಉಪಯೋಗ ಅಂತೀವಿ, ಒಂದು ಕಡೆ ಉಪಯೋಗ ಇಲ್ಲ. ಯಾಕೆಂದರೆ ತಕ್ಷಣ ಇನ್ನೂ ಅಲ್ಲಿ ಎಂಟ್ರಿ ಆಗ್ತಾ ಇಲ್ಲ, ಡ್ಯಾನ್ಸ್ ಬಂದುಬಿಟ್ಟಿರುತ್ತೆ ಸೋಷಿಯಲ್ ಮೀಡಿಯಲ್ಲಿ. ಯಾರೋ ಒಬ್ರು ಕ್ಲಿಕ್ ಮಾಡಿ ಅಲ್ಲ ವಿಡಿಯೋ ಮಾಡಿ ಹಾಕ್ಬಿಟ್ಟಿರ್ತಾರೆ. ಅದೇ ತಪ್ಪು ಕೆಲಸ ಮಾಡ್ತಾ ಇರೋದು. ಯಾರಿಗೂ ಇದು ಕೊಡಬಾರ್ದು. ಇದನ್ನು ಅವ್ರು ಬರಬೇಕು, ಆಡಿಟೋರಿಯಂ ಬಂದು ನೋಡಬೇಕು, ಆ ಥರ ಮಾಡಬೇಕು. ನೀವು ಒಂದು ಫಸ್ಟ್ ಐಟಮಲ್ಲಿ ಹಾಕ್ಬಿಟ್ಟು ಸಾಕ್ಬಿಡಿ, ನೋಡಿದ್ವಿ ನಿಮ್ಮ ಡ್ಯಾನ್ಸ್ ಇವತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಫೇಸ್ಬುಕ್ಕಲ್ಲಿ ಬಂದಿತ್ತು ನಿಮ್ಮ ಡ್ಯಾನ್ಸು, ನೋಡಿದ್ವಿ ಚೆನ್ನಾಗಿತ್ತು. ಓಕೆ, ಟು ಕನ್ಕ್ಲೂಡ್ ವಿತ್ ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್, ಅದು ಒಂದು ಸ್ಪಿರಿಚುವಲ್ ಪರ್ಸನಾಲಿಟಿ ಎನ್ಹ್ಯಾನ್ಸ್ ಮಾಡೋದಕ್ಕೆ, ಆಧ್ಯಾತ್ಮ ವ್ಯಕ್ತಿತ್ವನ ಅಂತ ಹೇಳ್ತಾರೆ. ನೀವೊಬ್ಬ ಪ್ರಾಕ್ಟೀಷನರ್ ಆಗಿದ್ದೀರಾ, ಟೀಚರ್ ಆಗಿದ್ದೀರಾ. ಎಷ್ಟರ ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಅದು ನಮ್ಮನ್ನು ಮೌಲ್ಡ್ ಮಾಡುತ್ತೆ? ನಾನು ಯಾವತ್ತೂ ಸ್ಪಿರಿಚುವಲ್ ಕೋರ್ಸ್ ಎಲ್ಲ ಏನೂ ಮಾಡಿಲ್ಲ. ಮನೇನೇ ಸ್ಪಿರಿಚುಯಾಲಿಟಿ. ಅಲ್ಲ, ನೃತ್ಯ ಸಂಗೀತ ಅದು ಬೇಕೇ ಬೇಕು. ನಾನು ಇವಾಗ ಹೇಳ್ತಾ ಇರ್ತೀನಿ ನಮ್ಮ ಸ್ಟೂಡೆಂಟ್ಸ್ಗೆ, ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಅಂತ ಇಟ್ಕೊಳ್ಬೇಕು. ನೀವು ಹೊರಗಡೆ ಹೋಗಿ ಮುಂಚೆ ದಿನ ದೇವ್ರ ಮನೆಗೆ ಹೋಗ್ಬಿಟ್ಟು ದೀಪ ಹಚ್ತಿರೋ ಇಲ್ಲ ನಮಸ್ಕಾರ ಮಾಡ್ತಿರೋ ಮಾಡ್ಕೊಂಡು, ದಟ್ ವಿಲ್ ಆ್ಯಡ್ ಫಾರ್ ಯುವರ್ ಡ್ಯಾನ್ಸ್ ವೆನ್ ಯುವರ್ ಲರ್ನಿಂಗ್. ಬಿಕಾಸ್ ಭಕ್ತಿ ರಸ ಬರೋದು ತುಂಬ ಕಷ್ಟ. ಅಷ್ಟೇ ನಮ್ಮ ಶಾಸ್ತ್ರದ ಪ್ರಕಾರ ಭಕ್ತಿ ರಸನೇ ಇಲ್ಲ ಅವರಸ್ಗಳಲ್ಲಿ. ಭಕ್ತಿ ಬರೋದು ತುಂಬ ಕಷ್ಟ. ಸೊ ಹೇಳ್ತಿರ್ತೀವಿ should sit and meditate or sometime, or yoga hogi. Yoga compulsory for every human being. Especially dancers should do yoga regular ಆಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಯೋಗಾಗೆ ಹೋಗಿ ಬಂದರೆ ಸಾಕು, ನಿಮಗೆಲ್ಲ ಬಂದ್ಬಿಡುತ್ತೆ. ಪ್ರತಿಯೊಂದೂ ಆ್ಯಕ್ಟಿವೇಟ್ ಆಗುತ್ತೆ. ವೆನ್ ಯು ಆರ್ ಡಾನ್ಸಿಂಗ್, ದಟ್ ಯೋಗ ಆಲ್ಸೋ ಗಿವ್ಸ್ ಎನ್ಹಾನ್ಸಸ್ ಯುವರ್ ಎವ್ರಿ ಪಾರ್ಟ್ ಆಫ್ ಯುವರ್ ಬಾಡಿ ಆ್ಯಂಡ್ ಮೈಂಡ್. ಸೊ ನಾನು 108 ಸೂರ್ಯ ನಮಸ್ಕಾರ ಮಾಡ್ತೀನಿ ಡೈಲಿ. ಸೊ ನನಗೆ ಆ ಸೂರ್ಯ ನಮಸ್ಕಾರನೇ ನನಗೆ ತುಂಬ ಆ ಸ್ಪಿರಿಚುವಲ್ ಅನ್ನೋದು ಒಂದು ಸಿಗುತ್ತೆ. ಒಂದು ಎಲ್ಲೋ ಒಂದು ಕಡೆ ನನಗೆ ಐ ಕ್ಯಾನ್ ಮೇಕ್ ಔಟ್ ಸಮ್ ಎನರ್ಜಿ ಈಸ್ ಲಿಟ್ರಲಿ ಫ್ಲೋಯಿಂಗ್ ಇನ್ ಮೀ ಅಂತ. ಸೊ ವೆರಿ ಇಂಪಾರ್ಟೆಂಟ್ ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಪೂಜೆ ಪುನಸ್ಕಾರ ಅಂತ ಹೇಳಿದ್ನೆಲ್ಲ ವೆರಿ ಇಂಪಾರ್ಟೆಂಟ್. ದೇವಸ್ಥಾನಕ್ಕೆ ಹೋಗಿ ಡಾನ್ಸ್ ಆ್ಯಂಡ್ ಮ್ಯೂಸಿಕ್, ವಿ ನೀಡ್ ದಟ್ ಎನರ್ಜಿ. ವಿ ಹ್ಯಾವ್ ಟು ಟೇಕ್ ದಟ್ ಎನರ್ಜಿ ಆ್ಯಂಡ್ ಕೀಪ್ ಇಟ್. ಓಕೆ, ನೀವು ರಾಮಕಥಾ ಬಗ್ಗೆ ಮಾತಾಡಬೇಕಾದ್ರೆ ನಂಗೆ ಫ್ಲ್ಯಾಶ್ ಆಯಿತು. ಇವಾಗ ನಿಮ್ಮನ್ನು ಪುನಃ ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಹೋದ ವರ್ಷ ಎಂಟೈರ್ ವರ್ಲ್ಡ್, ಎಂಟೈರ್ ಇಂಡಿಯಾ ರಾಮನಲ್ಲ, ಹಾಂ, ರಾಮ ಅಂತ ಹೇಳಿದ್ರೆ ಅದೊಂಥರ ಮಾಸ್ ಹಿಸ್ಟೀರಿಯಾ ಆಗೋಗ್ಬಿಟ್ಟಿತ್ತು. ಮಾಸ್ ಹಿಸ್ಟೀರಿಯಾ. ನೀವೆಷ್ಟರ ಮಟ್ಟಿಗೆ ನಿಮ್ಮ ರಾಮಕಥಾನ ಏನು ಕ್ಯಾಶ್ ಮಾಡ್ಕೊಂಡ್ರಿ? ನೀವು ನಂಬಲ್ಲ, ನಮ್ಮ ಮನೆ ಮುಂದೆ ಫುಲ್ ರಾಮ್ಲೆಲ್ಲ ಸೆಲೆಬ್ರೇಟ್ ಮಾಡಿಬಿಟ್ವಿ. ನಮ್ಮ ಮನೆ ಮುಂದೆ ಉತ್ಸವ ಮೂರ್ತಿ ಇಟ್ಬಿಟ್ಟು ಎಲ್ಲ ಕಡೆ ನಾವು ರಾಮಂದು ಫ್ಲಾಗ್ಸ್ ಎಲ್ಲ ತಗ್ಲಾಕಿ ಎಲ್ಲ ಸ್ಟೂಡೆಂಟ್ಸ್ನ ಪೇರೆಂಟ್ಸ್ ಎಲ್ಲ ಕರೆದು ಉತ್ಸವ ಮೂರ್ತಿ ತೊಗೊಂಡು 4 ರೋಡ್ ಹೋದ್ವಿ.
ಓ, ನೀವು ಸೆಲೆಬ್ರೇಟ್ ಮಾಡಿದ್ದೀರಾ ಅಯೋಧ್ಯ ರಾಮ? ಅಲ್ಲಿ ಅಯೋಧ್ಯ ರಾಮ ಸ್ಥಾಪನೆ ಆಗ್ತಾ ಇದ್ರೆ ಇಲ್ಲಿ ನಾವು ಫುಲ್ ಎಮೋಷ್ನಲ್ ಜರ್ನಿ ನಮಗೆ. ನಾವು ಒಂದು 100 ಜನ ಫುಲ್ ರೋಡ್ ಎಲ್ಲ ರೋಡೆಲ್ಲ ಬ್ಲಾಕ್ ಮಾಡಿ ನಮ್ಮ JP ನಗರಲ್ಲಿ ನಾವಿರೋ ಕಡೆ 3 ರೋಡ್ಸ್ ವಿ ವೆಂಟ್, ಉತ್ಸವ ಮಾಡ್ಕೊಂಡ್ಬಂದು ಮಧ್ಯಾಹ್ನ ನಂದು ರಾಮಕಥಾ ಇದರಲ್ಲಿ ವಿದ್ಯಾಪೀಠದಲ್ಲಿತ್ತು, ಅಲ್ಲಿ ಮುಗಿಸ್ಕೊಂಡು ಸಾಯಂಕಾಲ ತಿರ್ಗಾ ಇನ್ನೊಂದು ರಾಮ ಮಾರ್ಗಮ್ ಅಂತ ಮಾಡ್ಕೊಂಡಿದ್ದೀನಿ. ಅದನ್ನು ಕಾಸ್ಮೋಪಾಲಿಟನ್ ಕ್ಲಬ್ಬಲ್ಲಿ ಮಾಡಿದೆ. ಸೊ ದಟ್ ಡೇ ವಾಸ್ ಎಂಟರ್ಲಿ ರಾಮಮಯ. ನಮಗೆ ನಮ್ಮ ಮನೆಗೆ ಬಂದು ಐ ಆಮ್ ಗೆಟಿಂಗ್ ಟಿಯರ್ಸ್ ಇನ್ ಮೈ ಐಸ್. ನಮ್ಮ ಮನೆಗೆ ರಾಮ ಬಂದು ನಮ್ಮ ಎಲ್ಲೋ ಅಲ್ಲಿ ಓಡಾಡ್ತಾ ಇದ್ದೇನೆ ಅಂತ ಅನ್ನಿಸ್ಬಿಡ್ತು. ಸೊ ಹೋಲ್ ಡೇ ಫ್ರಮ್ ಮಾರ್ನಿಂಗ್ ಟಿಲ್ ನೈಟ್ ವಾಸ್ ಅಮೇಝಿಂಗ್ ಫೀಲಿಂಗ್. ಅವಾಗ ಒಂದು ಮಾತು ಬಂತಲ್ವಾ, ರಾಮನ ಹೆಸರಿನಲ್ಲಿ ಕಮರ್ಷಿಯಲ್ ಆಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅಂತಾನು ಬಂತು. ಏನು ನಾವೇನು ಮಾಡ್ಕೊಳ್ಳ ಎನ್ಕ್ಯಾಶ್ ನಾವು ಅಂದರೆ ನಾನು ಅನ್ನೋ ಥರ ಹೇಳ್ತಾ ಇಲ್ಲ, ಬಟ್ ಇನ್ ಜನರಲ್ ಹೌದು. ಮೆನಿ ಪೀಪಲ್ ಡಿಡ್. ದಿಸ್ ಎನ್ಕ್ಯಾಶ್ ಇಸ್ ವೆರಿ ಕಾಮನ್ ಅಲ್ವಾ, ಎವ್ರಿಬಡಿ ಡೂ ಇನ್ ಡಿಫ್ರೆಂಟ್ ನೇಮ್ಸ್. ಬಟ್ ಸರಿ, ಕಡೆಯಲ್ಲಿ ಒಂದೇ ಒಂದು ಕ್ವಶನ್ನು, ನಿಮ್ಮದು ಭರತನಾಟ್ಯ ಅನ್ನೋದು ಕಲಾ ಸೇವೆನೋ ಅಥವಾ ವೃತ್ತಿನೋ? ವೃತ್ತಿ ಅಂತ ತಗೊಂಡಿದ್ದೀವಿ. ವೃತ್ತಿ ಅಂದರೆ ಟೀಚಿಂಗ್ ಆ್ಯಂಡ್ ನಮ್ಮ ಪರಂಪರೆ ನಾವು ಮುಂದುವರಿಬೇಕಾದ್ರೆ ವೃತ್ತಿಯೇ ಇಟ್ಕೊಳ್ಳೋದು. ಐ ಹ್ಯಾವ್ ಟು ಬಿಕಮ್ ಎ ಟೀಚರ್. ದಟ್ಸ್ ಮೈ ವೃತ್ತಿ, ದಟ್ಸ್ ಮೈ ಬ್ರೆಡ್ ಆ್ಯಂಡ್ ಬಟರ್. ವಿ ದಟ್ ಕಲಾ ಸೇವೆ ಅಫ್ಕೋರ್ಸ್, ಲೈಕ್ ಐ ಸೆಡ್, ಐ ಆಮ್ ಗೋಯಿಂಗ್ ಎವ್ರಿವೇರ್ ಇನ್ ದ ರೂರಲ್ ಸೈಡ್ ಹೋಗಿ ಮಾಡಿದೆ. ದಟ್ ಈಸ್ ಕಲಾ ಸೇವೆ ಫಾರ್ ಅಸ್. ಆ್ಯಂಡ್ ಬೋತ್. ಓಕೆ. ಸೊ ಮೈ ಫ್ರೆಂಡ್ ಸತ್ಯನಾರಾಯಣ ರಾಜು, ನನಗೆ ತುಂಬ ಖುಷಿಯಾಗಿದೆ ಮಾತಾಡೋದಕ್ಕೆ. ಆ್ಯಂಡ್ ನೀವು ಕೂಡ ಕೇಳಿದ್ದೀರಾ, ದಿಸ್ ಈಸ್ ಅದರ್ ಸೈಡ್ ಆಫ್ ಭರತನಾಟ್ಯ ಅಥವಾ ಕ್ಲಾಸಿಕಲ್ ಡ್ಯಾನ್ಸ್ ಅಂತ ಹೇಳ್ಬೋದು. ನೀವು ಗಮನಿಸಿರ್ಬೋದು, ನಾವು ಇದುವರೆಗೂ ಒಟ್ಟಾರೆಯಾಗಿ ಒಂದು ಸೋಷಿಯಲ್ ಪರ್ಸ್ಪೆಕ್ಟಿವ್ನಲ್ಲಿ ನಮ್ಮ ಕಾನ್ವರ್ಸೇಷನ್ ಹೋಯ್ತೇ ವಿನಃ ಯಾವುದೇ ತರಹ ಅವರು ಕೂತಿದ್ದು ನಿಂತಿದ್ದು ಇಂಡಿವಿಜುವಲ್ ಆಗಿ ನಾವು ತೆಗೆದುಕೊಂಡು ಮಾತಾಡಿಲ್ಲ. ಫಾರ್ ಎಕ್ಸಾಂಪಲ್, ಅವರು ರೂರಲ್ ಇನಿಷಿಯೇಟಿವ್ ತೊಗೊಂಡ್ರು, ಮತ್ತು ಚೆನ್ನೈದು ಮದ್ರಾಸ್ದು ಕಲಾಕ್ಷೇತ್ರದ ಬಗ್ಗೆ ಮಾತಾಡಿದ್ರು. ಒಟ್ಟಾರೆಯಾಗಿ ಯಾವ ರೀತಿ ನಮ್ಮ ದೇಶದಲ್ಲಾಗ್ಬೋದು, ಹೊರಗಿನ ದೇಶದಲ್ಲಾಗ್ಬೋದು, ಸ್ಟೂಡೆಂಟ್ಸು ಸಾಹಿತ್ಯನ ನೃತ್ಯನ, ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯನ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಉದ್ದೇಶ ಕೂಡ ಹಾಗೆ ಇದ್ದಿದ್ದು, ಒಂದು ಸೋಷಿಯಲ್ ಪರ್ಸ್ಪೆಕ್ಟಿವ್ನಲ್ಲಿ ನಮ್ಮ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತು ಭರತನಾಟ್ಯಶಾಸ್ತ್ರದಲ್ಲೂ ಹಾಗೆ ಹೇಳಿರೋದು, ನಾವೊಬ್ಬ ನಿಜವಾದ ಕೊನೆಸರ್, ನಿಜವಾದ ರಸಿಕ ಆಗಬೇಕು ಅಂತ ಹೇಳಿದ್ರೆ ನಮಗೆ ರಾಗ ತಾನ ಪಲ್ಲವಿ ಅರ್ಥ ಆಗಲೇಬೇಕು ಅಂತ ಇಲ್ಲ. ಅದನ್ನು ನಾವು ರಸಾನುಭವ ಅಂತ ಇದೆ ಒಂದು ಪದ, ಆ ಥರ ಅದನ್ನು ನಮಗೆ ಎಂಜಾಯ್ ಮಾಡುವಷ್ಟರ ಮಟ್ಟಿಗೆ ಒಂದು ಓಪನ್ನೆಸ್ ಇರಬೇಕಾಗತ್ತೆ. ಆವಾಗಲೇ ನಮಗೆ ಒಂದು ಕಲೆನ ಆಸ್ವಾದಿಸಬಹುದು ಮತ್ತು ಎಂಜಾಯ್ ಮಾಡಬಹುದು. ಆ ದೃಷ್ಟಿಯಿಂದ ಇದನ್ನು ನಾವೊಂದು ತೆಗೆದುಕೊಂಡಿದ್ದು. ಮತ್ತು ಕಡೆಯಲ್ಲಿ ಸತ್ಯ ಒಂದು ಮಾತು ಹೇಳಿದ್ರು, ಇದನ್ನು ವೃತ್ತಿಯಾಗಿ ತೊಗೊಂಡಿದ್ದೀನಿ ಅಂತ. ಇದು ವೃತ್ತಿನೇ ಅಂತ ನಾವು ಕನ್ಸಿಡರ್ ಮಾಡ್ತು ಅಂದರೆ ಅಲ್ಲಿ ಕರಪ್ಷನ್ ಬರಲ್ಲ. ಮೆಂಟಲ್ ಕರಪ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ನಾನೇನೋ ಕೆಲಸ ಮಾಡ್ತೀನಿ, ಮತ್ತೊಬ್ರು ಇನ್ನೇನೋ ಕೆಲಸ ಮಾಡ್ತಾರೆ. ಅದೇ ತರಹನೇ ಫುಲ್ ಹೋಲ್ ಹಾರ್ಟೆಡಾಗಿ ಫುಲ್ ಟೈಮರ್ ಆಗಿ ಒಂದು ವಿದ್ಯೆಗೆ, ಒಂದು ಕಲೆಗೆ ನಮ್ಮನ್ನು ನಾವೇ ತೊಡಗಿಸ್ಕೊತು ಅಂತ ಹೇಳಿದ್ರೆ ಅದಕ್ಕೆ ಫುಲ್ ಜಸ್ಟಿಸ್ ಸಿಗುತ್ತೆ ಅನ್ನೋದಕ್ಕೆ ಸತ್ಯನ್ ಥರದವರು ಒಳ್ಳೆ ಉದಾಹರಣೆ. ಆ ಥರ ತುಂಬ ಜನ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸತ್ಯ, ಆಫ್ಟರ್ ಸೋ ಮೆನಿ ಇಯರ್ಸ್ ಎಗೈನ್ ಕಾನ್ವರ್ಸ್ ಮಾಡ್ತಾ ಇರೋದು. ತುಂಬ ಖುಷಿ ಆಯ್ತು, ನಿಮಗೆ ಭೇಟಿಯಾಗಿ ತುಂಬ ಖುಷಿ ಆಯ್ತು. ಸೇಮ್ ಹಿಯರ್. ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಆಲ್ ದ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು. ನಾವು ಮತ್ತು ನಮ್ಮ ಟೀಮ್ ಮೆಂಬರ್ಸು ಇದನ್ನು ರೆಕಾರ್ಡ್ ಮಾಡ್ತಾ ಇರೋವಂತಹ ಸುಜಾತ ಸುರೇಶ್ ಆಗಬಹುದು, ಮತ್ತು ನಾವುಗಳೇನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ರೆ ಬ್ಯಾಕ್ ಎಂಡಲ್ಲಿ ನಾವು ಡಿಸ್ಕಸ್ ಮಾಡ್ತಿರ್ತೀವಲ್ಲ, ಡಾಕ್ಟರ್ ಶ್ರೀಮತಿ ಆಗಬಹುದು, ಸಾಗೇರೆ ರಾಮಸ್ವಾಮಿ ಆಗಬಹುದು, ನಾಗಾರ್ಜುನ್ ಆಗಬಹುದು, ಉಷಾ ಕಿರಣ್ ಆಗಬಹುದು, ಮತ್ತು ಇನ್ನು ಕೆಲವು ಫ್ರೆಂಡ್ಸ್ ಆಗಬಹುದು. ನಾವು ಪ್ರತಿಯೊಬ್ಬರು ಕೂಡ ಮುಂದಕ್ಕೆ ಹೆಂಗೆ ತೊಗೊಂಡು ಹೋಗ್ಬೋದು ನಮ್ಮ ಈ ಪಾಡ್ಕಾಸ್ಟು ಮತ್ತು ನಮ್ಮ ಒಂದು ಕಮ್ಯುನಿಕೇಷನ್ನು ಇರೋ ಒಂದು ಕನ್ಸರ್ನ್ ಅಂತ ಅಂದ್ಕೊಂಡಾಗ ಇನ್ನೇನು ನಾವು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಈ ಪಾಡ್ಕಾಸ್ಟ್ ನಾವು ಹೇಗೆ ಮಾಡಬಹುದು, ನೀವು ಟಿಕ್ ಟಾಕು ಮಾಡ್ತಾ ಇರ್ತೀರಾ, ರೀಲ್ಸು ಮಾಡ್ತಾ ಇರ್ತೀರಾ, ಇದಕ್ಕೆ ಒಂದು ಚೌಕಟ್ಟು ಕೊಟ್ಟು ಹೇಗೆ ನಮ್ಮ ಊರಿನ ಪರಿಸರ, ನಮ್ಮ ಒಂದು ಆಸಕ್ತಿ, ನಮ್ಮ ಒಂದು ಇಂಟ್ರೆಸ್ಟ್, ಇದರದನ್ನೆಲ್ಲನೂ ನಮ್ಮ ಒಂದು ಅಕಾಡೆಮಿಕ್ ಬ್ಯಾಕ್ಗ್ರೌಂಡು, ನಮ್ಮ ಓದು, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಎಕ್ಸ್ಪರ್ಟೀಸ್ನ ಹೇಗೆ ನಾವು ಒಂದು ಮಾಧ್ಯಮನ
ಕಮ್ಯುನಿಕೇಷನ್ ಮೂಲಕ ತರೋಕ್ಕೆ ಸಾಧ್ಯ ಅಂತ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಮಾಡಬೇಕು ಅಂತ ಇದ್ದೀವಿ. ಇದನ್ನು ನಾವು ಮಾತಾಡ್ತಾ ಇರಬೇಕಾದ್ರೆ ಡೆಲ್ಲಿನಲ್ಲಿ ಈಗಾಗಲೇ ನಾವು ರಾಷ್ಟ್ರದಾದ್ಯಂತ ಗಲಾಟೆ ಶುರು ಆಗಿದೆ. ರಣವೀರ್ ಅಹ್ವಾಲಿಯಾದು ಯಾವ ರೀತಿ ಪಾಡ್ಕಾಸ್ಟರ್ಸ್ನ ಯೂಟ್ಯೂಬರ್ಸ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಈ ಗಮನದಲ್ಲಿ ನಾವು ಈ ಒಂದು ಕಾಂಟೆಕ್ಸ್ಟಲ್ಲಿ ಒಂದು ಡೀಸೆಂಟ್ ಆಗಿರುವಂತಹ ಒಂದು ಥಾಟ್ ಬೇಕಾಗುತ್ತೆ. ಆ ಒಂದು ಎಕ್ಸ್ಪರ್ಟೀಸು ಕನ್ಸರ್ನನ್ನು ನಾವು ಹೇಗೆ ಮುಂದಕ್ಕೆ ಒಂದು ನೀಟಾಗಿ ನಾವು ಮಾಡ್ತಾ ಇರುವಂಥ ಒಂದು ಯೂಟ್ಯೂಬು ಪಾಡ್ಕಾಸ್ಟ್ಗೆ ಅದನ್ನು ತರೋಕ್ಕೆ ಸಾಧ್ಯ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಒಂದು ಕಾರ್ಯಾಗಾರ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸ್ನೇಹಿತರು ನಮ್ಮ ಜೊತೆ ಇದ್ದಾರೆ. ಅದು ಎಜುಕೇಷನ್ ಆಗಬಹುದು, ಹೆಲ್ತ್ ಆಗಬಹುದು, ಮಹಿಳೆ ಆಗಬಹುದು. ಈ ಥರ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ 16-17 ವಿಷಯಗಳಿದೆಯಲ್ಲ, ಅದರಲ್ಲಿ ಸಿನಿಮಾ ಕೂಡ ಬರುತ್ತೆ. ಸಿನಿಮಾನೂ ಬರುತ್ತೆ, ಎಂಟರ್ಟೈನ್ಮೆಂಟ್ ಬರುತ್ತೆ, ರಂಗಭೂಮಿ ಬರುತ್ತೆ, ಸಾಂಸ್ಕೃತಿಕ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಒಂದು ವರ್ಕ್ಶಾಪ್ ಮಾಡೋಣ, ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋಣ ಅಂತ ಇದ್ದೀವಿ. ನಿಮ್ಗೆ ಅದೇನಾದರೂ ಒಂದು ಆಸೆ ಇದೆ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೂಡ ಇದೆ ಇಲ್ಲಿ. ದಯವಿಟ್ಟು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ 7899040771, ಇನ್ನೊಂದು 9845536979. ಇದೊಂದು ಹೊಸದಾಗಿ ನಾವು ಶುರು ಮಾಡ್ತಾ ಇರೋಂತಹ ಮತ್ತೊಂದು ಎಕ್ಸಸೈಸ್ ಅಥವಾ ಪ್ರಾಜೆಕ್ಟ್ ಅಥವಾ ಒಂದು ಕಳಕಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆನ್ ಬಿಹಾಫ್ ಆಫ್ ಸಾರಥಿ ಕಮ್ಯುನಿಕೇಷನ್ಸ್ ಟೀಮ್. ಥ್ಯಾಂಕ್ ಯು ಸೋ ಮಚ್.